ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆ ನೀವು ಕೂಗುವುದಾದರೆ ನಿಮ್ಮ ಕೂಗನ್ನು ಕೇಳಿ ದೇವರು ರಕ್ಷಿಸುತ್ತಾರೆ. ನಿಮ್ಮನ್ನು ಕಾಯುವ ಗುರಾಣಿ ಆಗಿದ್ದಾನೆ ಪ್ರಿಯಾದ. ನಿಮಗೇನು ಬೇಕೋ, ಯಾವ ವಿಷಯವಾಗಿ ನೀವು ಚಿಂತಿಸ್ತಿರೋ ಆ ವಿಷಯದಲ್ಲಿ ಪ್ರಾರ್ಥಿಸಲಿ. ಪ್ರತಿಯೊಬ್ಬರು ಆಲಯ ಬಂದಿರ್ತಾರೆ, ಯಾವುದೋ ಒಂದು ಕಾರಣ ಮನುಷ್ಯನೊಳಗೆ ಇದ್ದೇ ಇರ್ತದೆ ಪ್ರಿಯರೇ. ದೇವರು ಕುರಿತು ಪ್ರಾರ್ಥಿಸಲಿ. ಯಥಾರ್ಥವಾಗಿ ಮೊರೆ ಇಡುವುದಾದರೆ ನಾನು ನಿಮ್ಮ ಹತ್ತಿರದಲ್ಲಿದ್ದು ನಿಮ್ಮನ್ನು ರಕ್ಷಿಸ್ತಾನೆ ಪ್ರಿಯರೇ. ಯಥಾರ್ಥವಾಗಿ ಮೊರೆ ಇಡಿ. ಯಥಾರ್ಥವಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಯಾವುದೂ ಕೊರತೆ ಇಲ್ಲ ಸಾಧ್ಯ. ಒಂದು ವೇಳೆ ಮೊಣಕಾಲು ನೋವನ್ನು ಪರವಾಗಿಲ್ಲ, ಮೊಣಕಾಲು ನೋವಿನಿಂದ ಬಿಡುಗಡೆ ಮಾಡಿದವರು ಎಂಬುದಾಗಿ ಪ್ರಾರ್ಥಿಸಿ. ಶರೀರದ ಬಲಹೀನತೆಯಿಂದ ರೋಗ ವ್ಯಾಧಿ ಇರುತ್ತದೆ, ಆ ರೋಗ ವ್ಯಾಧಿಗಳ ಸ್ವಸ್ಥತೆಗಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ದೇವರನ್ನು ಸ್ವಸ್ಥತೆ ನೀಡ್ತಾನೆ ಪ್ರಿಯರೇ. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ, ಶಾಂತಿ ಸಮಾಧಾನಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ಕುಟುಂಬದಲ್ಲಿ ಬರ್ಕತ್ತಿಲ್ಲನಾ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ದೇವರು ಬರ್ಕತ್ ಕೊಡ್ತಾನೆ ಪ್ರಿಯರೇ. ಕೆಲಸ ಕಾರ್ಯ ಇಲ್ಲ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ನೂತನ ಕೆಲಸಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ದೇವರು ಒಳ್ಳೆಯ ಕೆಲಸವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಮಕ್ಕಳಿಲ್ಲ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ಯಾಕಂದ್ರೆ ಅದನ್ನು ಕೊಡುವಾತನ ಕಾರಣ ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭ ಫಲವು ಆತನ ಬಹುಮಾನವಾಗಿದೆ ಎಂಬುದಾಗಿ ಪ್ರಾರ್ಥಿಸು. ನಿಮ್ಮ ಮಕ್ಕಳ ಪ್ರಾರ್ಥನೆಯನ್ನು ಕೇಳಪ್ಪದೆ, ಮಕ್ಕಳ ಪ್ರಾರ್ಥನೆಯನ್ನು ಕೇಳಿದ್ದೇವೆ. ಮಂತ್ರತಂತ್ರ ಶಕ್ತಿಗಳಿಂದ ಪೀಡಿತರಾಗಿದ್ದು ಅಯ್ಯೋ ನಮ್ಗೆ ಯಾರು ಬಿಡುಗಡೆ ಮಾಡ್ತಾರ ಅಂತ ಹೇಳ್ಕೊಂಡಿದ್ದೆ. ದೇವರ ಸನ್ನಿಧಿಯಲ್ಲಿ ಈ ದಿನ ಪ್ರಾರ್ಥಿಸು. ದೇವರಿಗೆ ಬಿಡುಗಡೆ ಮಾಡ್ತಾನೆ. ತಿರುಗಿ ಈ ಆಲಯ ವಿಷಯವಾಗಿ ಪ್ರಾರ್ಥಿಸು, ಅಭಿವೃದ್ಧಿ ವಿಷಯವಾಗಿ ಪ್ರಾರ್ಥಿಸು. ಅನೇಕ ಜನರಿಗೆ ಬಂದು ಸ್ತುತಿಸುವಂತೆ ಕೊಂಡಾಡುವಂತೆ ಸಹಾಯ ಮಾಡು ದೇವರೆಂಬುದಾಗಿ ಪ್ರಾರ್ಥಿಸು. ಆಲಯ ವಿಷಯವಾಗಿ ಪ್ರತಿಯೊಬ್ಬರು ಪ್ರಾರ್ಥಿಸು. ಯಾರು ಮೌನವಾಗಿರಬಾರದು. ಈ ಆಲಯಕ್ಕೆ ಸಹಾಯ ಮಾಡು, ಬಲಪಡಿಸು ದೇವರೆಂಬುದಾಗಿ ಪ್ರಾರ್ಥಿಸು. ಅನೇಕ ಜನರಿಗೆ ಬಂದು ಸ್ತುತಿಸುವಂತೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸು. ಅನೇಕ ಜನರು ರಕ್ಷಣೆ ಮಾಡಿಕೊಳ್ಳಬೇಕು ದೇವರೆಂಬುದಾಗಿ ಪ್ರಾರ್ಥಿಸು. ಸೇವಕರನ್ನು ಸೇವಕರ ಕುಟುಂಬವನ್ನು ದೇವರೇ ಬಲಪಡಿಸು ಎಂಬುದಾಗಿ ಪ್ರಾರ್ಥಿಸಿ. ನೀವು ಪ್ರಾರ್ಥಿಸುವುದಾದರೆ ಸೇವಕರ ಕುಟುಂಬ ಕೂಡ ದೇವರು ಬಲಪಡಿಸಲು ಸಿದ್ಧನಾಗಿದ್ದಾನೆ ಪ್ರಿಯರೇ. ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಿ. ನಿಮ್ಮ ಗ್ರಾಮಗಳ ವಿಷಯವಾಗಿ ಪ್ರಾರ್ಥಿಸಿ. ದೇವರ ಆಕಾಶ ದ್ವಾರವನ್ನು ತೆರೆದು ದೇಶವನ್ನು, ಗ್ರಾಮವನ್ನು ಸಂಪೂರ್ಣವಾಗಿ ರಕ್ಷಿಸುವುದೇನೆಂಬುದಾಗಿ ದೇವರೇ ನಿಮ್ಮ ಮಹಿಮೆ ಆಗಲಿಯಪ್ಪ, ನಿಮ್ಮ ಘನತೆ ಆಗಲಿ ಕರ್ತನೆ. ಈ ಸೇವೆಯನ್ನು ಬಲಪಡಿಸಪ್ಪ ಕರ್ತನೆ, ಸಭೆಯನ್ನು ಬಲಪಡಿಸು ಕರ್ತನೆ. ಸಭೆಗೆ ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ಬಾಯಿ ಅಧೀನವಾಗಿ ಮಾರ್ಪಡಿಸು ದೇವರೇ. ಸಭೆಗೆ ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ಸೈತನ ಕುತಂತ್ರಗಳೆಲ್ಲ ಮುರಿಯಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಿಮಗೆ ಮಹಿಮೆ ಆಗ್ಲಪ್ಪ. ನೀನು ಈ ಆಲಯದಲ್ಲಿ ಇಲ್ಲ ಅಂದ್ರೆ ದೇವರೇ ನಾವು ಎಷ್ಟು ಸ್ತುತಿ ಮಾಡಿದ್ರು ಕೂಡ ವ್ಯರ್ಥದಪ್ಪ ಕರ್ತನೆ. ನೀವು ನಮ್ಮ ಮಧ್ಯದಲ್ಲಿ ಬಂದು ನೀವು ಕಾರ್ಯ ಮಾಡಪ್ಪ ದೇವರೇ. ನಮ್ಮ ಮಧ್ಯದಲ್ಲಿ ನಿವಾಸಿಸುವಪ್ಪ ದೇವರೇ. ನಮ್ಮ ಮಧ್ಯದಲ್ಲಿ ಇರುವುದಾದರೆ ಪ್ರತಿಯೊಬ್ಬರು ಸ್ವಸ್ಥತೆ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯದ. ಈ ಸೇವೆ ಸಭೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯದ ಕರ್ತನೆ. ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸ್ತೇವಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳುವುದೇ
ಪ್ರಾರ್ಥಿಸಿದ ಪ್ರಿಯರೇ, ಯಾರು ಸುಮ್ಮನಾಗಿರ್ಬೇಡ್ರಿ, ಯಾರು ಕೆಳಕೊಳ್ಳಲು ಸಾಧ್ಯ ಇಲ್ಲ. ದೇವರು ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು, ಸ್ವಲ್ಪ ಮಟ್ಟಿಗೆ ನಿಂತು ಪ್ರಾರ್ಥಿಸು. ಎಲ್ಲೆಲ್ಲೋ ವ್ಯರ್ಥವಾಗಿ ಕಾಲ ಕಳ್ಕೊಂಡು ಅವ್ರ ಜೊತೆ ಇವ್ರ ಜೊತೆ ಸ್ವಂತದ ಮೇಲೆ ಕೈಗಳು ಇಟ್ಕೊಂಡು ಅರ್ಧ ತಾಸು ಒಂದು ತಾಸು ನಿಂತು ಮಾತಾಡ್ತಿದ್ದೇವೆ. ಆದ್ರೆ ದೇವ್ರ ಸನ್ನಿಧಿಯಲ್ಲಿ ಮಾತಾಡು, ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸುವಾಗ ದೇವರು ನೀವು ಬಲಪಡಿಸ್ತಾರೆ. ನಿಮ್ಗೆ ಏನ್ ಬೇಕು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ come to Holy Spirit, come to Holy Spirit. Maria Priya Yeah.
ನೀವು ನೀತಿವಂತರ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಆತನು ನಿಮ್ಮ ಭಾರವನ್ನು ಹೊತ್ತುಕೊಂಡನು ಪ್ರಿಯರೇ. ನಿಮಗಿರ್ತಕ್ಕಂಥ ಕಷ್ಟವನ್ನು ಆತನನ್ನು ಹೊಂದಿದ್ದನ ಪ್ರಿಯರೇ. ದೇವರ ಸನ್ನಿಧಿಯಲ್ಲಿ ಮೌನವಾಗಿ ಕೂಡ ನೀ ಕೇಳು, ನಿನ್ನ ಭಾರ ಆತನು ಹೊರಹೊಮ್ಮದಿಯಾಗಿದ್ದನ ಪ್ರಿಯರೇ. ಯಜ್ಞದ ಗುರಿಯಾಗಿ ದೇವರೇ ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಂಡು ನಮ್ಮ ಪಾಪದ ಶಿಲುಬೆದ ಭಾರವನ್ನು ಹೊತ್ತುಕೊಂಡು ನಮ್ಮನ್ನು ಪಾಪದಿಂದ ಅಪರಾಧದಿಂದ ನಮ್ಮನ್ನು ಬಿಡುಗಡೆ ಮಾಡಿದಪ್ಪ. ಒಂದು ಕೈ
ಬಟ್ಟೆಗಾಗಲಿ ಅಥವಾ ಕಾಲಿಗಾಗಲಿ ಅಥವಾ ತಲೆ ಮೈಯಲ್ಲಿ ಸಣ್ಣ ಗಾಯವಾದರೆ ನಮ್ಮನ್ನು ತಡ್ಕೊಳ್ಳಕ್ಕಾಗಲ್ಲ, ಆದ್ರೆ ದೇವರು ನೀವು ಮಾಡಿದ ಪಾಪಕ್ಕಾಗಿ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿ ಭೂಲೋಕಕ್ಕೆ ಬಂದು ತನ್ನ ಶರೀರವೆಲ್ಲ ಗಾಯವನ್ನು ಮಾಡಿಕೊಂಡು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವುದಕ್ಕಾಗಿ ಸಿಲುಬೆಯ ಭಾರವನ್ನು ಹೊತ್ತುಕೊಂಡು ಮರಣದ ಕಪ್ಪವನ್ನು ಆತ ನೀಡಿದಂತೆ ನೀವು ಮಾಡಿದ ಪಾಪಕ್ಕಾಗಿ ನೀನು ಏನು ಆತನಿಗೆ ಮಾಡಿಲ್ಲ, ಆತನು ನಿನಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಂಡಿದೆ. ನೀನು ನಿನಗೆ ರಕ್ಷಿಸಬೇಕೆಂಬುದಾಗಿ, ನಿನ್ನ ಕುಟುಂಬ ರಕ್ಷಿಸಬೇಕೆಂಬುದಾಗಿ, ನಿನ್ನನ್ನು ಉನ್ನತ ಸ್ಥಳದಲ್ಲಿ ಇಡಬೇಕೆಂಬುದಾಗಿ, ಲೋಕದಲ್ಲಿ ನಿನ್ನವರು ನನ್ನವರು ಯಾರು ಇಲ್ಲ ಎಂಬುದಾಗಿ ಒಂದನೇ ಭಾವನೆ ಮಾಡ್ತಾ ಇದೆ. ಸಿಲುಬೆಯ ಭಾರವನ್ನು ಹೊಂದಿರತಕ್ಕಂಥ ಯೇಸು ನಮ್ಮ ಮಧ್ಯದಲ್ಲಿ ಹಣ ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಹಣ ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಆತನ ಹಣ ಪ್ರಿಯರೇ. ಈಗ ಬೇಗನೆ ಬರುತ್ತಾನೆ, ನಿನ್ನ ವಿರುದ್ಧದಲ್ಲೂ ಬಿಗಿಯಾಗಿ ಹಿಡಿದುಕೊಂಡಿರು. ಈಗ ನಾ ಬೇಗನೆ ಬರುತ್ತಾನೆ ಎಂಬುದಾಗಿ ಒಂದು ದಿನ 1000 ವರ್ಷ, 1000 ವರ್ಷ ಒಂದೇ ದಿನ ಘೋರ 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 ಆ ಸಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಘೋರ 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 ಸಿಲುಬೆಯ ಮರಣ ಘೋರ, ಭಾರ 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 ನನ್ನ ಹೃದಯದಿ ಭಾರ. ಕಲ್ವಾರಿಯ ಪ್ರೀತಿಯ ನೆನೆದಾಗ ಮನ ಕರಗಿದೆ, ಏಸಯ್ಯ ನಿನ್ನ ತ್ಯಾಗಕ್ಕೆ ಜೀವ ತಲೆಬಾಗಿ, ಏಸಯ್ಯ ನಿನ್ನ ತ್ಯಾಗಕ್ಕೆ ಈ ಜೀವ ತಲೆಬಾಗಿದೆ. ಪರಿಶುದ್ಧನಾಗಿರ್ತಕ್ಕಂಥ ದೇವರೇ, ನಮ್ಮ ಪಾಪದ ಭಾರವನ್ನು ಹೊತ್ತುಕೊಂಡು ಸಿಲುಬೆಯ ಮೇಲ ದೇವರೇ ಬಲಿಯಾಗಿ ನಮಗಾಗಿ ನೀವು ತಗ್ಗಿಸಿಕೊಂಡಿ, ನಮಗಾಗಿ ನಿಮ್ಮ ಶರೀರ ಗಾಯ ಮಾಡಿಕೊಂಡಿ, ನಮಗಾಗಿ ಮರಣ ಹೊಂದಿದೆ, ನಮಗಾಗಿ ಪುನರುತ್ಥಾನ ಹೊಂದಿದಪ್ಪ. ಈಗ ನನ್ನ ತಂದೆಯಲ್ಲಿ ಬಹಳ ಬಿಡುಗಡೆಗಳವ, ಅದಕ್ಕಾಗಿ ನಾ ಹೋಗಿ ನಿಮ್ಮನ್ನು ಸಿದ್ಧ ಮಾಡಿ ನಾ ಬರ್ತಾ ಕೇಳೋಣ. ಒಂದ್ ವೇಳೆ ಏನಾದರೂ ಬೇಕಾದರೆ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಹಣ ನಿನಗೇನಾದರೂ ಬೇಕಾದರೆ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇಲ್ಲ. ಈ ಕ್ಷಣದಲ್ಲಿ ಕೇಳು. Come to Holy Spirit in the name of Jesus. Come to Holy Spirit, Holy Spirit, Holy Spirit, Holy Spirit, Holy Spirit. King of Kings, Lord, in the name of Jesus. Hallelujah, hallelujah, hallelujah. Hallelujah, 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 hallelujah. ಎಲ್ಲ ರೋಗ ವ್ಯಾಧಿಗಳು ಜನರಿಂದ ಬಿಡುಗಡೆ ಆಗುತ್ತದೆ. ಎಲ್ಲ ಮಂತ್ರ ಶಕ್ತಿ ದುರಾತ್ಮ ಪೀಡಿಸ್ತಕ್ಕಂಥ ಆತ್ಮ ಪ್ರತಿಯೊಬ್ಬರ ಶರೀರದಿಂದ ಬಿಡುಗಡೆ ಆಗಲಿ ಅಪ್ಪ. ಬೆಂಕಿಗೂ ಆಕಾಶದ ಬೆಂಕಿಯನ್ನು ಆಗ್ತದೆ. ಎಲ್ಲ ರೋಗ ವ್ಯಾಧಿ ಮಂತ್ರದಂತರ ಶಕ್ತಿ ಸೈತನ ಅಧಿಕಾರ
ಸನ್ನಿಧಿಯಲ್ಲಿ ಬಿಟ್ಟಿದ್ದಾರಪ್ಪ. ನಿನ್ನ ಸನ್ನಿಧಿಯಲ್ಲಿ ಮಕ್ಕಳು ಬೇಡಿರುವಾಗ ದೇವರ ಮಕ್ಕಳು ಕೂಡ ಯಾರ್ಯಾರು ನನಗೆ ಬೇಕು ಎಂಬುದಾಗಿ ಜನ ಕೇಳಿದರೋ ಅವರಿಗೆ 100% ಕೂಡ ದೇವರು. ಯಾರು ನಿರಾಶವಾಗಲು ಸಾಧ್ಯ ಇಲ್ಲ ದೇವರು. ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತಗಳು ಸೂಚಕ ಕಾರ್ಯಗಳನ್ನು ಮಾಡಬಹುದು. ಈ ಸಭೆಯಲ್ಲಿ, ಸೇವೆಯಲ್ಲಿ, ಈ ಆಲಯದಲ್ಲಿ ಕೂಡ ಸೂಚಕ ಕಾರ್ಯ ಮಾಡಬಹುದು. ಈ ಆಲಯ ಸಭೆ ಕೂಡ ಬಲಪಡಿಸಬೇಕು. ಸೇವೆ ಮಾಡ್ತಕ್ಕಂಥ ನನ್ನ ಕುಟುಂಬಗಳನ್ನು ಬಲಪಡಿಸು. ನಿನ್ನ ಅಥಾರಿಟಿ ಒಪ್ಪಿಸಿದ್ದೇವೆ. ಆರ್ಥಿಕವಾಗಿ ಈ ಆಲಯ ಬಲಹೀನ ಆಗಿರಪ್ಪ. ಆರ್ಥಿಕವಾಗಿ ಸೇವೆ ಮಾಡ್ತಕ್ಕಂಥ ನಾವು ಬಲಹೀನರಾಗಿದ್ದೇವಪ್ಪ. ನಮ್ಮನ್ನು ಬಲಪಡಿಸು. ಹಾಗೆ ಮಾಡಿದ ಇವತ್ತು ಅನೇಕ ಅದ್ಭುತಗಳು ಸೂಚಕ ಕಾರ್ಯಗಳನ್ನು ಮಧ್ಯದಲ್ಲಿ ಮಾಡಿದ್ದೇವೆ. ಯಾರೇನು ಹೇಳಿದಿರೋ ಅವರಿಗೆ ಕೊಟ್ಟಿದ್ದಪ್ಪ ನೆನಪಿಸ್ತು. ಇವತ್ತಿನ ಭಾಗ್ಯದ ಕಡೆ ಕಟ್ತಾರೆ. ಇವತ್ತಿನ ಭಾಗ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯದವರು ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಹೀನನಾಗಿದ್ದಪ್ಪ ಕರ್ತಾರೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ, ಅಭಿಷೇಕದಿಂದ ನಾನು ತುಂಬಿಸಪ್ಪ ಕರ್ತಾರೆ. ವಾಕ್ಯೊಳಗೆ ಸ್ವಲ್ಪ ನೀನ ಮೊದಲು ಮಾತಾಡಿ ನನ್ನ ಬಾಯಿ ತುಡಿದುಟ್ಟಿ ನಾಲ್ಕು ನಮ್ಮೆಲ್ಲರಿಗೂ ಮಾತಾಡಪ್ಪಾಗ್ತದೆ. ನೀನು ಮಾತಾಡುವುದಾದರೆ ನೀವು ಬರುವರೆ ನಾವು ಸಿದ್ಧವಾಗಿದ್ದು ಬದಿಕೊಂಡಿಲ್ಲ ಸಾಧ್ಯ ಕಾಣ್ತಾನೆ. ನಿಮ್ಮ ವಾಕ್ಯದೊಟ್ಟಿಗೆ ನಮ್ಮನ್ನು ಮಾತಾಡಪ್ಪಾಗ್ತಾನೆ. ದೇವರ ಸಭೆದ ನಮ್ಮೆಲ್ಲರ ಆತ್ಮ, ಪ್ರಾಣ, ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡ್ತಿರುವುದಾಗಿ ಜೋಡಿಸಲು ಸಾಮರ್ಥ್ಯ ಅವಶ್ಯಕ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಂತೋಷಗಳು ಕೈ ತುರ್ಸಂತಿ ಸಂತೋಷಗಳು. ಆಮೇಲೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಇಲ್ಲಿವರೆಗೆ ಉನ್ನತದಲ್ಲಿ ಅದ್ಭುತದಲ್ಲಿ ದೇವರಿಗೆ ನಾವು ಆರಾಧನೆ ಮಾಡಿದ್ದೇವೆ. ಅದಕ್ಕೆ ಇವತ್ತಿನ ಸಂದೇಶಗಳಿಗೆ ನಾವು ಬರೀ ಸಂದೇಶಗಳಿಗೆ ಹೋಗುವಾಗ ಮೌನವಾಗಿದ್ದು ಯಾರು ಆ ಕಡೆ ಈ ಕಡೆ ನೋಡದಾಗೆ ನಿಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರವೆಲ್ಲ ದೇವರು ಒಪ್ಪಿಸಿಕೊಟ್ಟು ಆತನ ಸನ್ನಿಧಿಯಲ್ಲಿ ನೀವು ನೆಲೆಗೊಂಡಿದ್ದು ಆತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸುವುದಾದರೆ ದೇವರ ಮೇಲು ಮತ್ತು ಆತನ ಮಾಡ್ತಕ್ಕಂಥ ಕಾರ್ಯಗಳೆಲ್ಲ ನಿಮ್ಮ ಜೀವಿತದಲ್ಲಿ ಪಡ್ಕೊಳ್ಳಕ ಸಾಧ್ಯತೆ ಅದಕ್ಕೆ. ಹಲ್ಲೆಲೂಯಾ. ಕಳೆದ ವಾರ ಹೇಳಿದರೆ ಯಾವ ವಿಷಯವಾಗಿ ಮಾತಾಡ್ತಾ ಹೇಳಿದ್ರೆ ಯಾರು ಹೇಳಿದ್ರೆ ಯಾರಿಗೆ ನೆನಪದ? ಏನು ವಿಷಯ? ಮಗ, ಮೊಮ್ಮಗ. ಹಲ್ಲೆಲೂಯಾ. ಎಲ್ಲ ನೆನಪದಲ್ಲ? ಮಗ ಮತ್ತು ಮೊಮ್ಮಗನ ವಿಷಯವಾಗಿ ಈ ಮಗ ಯಾರು, ಮೊಮ್ಮಗ ಯಾರು ಮತ್ತು ಈ ಅಜ್ಜ ಯಾರು, 3 ವಿಷಯವಾಗಿ ಅದ್ಭುತವಾಗಿ ನಿಮಗೆ ನಾನು ಸಂದೇಶವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದ. ಸ್ವಲ್ಪ ತಡಾದ್ರೂ ಕೂಡ ಪರವಾಗಿಲ್ಲ. ಯಾಕಂದ್ರೆ ಎಲ್ಲೆಲ್ಲ ನಮ್ಮ ಕಾಲಗಳನ್ನು ಕಳೆದುಕೊಂಡು ಎಲ್ಲೆಲ್ಲ ನಮ್ಮ ವ್ಯಸ್ತವಾಗಿ ಕಾರ್ಯಗಳು ಮಾಡಿಕೊಂಡು ಕೂಡಿತು ಪ್ರಿಯರೇ. ಆದರೆ ಆತನ ಸನ್ನಿಧಿಯಲ್ಲಿ ಅದ್ಭುತವಾಗಿ ಆತನ ಸಂದೇಶವನ್ನು ಕೇಳುವಾಗ ಉನ್ನತ ಕಾರ್ಯಗಳು ಮಾಡ್ತಕ್ಕಂಥ ದೇವರು ನಮ್ಮ ಮಧ್ಯದಲ್ಲಿ ನನ್ನ ಪ್ರಿಯರೇ. ನೋಟ್ ಮಾಡ್ಕೊಂಡು ಬರ್ಕೊಂಡಿಟ್ಕೊರಿ. ಇವೆಲ್ಲ ಸಂದೇಶಗಳು ಈಗಿನ ಬರ್ಕೊಂಡಿಟ್ಕೊರಿ. ಅನೇಕ ಜಾಗ ಸ್ಥಳದಲ್ಲಿ ನೀವು ಕೂತು ಬೋಧಿಸಬಹುದು. ಇಂಥ ಒಂದು ಸಂದೇಶ ನೀವು ದೇವರು ನಮ್ಮ ಮಧ್ಯದಲ್ಲಿ ಎಲ್ಲರಿಗೆ ಕೊಡೋದಕ್ಕಾಗಿ ಸಿದ್ಧರಾಗಿದ್ದಾನೆ ಪ್ರಿಯರೇ. ಅದಕ್ಕ ಆ ಮೊಮ್ಮಗ ಹೇಳ್ತಾನ, ಸತ್ತ ನಾಯಿಯಂತಿದ್ದ ನನ್ನ ಮೇಲೆ ನಿನ್ನ ದಯ ಇಷ್ಟೇ ಯಾಕಪ್ಪ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಅದು ನೋಡಲಿ 2ನೇ ಸಮುವೇಲನು 9ನೇ ಅಧ್ಯಾಯ, 2ನೇ ಸಮುವೇಲನು 9ನೇ ಅಧ್ಯಾಯ 5-6 ವಚನ. ಕೂಡಲೇ ಅರಸನು ದೂತರನ್ನು ಕಳುಹಿಸಿ ಅವನನ್ನು ಲೋದೆ ಬಾರಿನಲ್ಲಿದ್ದ ಅಮೀಯೇಲನ ಮಗನಾದ ಮಾಕೀರನ ಮನೆಯಿಂದ ಕರೆಸಿದನು. ಸೌಲನ ಮೊಮ್ಮಗನು ಯೋನಾತನನ ಮಗನಾದ ಮೇಫೀಬೋಶೆತನು ಬಂದಾಗ
ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದಾವೀದನು ಮೆಫೀಬೋಶೆತನ ಮೇಫೀಬೋಶೆತನೇ ಅನ್ನಲು ಅವನು ನಿನ್ನ ಸೇವಕನಾದ ನಾನು ಇಲ್ಲಿದ್ದೇನೆ ಎಂದನು ಎಂಬುದಾಗಿ. ಯಾರ ಮೊಮ್ಮಗ ಇವ? ಸೌಲನ ಮೊಮ್ಮಗ, ಯೋನಾತನನ ಮಗ. ಸೌಲನ ಮೊಮ್ಮಗ ಯೋನಾತನ ಮಗ. ಆದರೆ ಲೋದೇಬಾರ್ ಎಂಬ ಒಂದು ಸ್ಥಳ, ಒಂದು ಪ್ರಾಂತ, ಒಂದು ಪಟ್ಟಣದಲ್ಲಿ, ಆ ಗ್ರಾಮದಲ್ಲಿ ಆತನು ನಿವಾಸಿಸ್ತಕ್ಕಂಥನಾಗಿದ್ದನು. ಪ್ರಿಯರಿ, ಘೋರವಾಗಿ ಯುದ್ಧ ನಡೀತಾ ಇರ್ತದ. ಘೋರವಾಗಿ ನಡೀತಕ್ಕಂಥ ಯುದ್ಧದಲ್ಲಿ ಸೌಲ ಯೋನಾತರು, ಸೌಲನಿಗೆ ಕೊಟ್ಟಿರ್ತಕ್ಕಂಥ ಮಕ್ಕಳು ಆ ಪ್ರಾಂತದಲ್ಲಿ ಸತ್ತೋಗ್ತಾರೆ. ಘೋರವಾಗಿ ಭಯಂಕರವಾಗಿ ಯುದ್ಧ ನಡೀತದ. ಆ ಭಯಂಕರವಾಗಿ ಯುದ್ಧದಲ್ಲಿ ಸೌಲ ಯೋನಾತರು ಸತ್ತೋಗ್ತಾರ. ಆದ್ರೆ ಈ ಒಬ್ಬ ಮಗನೇ ಬದುಕಿರ್ತಾನ. ಪ್ರಿಯರೇ, ಯೋನಾತನ ಮಗ ಬದುಕಿರ್ತಾನ. ಸೌಲನ ಮೊಮ್ಮಗನಿದ್ದನು ಬದುಕಿಕೊಂಡಿರ್ತಾನ. ಪ್ರಿಯರೇ, ಆದ್ರೆ ಬದುಕಿಕೊಂಡಿದ್ದಾಗ ಬಹಳಷ್ಟು ಕಷ್ಟ. ಒಂದು ತಂದೆ ಅರಸನು, ಒಂದು ಅಜ್ಜ ಅರಸನು, ಒಂದು ತಂದೆ ಯುದ್ಧ ವೀರನು. ಆದರೆ ಮಗನಿಗೆ ಬಂದಂತಹ ಕಷ್ಟ, ಅವನಿಗೆ ಬಂದಂತಕ್ಕಂಥ ಶ್ರಮೆ, ಅವನ ಒಳಗಿರ್ತಕ್ಕಂಥ ಆ ದುಃಖ ಯಾರಿಗೆ ಹೇಳಲಾದಾಗೆ ಅನೇಕ ಒಂದು ಹಿಂಸೆಗೆ ಒಳಗಾಗಿ ತನ್ನಂತ ಪ್ರತಿದಿನ 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 ದೇವರ ಸನ್ನಿಧಿಯಲ್ಲಿ ಅಯ್ಯೋ ನನಗೆ ಯಾರು ನಡೆಸ್ತಾರೆ, ಅಯ್ಯೋ ನನಗ ಯಾರು ತೆಗೆದುಕೊಂಡು ಹೋಗ್ತಾರೆ ಎಂಬ ಒಂದು ಪರಿಸ್ಥಿತಿ, ಒಂದು ಉದ್ದೇಶ ಆತನದಾಗಿರುತ್ತೇವೆ. 4ನೇ ಅಧ್ಯಾಯ, ಮೊದಲನೇ ಸಮುವೇಲನು 4ನೇ ಅಧ್ಯಾಯ 4ನೇ ವಚನ. ಸೌಲನ ಮಗನಾದ ಯೋನಾತನಿಗೆ ಮೇಫೀಬೋಶೆತನೆಂಬ ಒಬ್ಬ ಕುಂಟ ಮಗನಿದ್ದನು. ಅವನು ಕುಂಟನಾದದ್ದು ಹೇಗೆಂದರೆ, ಸೌಲ ಯೋನಾತರು ಸತ್ತರೆಂಬ ವರ್ತಮಾನವು ಇಸ್ರೇಲಿನಿಂದ ಬಂದಾಗ 5 ವರ್ಷದವನಾಗಿದ್ದ ಅವನನ್ನು ಅವನ ದಾದಿಯು ತೆಗೆದುಕೊಂಡು ಅವಸರದಿಂದ ಓಡು ಹೋಗುವಾಗ ಅವನು ಬಿದ್ದು ಕುಂಟನಾದನೆಂಬುದಾಗಿ. ಹಲ್ಲೆಲೂಯಾ. ಯಾಕೆ ಬಿದ್ದವಂತ? ಮೇಫೀಬೋಶೆತನು ಬಿದ್ದನ. ಹ್ಯಾಂಗ ಬಿದ್ದನಂದ್ರೆ, ಸೌಲ ಯೋನಾತರು ಇವರು ತೀರಿ ಹೋದರೆಂಬ ಒಂದು 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 ಏನಾಗಿದೆ, ಒಂದು ವರ್ತಮಾನ, ಅವರು ಸತ್ತರೆಂಬ ಒಂದು ವರ್ತಮಾನ. ಆ ವರ್ತಮಾನ ಕೇಳಿದ ತಕ್ಷಣ ದಾದಿ ಅಂದ್ರೆ ಆಗಿನ ಕಾಲದಲ್ಲಿ ಮಕ್ಕಳಿಗೆ ಪೋಷಣೆ ಮಾಡುವುದಕ್ಕಾಗಿ ಅಜ್ಜೆ ಒಂದು ವಯಸ್ಸು ಮ್ಯಾಲಿದ್ದಂತ ಒಂದು ಹೆಣ್ಮಕ್ಕಳಿಗೆ ಕುಟುಂಬದಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ಬೇರೆ ಅಥವಾ ಕುಟುಂಬಕ್ಕ ತಂದ್ಕೊತಿದ್ರು. ಮಕ್ಕಳಿಗೆ ಪೋಷಣೆ ಮಾಡುವುದಕ್ಕಾಗಿ, ಮಕ್ಕಳಿಗೆ ಸಂರಕ್ಷಣೆ ಮಾಡುವುದಕ್ಕಾಗಿ, ಮಕ್ಕಳಿಗೆ ಅದ್ಭುತವಾಗಿ ಬೆಳೆಸುವುದಕ್ಕಾಗಿ, ಮಕ್ಕಳಿಗೆ ಗುಣಲಕ್ಷಣ ಪಾಠವನ್ನು ಕಲಿಸುವುದಕ್ಕಾಗಿ, ಮಕ್ಕಳು ಹೇಗೆ ಬದುಕಬೇಕು, ಹೇಗೆ ಬೆಳಿಬೇಕೆಂಬ ಉದ್ದೇಶ ಬೋಧನೆ ಮಾಡುವುದಕ್ಕಾಗಿ, ಅಥವಾ ಆ ಮಕ್ಕಳಿಗೆ ಸಂರಕ್ಷಣೆ ಮಾಡುವುದಕ್ಕಾಗಿ ಒಂದು ವಯಸ್ಸು ಮ್ಯಾಲ್ ಬಿದ್ದಂತ ಒಂದು ಹೆಣ್ಮಕ್ಕಳಿಗೆ ತಂದು ಆ ಮಕ್ಕಳಿಗೆ ಪೋಷಣೆ ಕೊಡುವುದಕ್ಕಾಗಿ ಮನೆಯಲ್ಲಿ ತಂದು ಕೊಡ್ತಿರ್ತಾರೆ. ಆದರೆ ಸೌಲ ಯೋನಾತರು ಇಸ್ರೇಲಿನಲ್ಲಿ ಒಂದು ಯುದ್ಧದಲ್ಲಿ ಸತ್ತರೆಂಬ ವರ್ತಮಾನವನ್ನು ಕೇಳಿ, ಅಯ್ಯೋ ಈ ರಾಜ್ಯದ ಎಲ್ಲ ಇರ್ತಕ್ಕಂಥ ಗಂಡು ಮಕ್ಕಳಿಗೆ ಎಲ್ಲರಿಗೆ ಸಂಹಾರ ಮಾಡ್ತಾರಲ್ಲ, ಈಗ ಎಲ್ಲರಿಗೆ ಕೊಲ್ಲುತ್ತಾರಲ್ಲೆಂಬುದಾಗಿ ತಿಳಿದುಕೊಂಡು ಆ ಮಗುವಿಗೆ ಒಪ್ಪಂದು ಅದೇ ಮಗುವಿಗೆ ಬದುಕಿಸುವುದಕ್ಕಾಗಿ, ಆ ಮಗುವಿಗೆ ನಾವು ಒಳ್ಳೆ ಪೋಷಣೆ ಕೊಡಬೇಕು, ಒಂದಿನ ಉನ್ನತ ಸ್ಥಾನ ತರಬೇಕೆಂಬ ಉದ್ದೇಶ ಆಸೆ ಇಟ್ಕೊಂಡು ಆ ದಾದಿ ಏನ್ ಬೇಡ, ಆ ಮಗುವಿಗೆ ಮುಚ್ಚಿಕೊಂಡು ಓಡುವುದಕ್ಕಾಗಿ ಪ್ರಯತ್ನ ಪಟ್ಟಿರ್ತೀರಿ. ತಪ್ಪಿಸುವುದಕ್ಕಾಗಿ ಮರಣದಿಂದ ಮೊದಲು ಏನಂತಂದ್ರೆ, ಒಂದು ರಾಜ್ಯ ಗೆಲ್ಲಬೇಕಾದ್ರೆ ಆ ರಾಜ್ಯದಾಗಿರ್ತಕ್ಕಂಥ ಚಿಕ್ಕ ಮಕ್ಕಳು, ಸಣ್ಣ ಮಕ್ಕಳು ಹಿಡ್ಕೊಂಡು ಹಿರಿಯರ ಮುದುಕ ವಯಸ್ಸು ಮ್ಯಾಲಿರ್ತಕ್ಕಂಥ ಪ್ರತಿಯೊಂದು ಗಂಡು ಮಕ್ಕಳಿಗೆ ಕಂಪಲ್ಸರಿ ಸಂಪೂರ್ಣವಾಗಿ ಕೊಡ್ತಿದ್ರು. ಬೇರೆ ಯಾರು ಮತ್ತು ತಿರುಗಿ ವಿರುದ್ಧವಾಗಿರ್ಬಾರ್ದೆಂಬ
ಒಂದು ಉದ್ದೇಶ ಆಗಿನ ರಾಜ್ಯರು ಇಟ್ಟುಕೊಂಡು ಒಂದು ಫ್ಯಾಮಿಲಿ ಸಂಪೂರ್ಣವಾಗಿ ನಾಶ ಮಾಡ್ತಿರ್ತಾರೆ. ಅಂತ ಒಂದು ನಾಶ ಮಾಡ್ತಕ್ಕಂಥ ಕುಟುಂಬ ಸೌಲನ ಕುಟುಂಬಕ್ಕಾಗಿತ್ತು. ಆದರೆ ಆ ಸೌಲನ ಕುಟುಂಬದಲ್ಲಿ ಈ ಮೇಫಿಬೋಶೆತನ ಒಬ್ಬನು ಬದುಕುವುದನ್ನ ಯಾರ ಕಾರಣ ಅಂದ್ರೆ ಆ ದಾದಿ ಪ್ರೀತಿ. ಕುಂಟನಾಗಿ ಅಂದ್ರೆ ಅವಸರದಿಂದ ಗಡಿಬಿಡಿ ಮಾಡಿ ಅಯ್ಯೋ ಬರ್ತಾನೆ ಈಗ ಈ ಗಡಿಗಿಲ್ಲೇ ಈ ಮಗುವಿಗೆ ಆ ಕೊಡುದರೆಂಬ ಉದ್ದೇಶ ಇಟ್ಕೊಂಡು ಗಡಿಬಿಡಿ ಮಾಡಿ ಆ ಕೂಸಿಗೆ ತಗೊಂಡು ಓಡುವುದಕ್ಕೆ ಹೋಗ್ಯಾಳ. ಆ ಕೂಸು ಕೆಳಗೆ ಬಿದ್ದ ತಕ್ಷಣ ಎರಡು ಕಾಲುಗಳು ಮುರಿದೋಗ್ತವೆ. ಒಂದ್ ವೇಳೆ ಮೇಫಿಬೋಶೆತನ ಎರಡು ಕಾಲು ಒಂದ್ ವೇಳೆ ಕುಂಟನ ಹಾಗೆ ಆಯ್ತಿಲ್ಲ, ಅವನ ಕಾಲು ಆ ತರ ಮಾರ್ಪಡ್ತಿಲ್ಲ ಅಂದ್ರ ಬಹುಶಃ ಆತನ ಕೂಡ ಒಂದಿನ ರಾಜ್ಯನಾಗಿ ಅರಸನಾಗಿ ಜೀವಿಸ್ತೀನಿ ನಾನು. ಆದ್ರೆ ಅವನ ಜೀವನ ಕುಂಟನ ಕಾಲು ಕುಂಟ ಆದ ತಕ್ಷಣ ನೋಡ್ರಿ, ಕೈಕಾಲು ಸರಿ ಇದ್ರೆ ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಪೋಷಣೆ ಕೊಡ್ಲಕ್ಕ ಬರಬರ ಆಗಲ್ಲ ಪ್ರೇರೆ. ಕರೆಕ್ಟ್ ಆಗಿ ಎಲ್ಲದರಲ್ಲಿ ಅದ್ಭುತವಾದ ಮಕ್ಕಳು ಅಂದ್ರೆ ಪೋಷಣೆ ಕೊಡಕ್ಕಾಗಲ್ಲ. ಯಾಕೆ ಕೊಡಕ್ಕಾಗಲ್ಲ ಅಂದ್ರೆ ಏನೋ ಒಂದು ವರ್ಷ ಕೆಲಸ ಮಾಡ್ತಾರ, ಏನೋ ಬೇರೆ ಕೆಲಸ ಮಾಡ್ತಾರ, ಏನೋ ಹೆಣ್ಣು ಮಾತು ಕೇಳಲ್ಲ ಅಂತ ಹೇಳಿದಾಗ ಅನೇಕ ನಾನಾ ವಿಧವಾಗಿ ವಲಸಾಗಿ ರಾಶಿಯಾಗಿ ಬೈದು ಹೊಡೆದು ಅಂದು ಅನೇಕ ಮಾಡ್ತೇವೆ. ಆದ್ರೆ ಆತನು ಕುಂಟನಾಗಿದ್ದಾಗ ಆತನಿಗೆ ಪೋಷಣೆ ಯಾರು ಮಾಡ್ಬೇಕು? ಅಲ್ಲಲ್ವಾ? ಕುಂಟನಿಗೆ ಪೋಷಣೆ ಯಾರು ಮಾಡ್ಬೇಕು? ಅವರಿಗೆ ಬಡಿಸ್ಬೇಕು ಅನ್ನೋದರ ನಾವೇ ತಂದು ಕೊಡ್ಬೇಕು. ಯಾರ ಮನೆಗ ಅಂಗಹೀನರನ್ನು ಹೇಳಕ್ ಬರಲಂತ ಪರಿಸ್ಥಿತಿ ಅಥವಾ ಜಾರಿಕೊಂಡು ನಡೀತಾರೋ ಆ ಪರಿಸ್ಥಿತಿ ಬಹಳ ಗಂಭೀರ. ಅವರಿಗೆಲ್ಲ ಹಾಸಿಗೆಯಲ್ಲಿ ತಂದು ಕೊಡ್ಬೇಕು, ಅವ್ರಿಗೆಲ್ಲ ಟೇಬಲ್ ತಂದು ಕೊಡ್ಬೇಕು. ಅವರು ಅಟ್ಲೀಸ್ಟ್ ಬಾತ್ರೂಮ್ ಹೋಗ್ಬೇಕಂದ್ರೆ ಒಬ್ಬರಿಬ್ಬರು ಕೈ ಹಿಡ್ಕೊಂಡು ಅವ್ರಿಗೆ ಸಹಾಯ ಮಾಡಿ ತಕೊಂಡು ಹೋಗ್ಬೇಕಾಯ್ತವ್ರಿ. ಅಂತ ಒಂದು ಪರಿಸ್ಥಿತಿ. ಆದ್ರೆ ಲೋದೆ ಎಂಬ ಪಟ್ಟಣ ಆ ಮನೆಯಲ್ಲಿ ಈ ಕುಂಟನಾಗಿರ್ತಕ್ಕಂಥ ಮೇಫಿಬೋಶೆತನು ಜೀವಿಸುವಂತಂದ್ರೆ ಎಷ್ಟು ಹಿಂಸೆಗೊಳಗಾಗಿದೆ. ತಾತ ರಾಜ್ಯ ತಂದೆ ಒಂದು ಯುವತ ವೀರನು, ಆದರೆ ಮಗನು ಈ ಸ್ಥಿತಿ ಏನಾಗಿರ್ಬೋದನ್ನ ಕುಂಟನಾಗಿ ಜೀವಿಸ್ಲತನ ಪ್ರಿಯರೇ. ಕುಂಟನಾಗಿ ಜೀವಿಸುವ ಕಾಲ ಎಲ್ಲ ಪ್ರತಿ ಒಬ್ಬರಿಗೆ ಅನೇಕ ಕಷ್ಟಗಳು ಹಿಂಸೆಗಳು ಒಳಗಾಯ್ತಾವ ಪ್ರಿಯರೇ. ಮನೆಗೆ ಯಾರ ವಯಸ್ಸಿನಲ್ಲಿ ಹಿರಿಯರಾಗಿದ್ದಾರ ಮೊಳಕಾಲು ಪ್ಯಾನೆಗೆ ಬಂದ್ರ ಅವ್ರು ಕುಂತಲೇ ನನ್ನ ಕೆಲಸ ಹೇಳ್ತಾರಂದ್ರ ಏನಂತಾರೆ ಎಲ್ಲರೂ ಮನ್ಯಾಗ? ಏನಂತಾರ? ಕುಂತಲೇ ಕೈಗಳೆಲ್ಲ ಚಂದೇವ, ಆದ್ರೆ ಏಳಕ್ಕುಳ್ಳ ಪರಿಸ್ಥಿತಿನೇ ಜರ ಮೊಳಕಾಲು ಬ್ಯಾನಿಗಳು ಅಂತೇಳಿ ಐ ಮಗ ಒಂದ್ ಗಿಲಾಸ್ ನೀರ್ ಕೊಡಂದ್ರ ಒಂದ್ಸರ್ತಿ 2 ಸರ್ತಿ 3 ಸರ್ತಿ ಅಜ್ಜಿ ಹೇಳ ತಾತನ ಅಂತೇಳಿ ನಡೀತಾ ಇರ್ತ ಅಂತೇಳಿ ಅನ್ಕೋತೀವಿ. ಆದ್ರೆ ಕೆಲವು ಸರ್ತಿ ಅಂತ ಏನ್ ಮಾಡ್ಬೇಕು ನಿನಗ? ತಗೊಳಕ್ ಬರಲ್ಲ, ನಿನಗೆ ಹೇಳಕ್ ಬರಲ್ಲ, ನಡಿಲಕ್ ಬರಲ್ಲ, ಕುಂತಲೇ ಕೊಡ್ಬೇಕು. ನಿನಗೆಲ್ಲ ಉಳ್ಳಕ್ ನಿನಗೆ ಕುಂತಲೇ ಕೊಡ್ಬೇಕು, ಟೀ ನೀನ್ ಕುಂತಲೇ ಕೊಡ್ಬೇಕು, ನೀರ್ ನೀನ್ ಕುಂತಲೇ ಕೊಡ್ಬೇಕು, ನೀ ಬೇಡಿದ ನೀನ್ ಕುಂತಲೇ ನಾವು ತಂದು ಕೊಡ್ಬೇಕಾ ಎಂಬ ಒಂದು ಶಬ್ದ, ಒಂದು ಮಾತು ಅಥವಾ ದುರ್ಭಾಷೆ ಅಥವಾ ಒಂದು ಸಿಟ್ಟು, ಒಂದು ಅಹಂಕಾರದಿಂದ ಆ ವಯಸ್ಸು ಮ್ಯಾಲ ಬಿದ್ದಂತ ಪರಿಸ್ಥಿತಿಯಲ್ಲಿ ನಮ್ಮ ಬಾಯಲ್ಲಿ ಅಂದು ಅವ್ರ ಮನಸ್ಸುಗಳು ನೋಯಿಸ್ತೇವೆ ಪ್ರಯತ್ನಿಸ್ತವೆ. ಅವ್ರು ಹಂಗಾಗಿರಲ್ಲ, ಅವ್ರು ಏನ್ ಮಾಡ್ಲಕ್ ಬರಲ್ಲ. ಅವರು ಒಂದು ಬಲವುಳ್ಳವರಾಗಿದ್ದಾಗ, ಸಣ್ಣವರಾಗಿದ್ದಾಗ ಅಥವಾ ಸಣ್ಣ ವಯಸ್ಸಿನಾಗಿ ನೀ ಇದ್ದಾಗ ನಿನ್ನ ಬುಜುಮ ತಗೊಂತಿರ್ಗಾರ ಪ್ರಿಯರಿ. ನಿನ್ ಬುಜುಮ ಮ್ಯಾಲ ಕೂರ್ಸ್ಕೊತ ಅಯ್ಯೋ ನನ್ನ ಮೊಮ್ಮಗ ಅಂತೇಳಿ, ಅಯ್ಯೋ ನನ್ನ ಮಗ ಅಂತೇಳಿ ಮ್ಯಾಲ ಎತ್ಕೊಂಡು ಬುಜು ಮೇಲೆ ಎತ್ಕೊಂಡು ನೀ ಒಂದ್ ವೇಳೆ ಬುಜು ಮೇಲೆ ಎತ್ಕೊಂಡು ನೀ ಟಾಯ್ಲೆಟ್ ಮಾಡಿದ್ರ ಅವ್ರ ಕುಕ್ಕಿ ಬೈದ್ಕೊಂಡಿಲ್ಲ ಪ್ರಿಯರಿ. ಬುಜು ಮೇಲೆ ನಿನ್ಗೆ ಎತ್ಕೊಂಡು ಓಡಾಡಿದಾಗ ಅವರು ನಿನ್ ಬಟ್ಟೆ ಮೇಲೆ ಒಂದ್ ವೇಳೆ ಟಾಯ್ಲೆಟ್ ಮಾಡಿದ್ರ ಈ ಬಟ್ಟೆ ಕಳೆದು ಥರ ಬಿಡಿಸಕ್ಕಿಲ್ಲ ಪ್ರಿಯರಿ. ಅವ್ರ ಮ್ಯಾಲ ಎತ್ಕೊಂಡು ತಿರುವಾಗ ಮೈ ಮೇಲೆ ಎತ್ಕೊಂಡು ನೀವು ಓಡಾಡಿದಾಗ ಅವ್ರ ಮೈ ಮೇಲೆ ನೀನ್ ಟಾಯ್ಲೆಟ್ ಅಥವಾ ಏನೋ ಮಾಡಿ ಹೊಲಸು ಮಾಡಿರ್ತಿ, ನಿನಗೆ ಅವ್ರು ಸಿಟ್ಟು ಮಾಡಿಲ್ಲ, ನಿನಗೊಂದು ಅವ್ರು ಹೊಡೆದಿಲ್ಲ. ಆದ್ರೆ ಅವ್ರ ವಯಸ್ಸು ಮ್ಯಾಲ ಬಿದ್ದಾಗ ಅವ್ರಿಗೆ ನಾವು ಅಂದಿ ಆಡಿ ತೋರಿಸ್ತೇವೆ. ಕೆಲವೊಬ್ಬರ ಅಂತಾರ ಈ ಮುದುಕಿ ಸತ್ತೋದ್ರೆ ಚಂದಿತ್ತು, ಈ ಮುದುಕ್ ಸತ್ತರೆ ಚಂದಿತ್ತು, ಇವ್ರಿಗೆ ಏನ್ ಮಾಡ್ಬೇಕು? ಮನೆಗೆ ಸೊಸೆ ಅದಕ್ಕೆ ಬಂದಿನಾಗಿವೆ ಅಂತಾರ, ಐ ಏನ್ ಮಾಡ್ಬೇಕೆ ನಿಂಗ, ಏನ್ ಮಾಡ್ಬೇಕು ನಿಂಗ, ಸತ್ತೋ ಮಾಡ್ದೋ. ಕೆಲವೊಬ್ಬರು ವಯಸ್ಸು ಮ್ಯಾಲ ಬಿದ್ದವ್ರಿಗೆ ಮನೆಗೆ ಹೊರ ಹಾಕಿ ಹೊಡಿಲತ್ತಾರ್ರಿ, ಬಡಿಗೆ ಹೊಡಿಲತ್ತಾರ, ಕಾಲಿನ ಒದಿಲತ್ತಾರ, ಹಿಡ್ಕೊಂಡು ಹೇಗೆ ಅರ್ಥ ನಡೆದ ಪ್ರಿಯರಿ. ಎಷ್ಟು ಭಯಂಕರ ಅವ್ರ ಪರಿಸ್ಥಿತಿ, ಅವ್ರ ಕತ್ತಿ, ಅವ್ರ ಸ್ಥಿತಿ ಹೀಗ ಆಗಿದ ಕಾರಣ ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಿನ್ನೆ ಸೊಸೆಯಾಗಿ ಬಂದಿದ್ರೆ ನಿನ್ನಾಗಿ
ನಿಂದೆದ, ಮಗಳಾಗಿದ್ದೆ ನಿಂದೆದ, ಮಗ ಆಗಿದ್ದೆ ನಿಂದೆದ, ಹಳೆ ಆಗಿದ್ದೆ ನಿಂದೆದ, ಮೊಮ್ಮಗಾಗಿದ್ದೆ ಅವ್ರಿಗೆ ಪೋಷಣೆ ಕೊಡ್ತಕ್ಕಂಥದ್ದು ನಿಂದೆದಾದ್ರೆ ಪೋಷಣೆ ಕೊಡ್ತಕ್ಕಂಥವನು ಮೊದಲೇ ದ್ವೇಷಿಯಾಗಿ, ವಿರೋಧಿಯಾಗಿ, ದುರ್ನಡತೆ ಉಳ್ಳವನಾಗಿದ್ದು, ದುರ್ಭಾಷೆಗಳನ್ನು ಮಾತಾಡ್ತಕ್ಕಂಥ ನಿಂದೆದ್ರ ಎಷ್ಟು ಮನಸ್ಸು ಅವ್ರದ್ದು ನೋಯ್ತು ಪ್ರೇಮ ಗೊತ್ತದನ್ನ ಭಯಂಕರವಾಗಿ ಸ್ಥಿತಿ. ಆದ್ರೆ ಮೇಪಿ ಪೋಷಿತನು ಯೌವನಸ್ಥನ ಪ್ರಿಯ. ವಯಸ್ಸಿದವರಿಗೆ ಅದು ತೋರಿಸ್ತೇವೆ, ವಯಸ್ಸಿನಾದವರಿಗೆ ಆಟ ತೋರಿಸ್ತೇವೆ. ಆದ್ರೆ ಮೇಪಿ ಪೋಷಿತನು ಒಂದು ಯೌವನಸ್ಥನ ಆ ಸಣ್ಣ ವಯಸ್ಸಾದ ಕಾಲುಗಳನ್ನು ಕಲ್ಪನನ ಮರಣ ಭಯದಿಂದ ತಪ್ಪಿಸಿ ಓಡುವುದಕ್ಕೆ ಹೋಗ್ಯಾನ, ತಪ್ಪಿಸಿ ದಾದಿ ತೆಗೆದುಕೊಳ್ಳಕ್ ಹೋಗ್ಯಾಳ. ಕಾಲುಗಳು ಕುಂಟಾಗಪ್ರಿ ಬಿದ್ದನ ಕಾಲು ಕುಂಟಾಗ ಭಯಂಕರ ಪರಿಸ್ಥಿತಿ. ಅರಸನ ಮೊಮ್ಮಗ ಯುದ್ಧವೀರನ ಮಗ, ಆದ್ರೆ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಅನುಭವಿಸತಕ್ಕಂಥನಾಗಿದ್ದಾನೆ. ಇಷ್ಟು ಭಯಂಕರ ಒಂದು ಕುಂಟನಾಗಿ ಜೀವನ ಮಾಡದನ ಯಾರು ಸಹಾಯ ಮಾಡ್ತಕ್ಕಂಥವ್ರು ಮೇಪಿ ಪೋಷಿತನಿಗೆ ಇಲ್ಲ. ಮೇಪಿ ಪೋಷಿತನಿಗೆ ಸ್ಪಷ್ಟವಾಗಿ ಯಾರಾದ್ರೂ ಸಹಾಯ ಮಾಡ್ತಾರೇನೋ. ಯಾಕಂದ್ರೆ ಸೌಲನ ಆಸ್ತಿ ಒಂದು ರಾಜ ಮಹಾರಾಜ ಇದ್ದಾಗ ಬಹಳಷ್ಟು ಒಂದು ಆಸ್ತಿ ಪ್ರೇರೆ, ಬಹಳಷ್ಟು ಒಂದು ಐಶ್ವರ್ಯ, ಹೊಲ ಮನೆ ಮಾರು, ರಾಜ ಬಂಗ್ಲಾ ಎಲ್ಲ ಸೌಲನ ಮನೆಗಿತ್ತು ಪ್ರೇರೆ. ಆದ್ರೆ ತಪ್ಪಿಸ್ಕೊಂಡು ಓಡುವುದಕ್ಕಾಗಿ ಆ ಸಣ್ಣ ಮಗ ವಯಸ್ಸಿನಲ್ಲಿ ಕಾಲುಗಳನ್ನು ಮುಟ್ಕೊಂಡು ಕುಂಟನಾಗಿ ಆತನ ಜೀವನವನ್ನು ಆತನು ಕಳೆದಂತೇಳಿ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಅಲ್ಲಿ ದಯ ತೋರಿಸುವುದಕ್ಕಾಗಿ ದಾವೀದ ಮಹಾರಾಜ ಎನ್ನಲಿದ್ದಂತೆ. ತಿರುಗಿ ನೋಡಿ ಚಣ್ಣೆ ಸಮಯವೆಲ್ಲನು 9ನೇ ದಯ 7-8 ವಚನ ಓದುವಂತೆ. ಆಗ ದಾವೀದನು ಅವನಿಗೆ ಹೆದರಬೇಡ, ನಿನ್ನ ತಂದೆಯಾದ ಯೌವನಾಥನನ್ನು ನೆನೆಸಿ ನಿನಗೆ ದಯ ತೋರಿಸುತ್ತೇನೆ. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕೆಂದು ಹೇಳಿದನು. ಮೇಪಿ ಘೋಷಿತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀನು ಸತ್ತ ನಾಯಂತಿರುವ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಎಷ್ಟರವನು ಅಂದನು ಎಂಬುದು ನೋಡ್ತೇವೆ. ಹಲ್ಲೆಲೂಯಾ. ಕುಂಟನಾಗಿರ್ತಕ್ಕಂಥ ಮೇಪಿ ಘೋಷಿತನ ಒಳಗ ಒಂದು ಮರಣ ಭಯ ಉಳಿದು ಪ್ರಿಯರೇ. ಸೌಲನ ಕುಟುಂಬಕ್ಕ ದಾವೀದನಿಗೆ ಅನೇಕ ವಿರುದ್ಧವಾಗಿ ಕಾರ್ಯಗಳಾಗ್ಯವ, ಅನೇಕ ಪರಿಸ್ಥಿತಿ ಕೆಲವೊಂದು ಸ್ಥಿತಿಗಳಾಗ್ಯವ. ದಾವೀದ ಅರಸನಿಂದ ಆ ಸೌಲನ ಮನೆಗೆ ಬಹಳಷ್ಟು ಕಷ್ಟ ಸಂಕಟಗಳೆಲ್ಲ ಬಂದವ ಇಲ್ಲಂತಿಲ್ಲ. ಆದರೆ ಆ ಕಷ್ಟ ಸಂಕಟದಲ್ಲಿ ಅಯ್ಯೋ ನನಗೂ ಕೂಡ ಈ ರಾಜನನ್ನ ಹತ ಮಾಡ್ತಾನೆ ಎಂಬುದಾಗಿ ಅವನಲ್ಲಿ ಭಯ ಉಳಿದಂತೆ. ಯಾರಲ್ಲಿ? ಮೇಪಿ ಪೋಷಿತನಲ್ಲಿ. ದಾವೀದನು ಈ ದಿನ ನನಗೆ ಕೊಲ್ಲುತ್ತಾನೇನೋ, ನನಗ ಮನೆಗೆ ರಾಜ್ಯಕ್ಕೆ ಕಳಿಸಿದ್ರ ಇವತ್ತ ಹತ ಆಗೋದೇನೋ, ಇವತ್ತ ಸತ್ತೋದನೆ ಎಂಬುದಾಗಿ ಉದ್ದೇಶ ಮೇಪಿ ಘೋಷಿತನ ಒಳಗ ಅಲ್ಲಿ ಕೂತು ಪ್ರೇರೆ ಭಯ ಇಡೋದು ಪ್ರೇರೆ ಸ್ಪಷ್ಟವಾಗಿ. ಆದ್ರೆ ದಾವೀದ ಮಹಾರಾಜ ಅವನಿಗೆ ಹೇಳ್ತಾನ, ಹೆದರಬೇಡ, ನೀ ಹೆದರಬೇಡ, ಸ್ಪಷ್ಟವಾಗಿ ನಿನ್ನ ತಂದೆ ಯೌವನಾಥನನ್ನು ನೆನೆಸಿ ನಿನಗೆ ದಯ ತೋರಿಸುತ್ತೇನೆ. ಸೌಲನಿಗಿಲ್ಲ, ಸೌಲನಿಗೆ ನೆನೆಸಿ ನಾ ದಯ ತೋರಿಸ್ತಾ ಇದ್ದಿಲ್ಲ, ಯೌವನಾಥನನ್ನು ನೆನೆಸಿ ನಿನ್ನ ದಯ ತೋರಿಸ್ತಾ, ನೀ ಹೆದರ್ತಕ್ಕಂಥ ಅವಶ್ಯಕತೆ ನಿನಗೆ ಇಲ್ಲ ಎಂಬುದಾಗಿ ಆತನು ಹೇಳ್ತಾನೆ ಪ್ರೇರೆ ಸ್ಪಷ್ಟವಾಗಿ. ಇವತ್ತು ದೇವರು ನಿನಗೆ ಹೇಳ್ತಾನ, ಹೆದರ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ. ಭಯ ಎಂಬ ಜೀವಿತ ನಿನ್ನ ಒಳಗಿದ್ದಿರ್ಬೋದು, ಕಷ್ಟ ಎಂಬ ಜೀವಿತ ಒಳಗೆ ಬಿದ್ದಿರ್ಬೋದು. ಈ ಭಯಂಕರವಾಗಿರ್ತಕ್ಕಂಥ ರೋಗದಿಂದ ನಾನು ಯಾರು ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ನಿನ್ನ ಆಲೋಚನೆ ಉದ್ದೇಶಿಸಿರ್ಬೋದು. ಅಯ್ಯೋ ನನ್ನ ಜೀವಿತ ಬಜಾರ್ ಪಾಡಾಗಿದೆ, ಅಯ್ಯೋ ನನಗೆ ಸಹಾಯ ಮಾಡ್ತಕ್ಕಂಥ ಹಸ್ತ ಯಾರು ಇಲ್ಲ, ಅಯ್ಯೋ ಲೋಕದಲ್ಲಿ ನನ್ನನ್ನು ಪ್ರೀತಿ ಮಾಡ್ತಕ್ಕಂಥ ಒಬ್ಬರು ಇಲ್ಲ ಎಂಬುದಾಗಿ ನಿನ್ನ ಒಳಗ ನಿನ್ನ ಮನಸ್ಸು ನಯಿಸಿಕೊಂಡು ಕಷ್ಟವನ್ನು ಭಯಂಕರವಾಗಿದ್ದಂತ ಪರಿಸ್ಥಿತಿಯಲ್ಲಿ ನೀನು ಬಂದಿರ್ಬೋದು. ಆದರೆ ದೇವರು ಇವತ್ತು ನಿನಗೆ ಹೇಳ್ತಾನ, ನೀ ಹೆದರ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ, ನೀ ಭಯ ಪಡ್ತಕ್ಕಂಥ ಅವಶ್ಯಕತೆ
ಅವಶ್ಯಕತೆ ಇಲ್ಲ. ನಿನ್ನ ಕುಟುಂಬ ಭಯದಲ್ಲಿ ನಿಂತಿರ್ಬೋದು, ಮರಣ ಎಂಬ ಭಯ ನಿನ್ನ ಮನೆಯಲ್ಲಿ ಅಥವಾ ನಿನಗೆ ಹಿಡ್ಕೊಂಡಿರ್ಬೋದು, ಅಥವಾ ಮರಣ ಎಂಬ ರೋಗ ಹಿಡ್ಕೊಂಡಿರ್ಬೋದು. ಅಯ್ಯೋ ಈ ಗಳಿಗೆಯಲ್ಲಿ ಉಸಿರುತ್ತೇನೋ, ಅಯ್ಯೋ ಈ ಗಳಿಗೆಯಲ್ಲಿ ಪ್ರಾಣ ಕಳ್ಬೋದೆಂಬುದ ಉದ್ದೇಶ ಇದ್ದಿರ್ಬೋದು, ಅಥವಾ ನಿನ್ನ ಆಸ್ತಿ ಅಥವಾ ನಿನ್ನ ಅಂತಸ್ತು ಯಾರೋ ಮೋಸದಿಂದ ಕಸ್ಕೊಂಡಿರ್ಬೋದು, ಅಥವಾ ನಿನ್ನ ಹೊಡೆದು ಭಯಪಡಿಸಿ ಎಳ್ಕೊಂಡೋಗಿರ್ಬೋದು, ಅಥವಾ ನಿನ್ನ ಜೀವನಕ್ಕೆ ಹಾನಿ ಮಾಡ್ತಕ್ಕಂಥ ಪರಿಸ್ಥಿತಿ ಕೆಲವೊಂದು ಸಮಯದಲ್ಲಿ ಆಗಿರ್ಬೋದು. ಆದರೆ ಭಯ ಪಡ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ. ಒಂದು ಮನುಷ್ಯ, ಒಂದು ರಾಜ್ಯ, ಒಂದು ಮನುಷ್ಯ ಹೇಳ್ತಾನ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ. ಇವತ್ತು ಒಂದು ದೇವರು ಹೇಳ್ತಾನ ನೀನು ಭಯ ಪಡ್ತಕ್ಕಂಥ ಅವಶ್ಯಕತೆ ನಿನಗ ಇಲ್ಲ ಪ್ರಿಯರೇ. ನಿನ್ನ ಅಜ್ಜನ ಹೊಲ ಎಲ್ಲ, ಅವನಿಗಿರ್ತಕ್ಕಂಥ ಭೂಮಿ ಎಷ್ಟದನೋ ತಿರುಗಿ ನೀವು ನಾವು ಒಪ್ಪಿಸಿ ಕೊಡ್ತಾ ಅಂತ ಹೇಳಿದ ತಕ್ಷಣ ಅಲ್ಲಿ ಮೇಪಿಬೋಶೆತ ಹೇಳ್ತಾನ, ಸತ್ತ ನಾಯಿಯಂತಿರುವ ನನ್ನ ಮೇಲಿನ ದಯ ಎಂಬುದಾಗಿ. ಅಂದ್ರೆ ಅಲ್ಲಿ ಮೇಪಿಬೋಶೆತ ನನಗೇನ ಸತ್ತವನಾಗಿ ಜೀವಿಸುವಂತ ಬೇರೆ, ಜೀವ ಉಳ್ಳವನಾಗಿ ಆತನು ಜೀವನ ಮಾಡ್ತಕ್ಕಂಥದ್ದಿಲ್ಲ. ಸತ್ತೋಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಮನುಷ್ಯರ ಒಳಗ ಯಾವ ತರ ಇರ್ತದೋ ಅದೇ ತರ ಮೇಪಿಬೋಶೆತನು ಜೀವಿಸುವಂತ ಬೇರೆ. ಸತ್ತ ನಾಯಿಯಂತಿರುವ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನೆಂಬುದಾಗಿ ಸ್ಪಷ್ಟವಾಗಿ ಮೇಪಿಬೋಶೆತನು ಆತನಿಗೆ ಸಮರ್ಪಣೆ ಮಾಡ್ತಾನ. ನಾ ಏನು ಇಲ್ಲದವನಾಗಿದ್ದ ಈ ಗಳಿಗೆದಲ್ಲಿ ಸತ್ತೋಗಿದನೋ ಅಥವಾ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸತ್ತೋಗಿದನೆಂಬ ಒಂದು ಉದ್ದೇಶ, ಒಂದು ಆಲೋಚನೆ ಇಟ್ಟುಕೊಂಡು ಅಥವಾ ಸತ್ತೋಗಿದೆ ಎಂಬುದಾಗಿ ತಿಳ್ಕೊಂಡು ದಾವಿದ ಮಹಾರಾಜನ ಮುಂದ ಸ್ಪಷ್ಟವಾಗಿ ಸಮರ್ಪಣೆ ಮಾಡತಾನ ಬೇರೆ. ಆದ್ರೆ ದಾವಿದ ಮಹಾರಾಜನ ತನ್ನ ಈ ದಿನ ಹಿಡಿದು ನೀನು ರಾಜ ಪಂಕ್ತಿಯಲ್ಲಿ ನನ್ನ ಜೊತೆ ನೀವು ಊಟ ಮಾಡಿ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಜೊತೆ ನಾ ಯಾವುದು ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾನೋ ನನ್ನ ಪಂಕ್ತಿಯಲ್ಲಿ, ಅಂದ್ರೆ ರಾಜರ ಕುರ್ಚಿಗಳು, ರಾಜರ ಟೇಬಲ್, ಅವರು ಊಟ ಮಾಡ್ತಕ್ಕಂಥದ್ದು ಬಹಳಷ್ಟು ಕಾಸ್ಟ್ಲಿ ಇರ್ತದೆ ಪ್ರಿಯರೇ. ಎಲ್ಲ ಅದ್ಭುತವಾದ ಆಹಾರ, ನೂರಾರು ನಮ್ಮದ ಅಡಿಗೆ ಅವ್ರ ಮುಂದ ತಂದಿಟ್ಟಿರ್ತಾರೆ ಪ್ರಿಯರೇ. ಅವ್ರು ಏನೇನು ಸೇವನೆ ಮಾಡ್ತಾರೋ, ಅವ್ರು ಏನೇನು ಇಷ್ಟ ಉಳ್ಳವರಾಗಿರ್ತಾರೋ ಅದೆಲ್ಲ ಅಡಿಗೆ ಅವ್ರ ಟೇಬಲ್ ಮೇಲೆ ಇರ್ತದೆ ಪ್ರಿಯರೇ. ಆ ಟೇಬಲ್ ಮೇಲೆ ಆ ಅಡಿಗೆ ಇರ್ತದ ಒಂದು ಕಡಿ ರಾಜ, ಇನ್ನೊಂದು ಕಡಿ ಮೇಪಿಬೋಶೆತನು ಆ ಟೇಬಲ್ ಮೇಲೆ ಊಟ ಮಾಡುವುದಕ್ಕಾಗಿ ಅಲ್ಲಿ ಏರ್ಪಾಟಾಗುತ್ತದೆ ಪ್ರಿಯರೇ. ಎಷ್ಟು ದೇವರ ಉದ್ದೇಶ! ಸತ್ತ ನಾಯಿಯಂತಿರುವ ಮೇಪಿಬೋಶೆತನಿಗೆ ದೇವರ ಮೇಲಕ್ಕೆ ಎತ್ತಿ ಒಂದು ರಾಜನ ಪಂಕ್ತಿಯಲ್ಲಿ, ಒಂದು ರಾಜನ ಸೇವನೆ ಮಾಡತಕ್ಕಂಥ ಒಂದು ಕುರ್ಚಿ, ಒಂದು ಟೇಬಲ್ ಅಲ್ಲಿ, ಒಂದು ಪಂಕ್ತಿಯಲ್ಲಿ ಆತನಿಗೆ ಊಟ ಮಾಡಿಸುವುದಕ್ಕಾಗಿ ದೇವರು ಆಸೆ ಪಟ್ಟನು ಪ್ರಿಯರೇ. ನೋಡಿ, ದೇವರ ಆಸೆ ಪಟ್ಟಿಲ್ಲಂದ್ರ ಮನುಷ್ಯ ಏನು ಮಾಡ್ಲಕ್ಕ ಆಗಲ್ಲ. ದೇವರ ಆಸೆ ಪಟ್ಟದಂದ್ರ ಧೂಳಿಯಿಂದ ಮನುಷ್ಯನಿಗೆ ಎಬ್ಬಿಸಿ ಉನ್ನತ ಹೆಸರಂತ ಪ್ರಿಯರೇ. ಕ್ಲಿಯರ್ಸ್ನಾ? ಹಲ್ಲೆಲೂಯಾ. ಯೋಬನ ಗ್ರಂಥ 5ನೇ ಅಧ್ಯಾಯ 19ನೇ ವಚನ. ಆರು ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು, 7ನೇ ಇಕ್ಕಟ್ಟು ಹುಟ್ಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು ಎಂಬುದಾಗಿ. ನೋಡಿ, ಅನೇಕ ಇಕ್ಕಟ್ಟುಗಳು ಮೇಪಿಬೋಶೆತನ ಜೀವಿತದಲ್ಲಿ ಆತನು ಅನುಭವಿಸಿದ ಪ್ರಿಯರೇ. ಅನೇಕ ಇಕ್ಕಟ್ಟುಗಳು, ಇಕ್ಕಟ್ಟದ ಮಾರ್ಗ, ಭಯದಿಂದ ಜೀವನ, ಮನೆಯಿಂದ ಹೊರ ಬಂದ ತಕ್ಷಣ ಮರಣದ ಭಯ ಅಥವಾ ಮರಣ, ಅಥವಾ ಊಟ ಮಾಡುವಾಗ ಊಟದಲ್ಲಿ ಯಾರ ವಿಷ ಹಾಕಿ ಕೊಡುತ್ತಾರೆ ಎಂಬ ಒಂದು ಭಯ, ಅಥವಾ ಬೇರೆ ಬೇರೆ ಒಂದು ಕಾರ್ಯಗಳು ಅವನ ಜೀವಿತದಲ್ಲಿ ಆಯೋ ಪ್ರಿಯರೇ. ಆದರೆ ಅಲ್ಲಿ ಮೇಪಿಬೋಶೆತನ ಜೀವಿತ ನೋಡುವಾಗ ಅನೇಕ ಇಕ್ಕಟ್ಟುಗಳು ಬಂದವ. ಆದರೆ ಇಕ್ಕಟ್ಟು ಕೂಡ ಮೇಪಿಬೋಶೆತನಿಗೆ ಮುಟ್ಟುವುದಕ್ಕ ಆಗಿಲ್ಲ ಪ್ರಿಯರೇ. ಕೆಳಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಿಂದ ಮೇಪಿಬೋಶೆತನಿಗೆ ದೇವರು ಕೈ ಹಿಡಿದು ಆತನಿಗೆ ಏನು ಕೊಡ್ಸೇನ? ರಾಜನ ಪಂಕ್ತಿಯಲ್ಲಿ ಊಟ ಮಾಡೋದು ಕೊಡ್ಸೇನ ಪ್ರಿಯರೇ. ಮಾತಾಡ್ತೀನಿ ಈಗ, ಮಾಮೂಲು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ, ಮಾಮೂಲು ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಉನ್ನತ ಸ್ಥಾನಕ್ಕೆ ಇರ್ತಿಲ್ಲ ಅಂತಿಲ್ಲ, ಆದ್ರೆ ಅಲ್ಲಿ ಮಾಮೂಲು ಸಣ್ಣ ಕೆಲಸ ಮಾಡೋ ಮನುಷ್ಯ ಮನೆಗೆ ಬಂದಿಸ್ತಾನ ಪ್ರಿಯ. ಪೊಲೀಸ್ ಸ್ಟೇಷನ್ದಾಗ ಸಣ್ಣ ಕೆಲಸ ಮಾಡೋ ಮನುಷ್ಯ ಮನೆಗೆ ಏನ್ ಮಾಡ್ತಾನ ಅಂದಿಸ್ತಾನ ಬೇರೆ. ಯಾಕಂದ್ರೆ ಅವನ ಹಿಂದೆ ಯಾರವ? ಹಲ್ಲೆಲೂಯಾ. ಅವನ ಹಿಂದೆ ಯಾರವ? ಅಧಿಕಾರ. ಪೊಲೀಸ್ ಸ್ಟೇಷನ್ ಡ್ಯೂಟಿ ಮಾಡುತ್ತದೆ ಎಂಬುದ ಒಂದು ಅಧಿಕಾರ ಅವನ ಹಿಂದಿನ ಕಾರಣ
ಆ ಮನುಷ್ಯನಿಗೂ ಭಯ ಪಡಿಸ್ತಾನೆ ಪ್ರಿಯರೇ. ಅಥವಾ ಒಂದು MP ಬಳಿ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಅಥವಾ ಮನೆಗ ಜಾಡು ಹೊಡಿತಕ್ಕಂಥ ಮನುಷ್ಯರಿ ನಾ ಯಾರ ಮನೆ ಕೆಲಸ ಮಾಡಿದ ಗೊತ್ತದನ ನಮ್ ಸಾಬ್ರಿಗೆ ಹೇಳಿ ಟೊಂಕ ಬೀಳಕಸ್ತ ಎಂಬ ಒಂದು ಶಬ್ದ ಅಂತ ಒಂದು ಮನುಷ್ಯರು ಕೂಡ ಭಯ ಪಡ್ತಕ್ಕಂಥ ಒಂದು ಸ್ಥಿತಿ ಜನರದ ಪ್ರಿಯರೇ. ಒಂದು ಮಾಮೂಲು ಒಂದು ಉನ್ನತ ಸ್ಥಾನದಲ್ಲಿ ಇದ್ದಂತ ಮನುಷ್ಯದಲ್ಲಿ ಮಾಮೂಲು ಮನುಷ್ಯ ಕೆಲಸ ಮಾಡಿ ಜೀವನ ಮಾಡದನಾದ್ರೆ ಆ ಮನುಷ್ಯ 100 ಮಂದಿಗೆ ಅಂದಿಸ್ತಾನ. ಆದ್ರೆ ಮೇಪಿ ಘೋಷಿತನ ಹಂತ ಇದ್ದಿದ್ದಲ್ಲಿ ಕೂಡ ಇಲ್ಲ. ಆದರೆ ರಾಜರ ಪಂಕ್ತಿಯಲ್ಲಿ ಆತನು ಊಟ ಮಾಡ್ತಾನೆ ಹೇಳಿ ಮೇಪಿ ಘೋಷಿತನು. ಎಷ್ಟು ಒಂದು ಅದ್ಭುತ ಮೇಪಿ ಘೋಷಿತನ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿದ ಇಕ್ಕಟ್ಟ ಗಣಿತ ಮೇಪಿ ಘೋಷಣೆಗೆ ದೇವರು ಮ್ಯಾಕ್ಯೂಷನ್ ಪ್ರಿಯರೇ. 18ನೇ ವಚನ ದೇವರು ಈ ರೀತಿ ಮಾತಾಡತನ, ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ, ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ ಎಂಬುದಾಗಿ. ಮೇಪಿ ಘೋಷಿತನು ಮರಣ ಭಯದಿಂದ ತಪ್ಪಿಸಿಕೊಂಡು ಓಡಕ ಪ್ರಯತ್ನ ಪಟ್ಟನ. ಕಾಲುಗಳು ಮುರಿದೋಗ್ಯವ. ಆದರೆ ಆ ಕಾಲು ಮುರಿದಂತ ಮೇಪಿ ಘೋಷಿತನಿಗೆ ದೇವರು ರಾಜನ ಪಂಕ್ತಿಯಲ್ಲಿ ಊಟ ಮಾಡುವುದಕ್ಕಾಗಿ ಅವಕಾಶ ಕೊಟ್ಟನು ಪ್ರಿಯರೇ. ಪ್ರಿಯ ಸುಮಾ, ರಾಜನ ಪಂಕ್ತಿಯಲ್ಲಿ ಒಂದು ಮನುಷ್ಯ ಅವಕಾಶ ಕೊಟ್ಟಂದ್ರ ದೇವರು ಇವತ್ತಿನ ಜೀವಿತದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳಿಗೆ ಪ್ರಿಯರೇ. ಅನೇಕ ಇಕ್ಕಟ್ಟುಗಳು ಕುಟುಂಬದಾಗ ಅನೇಕ ಇಕ್ಕಟ್ಟುಗಳಿರ್ಬೋದು, ನಿನ್ನ ಮನೆಯಲ್ಲಿ ಅನೇಕ ಇಕ್ಕಟ್ಟುಗಳಿರ್ಬೋದು, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅನೇಕ ಇಕ್ಕಟ್ಟುಗಳಿರ್ಬೋದು, ಅನೇಕ ಕಷ್ಟಕರ ಜೀವನ ನಿಂತಿರ್ಬೋದು, ಅನೇಕ ಸಮಸ್ಯೆಗಳು ಎದುರ್ಕೋತಕ್ಕಂಥ ಜೀವನ ನಿಂತಿರ್ಬೋದು. ಮುಂದೋದ್ರ ಭಯ, ಹಿಂದೋದ್ರ ಭಯ, ಎಲ್ಲಿ ಹೊರಗೋದು ಕೂಡ ಭಯ ಪಡ್ತಕ್ಕಂಥ ಜೀವನ ನಿಂದಾಗಿದ್ದಿರ್ಬೋದು. ಹೊಡೆಯುವ ಕೈ ವಾಸಿ ಮಾಡ್ತದೆ, ಹೊಡೆದಂತ ಕೈ ನಿನ್ ಜೀವನ ಸರಿಪಡಿಸುತ್ತೆ. ನೋಡ್ರಿ, ಸಿಟ್ಟು ಇದ್ದಂತಲ್ಲಿ ಪ್ರೀತಿ ಬಹಳ ಸಿಟ್ಟು ಪ್ರಿಯರೇ. ಸಿಟ್ಟು ಯಾರೆಲ್ಲದನೋ ಅವರಲ್ಲಿ ಪ್ರೀತಿ ಕೂಡ ಅದಕ್ಕಿಂತ ಹೆಚ್ಚಿರ್ತದೆ ಪ್ರಿಯರೇ. ಸಿಟ್ಟು ಇದ್ದಂತ ಮನುಷ್ಯನ ಬಳಿ ಪ್ರೀತಿ 2 ಭಾಗ ಹೆಚ್ಚಾಗಿರ್ತದೆ. ಯಾಕಂದ್ರೆ ತಪ್ಪಿಗಾಗಿ ಮನುಷ್ಯನಿಗೆ ಸಿಟ್ಟು ಮಾಡ್ತಾನ, ತದನಂತರ ಸಿಟ್ಟು ಮಾಡಿ ಮನಸ್ಸಿನಲ್ಲಿ ಕರಗಿಸ್ಕೋತಾನ. ತದನಂತರ ಅಯ್ಯೋ ಅವ್ರಿನ ಸಿಟ್ಟು ಮಾಡ್ದಲ್ಲ, ಅಯ್ಯೋ ಅವ್ರಿನ ಬೈದಲ್ಲ, ಅಯ್ಯೋ ಅವ್ರಿಗೆ ಅಂತಲ್ಲ ಎಂಬ ಒಂದು ಶಬ್ದ ಆ ಮನುಷ್ಯನ ಒಳಗೆ ಮಾತವನಿಗೆ ಏನ್ ಮಾಡ್ತದ, ಆ ಪ್ರೀತಿ ಹೆಚ್ಚಾಗಿ ಒಳಗೆ ಇಟ್ಕೊಂಡಂತ ಮನುಷ್ಯ, ಮುಗ್ದಾಗಿರ್ತಕ್ಕಂಥ ಮನುಷ್ಯ, ಏನು ಅಂಬಲ, ಏನು ಬೈಯಲ್ಲ, ಈ ಬಹಳ ಒಳ್ಳೆ ಗುಣ ಬಾರದ ಕೋರಿದ ಎಂಬ ಶಬ್ದ ಯಾರ ಒಳಗೆ ಇರ್ತದೋ ಅವರು ಡೇಂಜರ್ ಯಾವ ಮನುಷ್ಯ ಇರಲ್ಲ. ಒಳಗ ಮುಗ್ದಾಗಿರ್ತಕ್ಕಂಥವ್ರ ಒಳಗ ಎಷ್ಟು ಭಯಂಕರ ಗುಣ ಇರ್ತಾವ. ಮುಗುದಾಗಿರ್ತಕ್ಕಂಥ ಮನುಷ್ಯರ ಒಳಗ ಇಷ್ಟು ಭಯಂಕರ ಗುಣ ಇರ್ತವ. ಕೇಳು ಹೊಡೆದು ಬಾಲಿಗೆ ಹೋಗಿ ಯಾವ ತರ ಅಡಿಕೊಂಡು ಕೂರ್ತದೋ ಆ ಮುಗುದಿರ್ತಕ್ಕಂಥ ಮನುಷ್ಯ ಅದಕ್ಕಿಂತ ಹೆಚ್ಚಾಗಿ ವಿಶ್ವಾಸ ಒಳಗಿರ್ತದೆ ಪ್ರಿಯರೇ. ಮುಗುದಾಗಿರ್ತಕ್ಕಂಥ ಮನುಷ್ಯನ ಮೇಲೆ ಎಂದಿಗೂ ಜೀವಮಾನದಲ್ಲಿ ವಿಶ್ವಾಸ ಮಾಡಲ್ಲ ಪ್ರಿಯರೇ. ಯಾಕಂದ್ರೆ ಮುಗುದಾಗಿರ್ತಕ್ಕಂಥ ಮನುಷ್ಯರ ಜೊತೆ ಸಂಪರ್ಕ ಬೆಳೆಸಿ ಅವ್ರ ಕಾಲದ ದುನಿಯದು ಹಾಳಾಗಿರ್ತಕ್ಕಂಥ ಪರಿಸ್ಥಿತಿ ನಾ ಎದುರ್ಕೊಂಡಿದ್ದ ಪ್ರಿಯರೇ. ಏನು ಬೈಯಲ್ಲ, ಏನು ಹಂಬಲ್ಲ, ಕೈ ಮಾಡಿ ಹೊಡೆಯಲ್ಲ, ಆದರೆ ಹಿಂದಿಂದು ಬಾಂಬ್ಗಳು ಹಾಕ್ತಾನ ಹೊಡೆದೋಯ್ತು ಪ್ರಿಯ ಶರೀರ. ಬಿಸಿನೆಸ್ ವ್ಯಾಪಾರದಲ್ಲಿ ಈ ಮುಗ್ದಾಗಿರ್ತಕ್ಕಂಥ ಮನುಷ್ಯರ ಸಂಭಾಷಣೆ ಬೆಳೆಸಿ ಅನೇಕ ವಿಷಯನ ಲಾಸ್ ಆಗಿದ್ದ ಪ್ರಿಯರೇ. ಆದರೆ ಅದು ಬೇರೆ, ದೇವರಲ್ಲಿ ಇರ್ತಕ್ಕಂಥದ್ದು ಬೇರೆ. ದೇವರು ಹೊಡಿತಾನ, ನೀನು ವಾಸಿ ಮಾಡ್ತಾನ. ನೀ ತಪ್ಪು ಮಾಡ್ದ ಹೊಡಿತಾನ, ನೀ ಪಾಪ ಮಾಡ್ದ ಹೊಡಿತಾನ, ದೇವರಿಗೆ ಉಳಿತವ ಕಾರ್ಯ ಮಾಡ್ದ ಹೊಡಿತಾನ, ದೇವರ ಆ ವಿಷಯದಲ್ಲಿ ಎಚ್ಚರವಾಗಿ ಇಲ್ಲದಂತ ಸಮಯದಲ್ಲಿ ಹೊಡಿತಾನೆ, ದುರ್ನಡತೆ ಉಳ್ಳವನಾಗಿದ್ದ ಹೊಡಿತಾನೆ, ಮೋಸ ಮಾಡುವ ಹೊಡಿತಾನೆ, ವ್ಯಭಿಚಾರ ಮಾಡುವ ಹೊಡಿತಾನೆ, ಕಳ್ಳ ಮಾಡುವ ಹೊಡಿತಾನೆ. ನೀ ಅನೇಕ ತಪ್ಪು ದಾರಿ ತಪ್ಪಿಸುವವರಿಗೆ ವಿಷಯದಲ್ಲಿ ನಿನಗ ದೇವರು ಹೊಡಿತಾನ. ಆದರೆ ನೀ ಮಾರ್ಪಟ್ಟಾಗ ನಿನ್ನ ಗಾಯಗಳನ್ನು ಕಟ್ಟಿ ನೀನು ಸಂಪೂರ್ಣವಾಗಿ ನೀನು ರಕ್ಷಿಸಂತೆ. ಮೇಪಿ ಘೋಷಿತ ಜೀವಿತದಲ್ಲಿ ನೋಡುವಾಗ ಅನೇಕ ಇಕ್ಕಟ್ಟುಗಳು ಬಂದವ. ಇಕ್ಕಟ್ಟುಗಳು ಆತನಿಗೆ ಮುಟ್ಟಿಲ್ಲ. ಅವನಿಗೆ ರಾಜರ ಒಂದು ಪಂಕ್ತಿಯಲ್ಲಿ ದೇವರು ಏನ್ ಮಾಡಿ ಅವನಿಗೆ ಕೊಡಿಸನ್ ಪ್ರಿಯರೇ. ಕಾಲ ಇಲ್ಲದ್ರು ಕೂಡ ಪರವಾಗಿಲ್ಲ, ನೀ ದಾವಿದ ರಾಜನ ಸರಸನ ಸರಿ, ನಿನಗೆ ವೈದ್ಯ ಆಗಿದ್ದಂತ, ನಿನ್ನ ಕುಟುಂಬಕ್ಕೆ ವೈದ್ಯಾಗಿ ಕೆಲಸ ಮಾಡ್ತಕ್ಕಂತ ಇವ್ರ ಜೊತೆ ಊಟ ಮಾಡಿ ಬದಾಗಿ ದೇವರ ರಾಜನ ಪಂಕ್ತಿ ಒಯ್ದು ಆ ಪುಟ್ಟನಾಗಿರ್ತಕ್ಕಂಥ ಮೇಪಿ ಘೋಷಿತನಿಗೆ ಸತ್ತ ನಾಯಿ ಎಂದು ಅನ್ಕೊಂಡಿದ್ದ. ಆದರೆ ರಾಜನ ಪಂಕ್ತಿಯಲ್ಲಿ ಮೇಪಿ ಘೋಷಿತನಿಗೆ ದೇವರು ಕೂರ್ಸನ. ನೀನು ಕೂಡ ಅಂತ ಒಂದು ಪಂಕ್ತಿಯಲ್ಲಿ ದೇವರು ಕೂರ್ಸುವುದಕ್ಕಾಗಿ ಇಷ್ಟವುಳ್ಳವಾಗಿದ್ದ ಪ್ರೇರೆ.
ಒಂದು ವೇಳೆ ನೀನು ದೇವರ ಸನ್ನಿಧಿಯಲ್ಲಿ ಅದ್ಭುತ ಪಾತ್ರನಾಗಿದ್ದರೆ, ಒಂದು ಭಯ ಆದರೆ ರಾಜನ ಅದನ್ನು ಸ್ಪಷ್ಟವಾಗಿ ಪ್ರತಿದಿನ ಒಂದು ಆಹಾರ ಸೇವನ ಮಾಡ್ತಕ್ಕಂಥದ್ದಾಗಿದ್ದಂತೆ. ಅದಕ್ಕ ಎರಡನೇ ಸಮಯದಲ್ಲಿ 9ನೇ ಅಧ್ಯಾಯ, 2ನೇ ಸಮಯದಲ್ಲಿ 9ನೇ ಅಧ್ಯಾಯ 10ನೇ ವಚನ. ನೀನು ನಿನ್ನ ಮಕ್ಕಳು ದಾಸರು ನಿನ್ನ ಯಜಮಾನನ ಮೊಮ್ಮಗನಿಗೋಸ್ಕರ ಆ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಳೆಯನ್ನು ಇವನ ಮನೆಯವರ ಅಶನಾರ್ಥವಾಗಿ ತಂದು ಕೊಡಬೇಕು. ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು. ಜೀವನಿಗೆ 15 ಮಂದಿ ಗಂಡು ಮಕ್ಕಳು 20 ಮಂದಿ ಸೇವಕರು ಇದ್ದರು ಎಂಬುದಾಗಿ. ಯಾರಿಗೆ? ಜೀವನಿಗೆ. ಅಂದ್ರೆ ಮೇಪಿ ಪೋಷಿತನಿಗೆ ಪೋಷಣೆ ಕೊಡುವುದಕ್ಕಾಗೂ ರಾಜನ ಪಂಕ್ತಿಯಲ್ಲಿ ಆತನಿಗದ, ಆದರೆ ಅವನ ಕುಟುಂಬಕ್ಕೆ ಪೋಷಣೆ ಕೊಡುವುದಕ್ಕಾಗಿ ಜೀವನೆಂಬ ಒಂದು ಮನುಷ್ಯನಿಗೆ ಏರ್ಪಡಿಸಿಕೊಂಡನು. ಅಂದ್ರೆ ಸೌಲನ ಮನೆಯಲ್ಲಿ ಆತನ ಒಂದು ಉನ್ನತ ಸ್ಥಾನಕ ಒಂದು ಪೊಸಿಷನ್ ಇರ್ತಕ್ಕಂಥ ಒಂದು ಮನುಷ್ಯ, ಸೌಲನಿಗಾಗಿ ದುಡಿತಕ್ಕಂಥ ಮನುಷ್ಯ. ಆದರೆ ಆ ಹೊಲ ಮನೆ ಮಾರಿ ಎಲ್ಲ ಅಲ್ಲಿ ಆತನಿಗೆ ಕೊಟ್ಟು ಅವನಿಗೆ ಹೇಳ್ತಾನ, ಇವನ ಮಕ್ಕಳಿಗೆ ಇವನ ಕುಟುಂಬಕ ಪೋಷಣೆಗಾಗಿ ಈ ಹೊಲದಲ್ಲಿ ದುಡಿದು ಅವ್ರ ಕುಟುಂಬಕ ಪೋಷಣೆ ಕುಡಿಯಬಹುದಾಗಿ ಒಂದು ಜೀವನೆಂಬ ಒಂದು ಮನುಷ್ಯನಿಗೆ ದಾವೀದ ಮಹಾರಾಜನು ಅರಸನ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಸ್ಪಷ್ಟವಾಗಿ ಖಂಡಿಸಿರೋದನ್ನ ಈ ದಿನ ಹಿಡಿದು ಅವ್ರ ಮನೆಗೆ ಪೋಷಣೆ ಕೊಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ಹಿಡಿದು ಅವನ ಮನೆಗೆ ಮೇಪಿ ಪೋಷಿತನ ಮನೆಗೆ ಅವ್ರ ಕುಟುಂಬಕ್ಕ ಅವ್ರ ಬಳದಾಗ ಅವ್ರ ಹೆಂಡತಿ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬ ಜೀವನಕ್ಕಾಗಿ ನೀವು ದುಡಿದು ವ್ಯವಸಾಯ ಮಾಡಿ ಬೆಳೆಯನ್ನು ಬೆಳೆಸಿ ಅವ್ರ ಮನೆಗೆ ತಂದು ಒಪ್ಪಿಸು ಎಂಬುದಾಗಿ ಹೇಳ್ತಾನ. ಒಡೆದಾಗಿ ಇವನಿಗಾದರೂ ಅಂದ್ರೆ ಮೇಪಿ ಪೋಷಿತನಿಗಾದರೆ ರಾಜ ಪಂಕ್ತಿಯಲ್ಲಿ ಪ್ರತಿದಿನ ಊಟ ಇರ್ತದೆ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಪಂಕ್ತಿಯಲ್ಲಿ? ಕುಂಟ ಸತ್ತ ನಾಯತಿದ್ದ ಎಂಬುದಾಗಿ ಅನ್ಕೊಂಡನ. ಎಂತ ಇದ್ದಿದ್ದಿಲ್ಲ ಆತನು. ಹಲ್ಲೆಲೂಯಾ. ಎಂತ ಇದ್ದಿಲ್ಲ ನೋಡಿ, ರಾಜನ ಪಂಕ್ತಿಯಲ್ಲಿ ಊಟ ಮಾಡ್ತಾನ. ತದನಂತರ ಅವನ ಕುಟುಂಬ ಕೂಡ ಸಿಕ್ಕದ, ಪೋಷಣೆ ಸಿಕ್ಕದ ಪ್ರೇರೆ. ತಿರುಗಿ ಮೊದಲು ಸಿಕ್ಕದ 2ನೇ ವರ್ಷದಲ್ಲಿ ನಾವು ಕೇಳಿರಿ. ಮೊದಲನೇ ಸಮಯಗಳಲ್ಲಿ 20ನೇ ಅಧ್ಯಾಯ 14ನೇ ವಚನ. ನೀನು ಯೆಹೋವನನ್ನು ನೆನೆಸಿ ನನ್ನ ಜೀವಮಾನದಲ್ಲೆಲ್ಲ ನನಗೆ ಕೃಪೆ ತೋರಿಸು. ನಿನ್ನ ಎಲ್ಲ ಶತ್ರುಗಳನ್ನು ತೆಗೆದು ಹಾಕಿದ ಮೇಲಾದರೂ ಅದು ನನ್ನ ಮನೆಯಿಂದ ಅಗಲಿದರೆ ಯೆಹೋವನೇ ಶತ್ರುಗಳ ಕೈಯಿಂದ ದಾವೀದನಿಗೆ ಮುಯ್ಯಿ ತೀರಿಸಲಿ ಎಂದು ಹೇಳಿ ಅವನ ಮನೆಯವರೊಡನೆ ಒಡಂಬಡಿಕೆ ಮಾಡಿಕೊಂಡು. ಯಾರು ಒಡಂಬಡಿಕೆ ಮಾಡಿಕೊಂಡನ? ಯೌನಾತನು ದಾವೀದನು ಒಡಂಬಡಿಕೆ ಮಾಡಿಕೊಂಡರು ಪ್ರೇರಿ. ಯೌನಾತನು ದಾವೀದನು ಒಡಂಬಡಿಕೆ ಮಾಡಿಕೊಂಡರ ಯಾವಾಗ? ಸ್ವಲ್ಪ ದಿನ ನಂತರ ಅಥವಾ ಸ್ವಲ್ಪ ವರ್ಷದ ಹಿಂದೆ ಅವರು ಒಡಂಬಡಿಕೆ ಮಾಡಿಕೊಂಡರು ಪ್ರೇರಿ. ಯೌನಾತನು ಹೇಳ್ತಾನ, ನಾನು ಸತ್ತ ನಂತರ ನನ್ನ ಮನಿ ಮೇಲಾಗಿನ ದಯಾ ಇರ್ಲಿ ಎಂಬುದಾಗಿ ಹೇಳ್ತಾನೆ ಬೇರೆ. ಅಲ್ಲಿ ಯೌನಾತನನ್ನು ನೆನೆಸಿಕೊಂಡಿರ್ತಕ್ಕಂಥ ಒಂದು ಮಾತು ನಾವು ಕೇಳಿದೆವು. ಯೌನಾತನನ್ನು ನೆನೆಸಿಕೊಂಡು ದಾವೀದ ಮಹಾರಾಜ ಮೇಪಿ ಭೋಷತನ ಮ್ಯಾಲ ದಯಾ ತೋರ್ಸತನ ಬೇರೆ. ರೇಸಮ ಯೌನಾತನ ದಾವೀದ ಮಹಾರಾಜ ಒಳ್ಳೆ ಫ್ರೆಂಡ್ಸ್ ಪ್ರೇರ. ಸ್ಪಷ್ಟವಾಗಿ ಒಂದು ಪ್ರೀತಿಯಲ್ಲಿ ಅನನ್ಯತೆಯಲ್ಲಿ ಅವರ್ಯಾರು ಇವರು ಗೊತ್ತಿಲ್ಲ, ಆದರೆ ಒಬ್ಬರೊಬ್ಬರು ಪ್ರೀತಿಯಲ್ಲಿ ಅನುನತೆಯಲ್ಲಿ ಒಂದು ಒಳ್ಳೆ ಸಂಭಾಷಣೆ ಅವರು ಇಬ್ಬರುಗಳವರಾಗಿದ್ದಾರೆ. ಅವರಿಬ್ಬರು ಒಡಂಬಡಿಕೆ, ಅವ್ರ ಮಾತು ಇನ್ನೊಬ್ಬರಿಗೆ, ಅವರಿಬ್ಬರು ಆಡಿರ್ತಕ್ಕಂಥ ಮಾತು 3ನೇ ವ್ಯಕ್ತಿಗೆ ಗೊತ್ತಾಯ್ತಿಲ್ಲ ಪ್ರೇರಿ. ಅವರಿಬ್ಬರು ಆಡಿರ್ತಕ್ಕಂಥ ಮಾತು, ಅವ್ರು ಮಾಡಿರ್ತಕ್ಕಂಥ ಪ್ಲಾನ್ 3ನೇ ವ್ಯಕ್ತಿಗೆ ಅದು ಗೊತ್ತಾಯ್ತಿಲ್ಲ. 3ನೇ ವ್ಯಕ್ತಿ ಮುಂದೆ ಅವ್ರು ಹೇಳ್ತಿಲ್ಲ ಪ್ರಿಯರೇ.
ಅವರಿಬ್ಬರ ಒಡಂಬಡಿಕೆ ಏನಾಗಿತ್ತು? ಆ ಒಡಂಬಡಿಕೆ ದೇವರ ಮುಂದೆ ಸಾಕ್ಷಿಯಾಗಿ ನಿಂತು ಪ್ರಿಯರೇ. ಇವತ್ತು ನೀ ಅನೇಕ ವಿಷಯ ಒಡಂಬಡಿಕೆ ಮಾಡ್ಕೊಳ್ತಿ. ಅನೇಕ ವಿಷಯದಲ್ಲಿ ನಿಮ್ ಮಾತು ಕೊಟ್ಟಿರ್ತಿ, ಯಜಮಾನ ಮಾತು ಕೊಟ್ಟಿರ್ತಿ, ಹೆಂಡತಿ ಮಾತು ಕೊಟ್ಟಿರ್ತಿ, ತಾಯ್ತನಿಗೆ ಮಾತು ಕೊಟ್ಟಿರ್ತಿ, ಅಕ್ಕ ತಂಗಿಯರಿಗೆ ಮಾತು ಕೊಟ್ಟಿರ್ತಿ, ಅಣ್ಣ ತಮ್ಮರಿಗೆ ಮಾತು ಕೊಟ್ಟಿರ್ತಿ, ಫ್ರೆಂಡ್ಸ್ ಗಳಿಗೆ ಮಾತು ಕೊಟ್ಟಿರ್ತಿ. ಕ್ಲೋಸ್ ಆಗಿರ್ತಕ್ಕಂಥ ದೋಸ್ತರು, ಕ್ಲೋಸ್ ಆಗಿರ್ತಕ್ಕಂಥ ದೋಸ್ತರು ಒಬ್ಬರೊಬ್ಬರು ಮಾತು ಕೊಟ್ಕೊಂಡಿರ್ತೀರಿ, ಒಬ್ಬರೊಬ್ಬರು ಅನ್ಕೊಂಡಿರ್ತೀರಿ, ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರಿ. ನಾವು ಜೀವನವೆಲ್ಲ ಹೀಗಿರಲಿ, ನಾವು ಹಾಂಗ್ ಮಾಡ್ರಿ ಹೇಗ್ ಮಾಡ್ರಿ ಎಂಬುದಾಗಿ ಒಬ್ಬರೊಬ್ಬರು ಕಾಲೇಜ್ ಸ್ಕೂಲಲ್ಲಿ ಕಾಲೇಜ್ ಅನೇಕ ಒಡಂಬಡಿಕೆ ಮಾಡಿಕೊಂಡಿರ್ತೀರಿ. ಆದರೆ ನಿಮ್ಮ ಒಡಂಬಡಿಕೆ ಅದು ನೆರವೇರದ. ನೀನು ಕೊಟ್ಟಿರ್ತಕ್ಕಂಥ ಮಾತು ಒಂದಾದ್ರೂ ದಿನ ಅದು ನೆರವೇರದ. ನಿನ್ನ ಫ್ರೆಂಡ್ಸ್ ನಲ್ಲಿ ಅಣ್ಣತಮ್ಮರಿಗೆ ಮಾತು ಕೊಟ್ಟಿದೆ, ನೆರವೇರಿಸಿದೆ ಇಲ್ಲ. ಅಕ್ಕ ತಂಗಿಯರಿಗೆ ಮಾತು ಕೊಟ್ಟಿದೆ, ನೆರವೇರಿಸಿದೆ ಇಲ್ಲ. ತಾಯಿ ತಂದೆಗೆ ಮಾತು ಕೊಟ್ಟಿದೆ, ನೆರವೇರಿಸಿದೆ ಇಲ್ಲ. ಕುಟುಂಬಕ್ಕೆ ಮಾತು ಕೊಟ್ಟಿದೆ, ನೆರವೇರಿಸಿದೆ ಇಲ್ಲ. ಫ್ರೆಂಡ್ಸ್ ಗಳಿಗೆ ಮಾತು ಕೊಟ್ಟಿದೆ, ನೆರವೇರಿಸಿದೆ ಇಲ್ಲ. ಬಿಸಿನೆಸ್ ನಲ್ಲಿ ಮಾತು ಕೊಟ್ಟಿದೆ, ನೆರವೇರಿಸಿದೆ ಇಲ್ಲ. ಆದರೆ ಇಲ್ಲೆಂಬ ಶಬ್ದ ನಿನ್ನ ಜೀವನಕ್ಕೆ ನಾಶನಕರವಾದ ಪ್ರಿಯರೇ. ನೀ ಏನು ಕಮಿಟ್ಮೆಂಟ್ ಮಾಡ್ಕೋ, ಏನ್ ನೀವು ವಾಗ್ದಾನ ಮಾಡ್ಕೋ, ಏನ್ ಒಡಂಬಡಿಕೆ ಮಾಡ್ಕೋ, ಆ ಒಡಂಬಡಿಕೆ ವಾಗ್ದಾನ ನೀವು ಯಾವ ಸರಿತೆ ಮಾಡ್ತಿರೋ ಅದು ಪ್ರಾಣ ಹೋದು ಕೂಡ ಪರವಾಗಿಲ್ಲ, ಅದು ನೆರವೇರಬೇಕು. ಒಳ್ಳೆದಾಗಿ ಪಾಪಿಸ್ ಒಡಂಬಡಿಕೆ ಬೇಡ. ಕೆಲವರು ಪಾಪ ಮಾಡೋರಿಗೆ ಸಪೋರ್ಟ್ ಕೊಡ್ತಾರೆ ಪ್ರಿಯರೇ. ಕೆಲವರು ಯಾರ ಪಾಪ ಮಾಡ್ಲಕ್ಕೆ ಅವಕಾಶ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಪ್ರಿಯರೇ. ಪಾಪ ಮಾಡ್ತಕ್ಕಂಥ ಮನುಷ್ಯನಿಗೆ ಮನೆಗೆ ಗೊತ್ತಿರ್ತದ, ಮನೆಗ ಇಬ್ಬರು ಮೂವರು ಅಕ್ಕ ತಂಗಿರು ಇರ್ತಾರ, ಅಥವಾ ಇಬ್ಬರೇ ಅಕ್ಕ ತಂಗಿರು ಇರ್ತಾರ. ಅಕ್ಕ ಪಾಪ ಮಾಡತ್ತಂದ್ರೆ ತಂಗಿ ಗೊತ್ತಾಯ್ತದೆ ಸ್ಪಷ್ಟವಾಗಿ, ತಂಗಿ ಪಾಪ ಮಾಡತ್ತಂದ್ರೆ ಅಕ್ಕ ಗೊತ್ತಾಯ್ತ. ಅಂದ್ರೆ ಇವ್ರು ಏನ್ ಮಾಡ್ತಾರ, ಕೋಳಿ ಹಂಡಿ ಯಾವ ತರ ಮುಚ್ಚಿಕ್ತಾರೋ, ಅದು ಮರಿ ಕೊಡ್ತಾ ಎಂಬುದಾರ ಮುಚ್ಚಿಕ್ತಾರೋ. ಕೆಲವು ಹಂಡಿ ಪಾತ್ರ ಖರಾಬ್ ಆಯ್ತು, ಆ ತರ ಒಂದಿನ ಅದು ಹೊರಗೆ ಬಂದ್ ಬೀಳ್ತದ. ಅವತ್ತು ಅಕ್ಕನ ಶರೀರ ಬೊಕ್ಕಣೆ ಆಯ್ತದ, ತಂಗಿ ಶರೀರ ಬಡ ಗೊತ್ತಿನ ಬೊಕ್ಕಣೆ ಆಗುತ್ತೆ. ನಿನ್ ಗೊತ್ತಿಲ್ಲ, ಗೊತ್ತದ, ಹೇಳಿಲ್ಲ, ಯಾಕ ಭಯ. ಅಥವಾ ಹೇಳಿದ್ರೆ ನಂಗೆ ಹಿಂಗ ಅಂದಳಾಕಿ, ನಾ ಹೇಳಿದ್ರೆ ಹಿಂಗ್ ಮಾಡ್ತಾನೆ, ಹಾಂಗ್ ಮಾಡ್ತಾನೆ, ಅಥವಾ ಸತ್ತ ಏನೋ ದೊಡ್ಡ ಭಾಷೆಗಳು. ಆದ್ರೆ ನಿಮ್ಮ ಅಕ್ಕನ ಜೀವನ ಹಾಳಾಗೋದಂದ್ರೆ ಆಕಿ ಜೊತೆ ನಿಮ್ಮ ಜೀವನ ಕೂಡ ಹಾಳಾಗಿರೋದ ಎಚ್ಚರ. ಫ್ರೆಂಡ್ಸ್ಗ ಪಾಪ ಮಾಡ್ಲಕ್ಕ ಅವಕಾಶ ಕೊಟ್ಟಿದಿ, ಏನೋ ಕಮಿಟ್ಮೆಂಟ್ ಯಾರನ್ನಾದ್ರೂ ಮಹಿಳಾ ದೋಸ್ತ ಮಾಡ್ತಂದೇಳಿ ಮಾತು ಕೊಟ್ಟಿದಿ. ಪಾಪದ ಕೆಲಸದಲ್ಲಿ ಮಾತು ಕೊಟ್ಟು ಆ ಪಾಪದ ಕೆಲಸದ ಕೈ ಹಾಕಿದಂದ್ರ ಆ ಫ್ರೆಂಡ್ಸ್ ಜೊತೆ ನೀನ್ ಕೂಡ ನೆನತಿ ಬರ್ಬೋದಾಗುತ್ತೆ ಪ್ರೇರಣೆ. ಅವಾಗ ಎಲ್ಲಿ ಹೇಳ್ಬೋದ್ರ ಗೊತ್ತನ, ಬಜಾರ್ ಹೇಳ್ಬೋದನ, ಯಾರ ಮುಂದೆ ತಲೆ ಎತ್ತಲಂತ ಒಂದು ಪರಿಸ್ಥಿತಿ ನೀನ್ ಮಾಡಿರ್ತಾನೆ ಬೇರೆ. ಆದರೆ ಯೌನಾಥನ ದಾವಿದನ ಒಡಂಬಡಿಕೆ ಹಾಗಲ್ಲ. ಯೌನಾಥನ ದಾವಿದನ ಒಡಂಬಡಿಕೆ ಅವರಿಷ್ಟು ಭಯಂಕರ ಒಡಂಬಡಿಕೆ ಇತ್ತು, ಅಷ್ಟು ಭಯಂಕರ ಒಡಂಬಡಿಕೆ. ಆ ಒಡಂಬಡಿಕೆನೆ ಮೇಪಿ ಘೋಷಿತನ ಜೀವಿತದಲ್ಲಿ ಒಂದು ಉನ್ನತ ಸ್ಥಾನ ಆಗ್ತದೆ ಪ್ರೇರಣೆ. ಇವ್ರು ಮಾಡ್ಕೊಳ್ಳೋದು ಕಮಿಟ್ಮೆಂಟ್, ಇವ್ರು ಮಾಡ್ಕೊಂಡಿರ್ತಕ್ಕಂಥ ಒಡಂಬಡಿಕೆ ಮೇಪಿ ಘೋಷಿತನ ಸತ್ತ ನಾಯಿ ಅಂತ ಅನ್ಕೊಂಡನ, ಹೆದರು ಭಯವುಳ್ಳವನಾಗಿದ್ದನ. ಆದರೆ ರಾಜನ ಭಕ್ತಿಯಲ್ಲಿ ಅವನಿಗೆ ಕೂಡ್ಸನ್ ಪ್ರೇದೇವರು ಸ್ಪಷ್ಟವಾಗಿ ನಿಮ್ಮ ಒಡಂಬಡಿಕೆ ಇಂಥ ಒಡಂಬಡಿಕೆ ಆಗುತ್ತೆ. ನೀವು ಮಾಡ್ಕೊಂಡಿದ್ದ ಒಡಂಬಡಿಕೆ ಅದ್ಭುತ ಒಡಂಬಡಿಕೆ. ನೀವು ಮಾಡ್ಕೊಂಡಿದ್ದ ಒಡಂಬಡಿಕೆ ಅದರಲ್ಲಿ ಇತರರಿಗೆ ಸಹಾಯವಾಯ್ತಕ್ಕಂಥದ್ದು. ನೀವು ಮಾಡ್ಕೊಂಡ ಒಡಂಬಡಿಕೆ ಕಮಿಟ್ಮೆಂಟ್ಗಳು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಬಿದ್ದಂತ ಪರಿಸ್ಥಿತಿಯಲ್ಲಿ ಮ್ಯಾಪ್ ಎತ್ತಕ್ಕಂಥದ್ದು, ಇನ್ನೊಬ್ಬರು ಯಾರ ಹಾಳಾಗತ್ತಾರಂದ್ರ ಆ ಹಾಳಾಗಂತ ಪರಿಸ್ಥಿತಿಯಲ್ಲಿ ಮ್ಯಾಪ್ ತರ್ತಕ್ಕಂಥ ಒಂದು ಕಮಿಟ್ಮೆಂಟ್ ನಿಮ್ಮೆಲ್ಲರ ಒಳಗಿರ್ಬೇಕು. ಹಲ್ಲೆಲೂಯಾ. ಹೈದರಾಬಾದ್ ಪಟ್ಟಣದಾಗ ನಾ ಇದ್ದಾಗ ಬಹಳ ಜನ ಒಡಂಬಡಿಕೆ, ಬಹಳ ಜನ ಮಾತ್ಕೊಟ್ಟಾರ. ಸರ್ ನೀವು ಬೀದರ್ ಬಂದ್ರೆ ಅಂದ್ರ ಹಾಂಗ್ ಸೇವೆ ಮಾಡ್ಯಾರ, ಹೀಗ್ ಸೇವೆ ಮಾಡ್ಯಾರ. ಅಯ್ಯೋ ಅವ್ರ ಮಾತುಗಳು ಕೇಳಿದ್ರ ಈಗಿನ ಆಕಾಶ ಕತ್ತಿ ಎಲ್ಲಿದ ಹಬ್ಬಗಳೇ ಮಾತುಗಳು ಪ್ರಿಯರೇ. ಭಯಂಕರ ಪರಿಸ್ಥಿತಿ. ಇಷ್ಟು ಪಂಪು ಹೊಡೆದನ ಜನಕ್ಕೆ ಜಾಡ್ಬೇಕು ಚಡದಿ ಅಂದಬ್ಲೆ ಅಂದಲ್ಲ. ಆ ಪ್ರಕಾರ ಹಿಡಿದು ಕೊನೆಗೆ ಪೂರ ಮ್ಯಾಚ್ ಕೆಲ್ಸಕ್ಕೆ ಕೆಳಗೆ ಮಾಡ್ಬೋದನ ಒಡನೆ ಕಳೆದ ಪ್ರಿಯ. ಅಯ್ಯೋ ಎಷ್ಟು ಮಾತುಗಳು, ಎಷ್ಟು ಒಡಂಬಡಿಕೆ, ಹಾಂಗ್ ಮಾಡ್ಯಾರ ಹೀಗ್ ಮಾಡ್ಯಾರ. ಅಯ್ಯೋ ದೊಡ್ಡ ದೊಡ್ಡ ಮಾತುಗಳು. ಆದರೆ ಆ ಒಡಂಬಡಿಕೆ ಕಮಿಟ್ ಕೊಡಿ ಏನಾಗ್ಯವ, ಒಂದು ನೆರವೇರಿಲ್ಲ ಪ್ರಿಯ, ಒಂದು ಮಾತು ನೆರವೇರಿಲ್ಲ ಪ್ರಿಯ. ಸುಮ ಎಚ್ಚರ. ನಾ ಏನು ಮನಸ್ಸು ಹೇಳ್ತಕ್ಕಂಥ ಮಾತಲ್ಲ, ಆದರೆ ನನ್ನ ಜೀವಿತದಲ್ಲಿ ನಾ ಅನುಭವಿಸ್ತಕ್ಕಂಥ ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿ ಮನಿ ಗೋಡ ಗಾಡಿ ಬಿಲ್ಡಿಂಗ್ ಇದ್ದಾಗ ನಿಂತ ಎಲ್ಲರೂ ತಿಂತಾರ ಬೇರೆ. ಬೆಲ್ಲ ಇದ್ದಾಗ ನೋಡ ಎಲ್ಲಿಂದಾದ್ರೂ ಕೂಡ ಹೊಡಿ ಬರ್ತಾವ ಬೇರೆ. ಆ ಜಗದಾಗ ಬೆಲ್ಲ ಇಲ್ಲಂದ್ರ ಸ್ವಲ್ಪ ದಿನ ನೊಣಗೊಂಡು ಬಂದು ಕೂಡ್ತಾವಾದ ವಾಸನೆಗಾಗಿ ಆ ವಾಸನೆಗೆ ಕೆತ್ತೋಗಿದ್ರ ಆ ತಿರುಗಿ ಆ ಭೂಮಿ ಆ ಬೆಲ್ಲ ಇರ್ತಕ್ಕಂಥ ಭೂಮಿ ಬರಡು ಭೂಮಿ ಆಗಿರ್ತೇವೆ. ಅಲ್ಲಿ ಯಾವುದು ನೋಣ ಬರಲ್ಲ. ಬರ್ತದ್ರಿ? ಹಲ್ಲೆಲೂಯಾ. ಬರ್ತದ? ಬರಲ್ಲ. ಹಾಂಗ್ ಮಾಡ್ಯಾರ ಹೀಗ್ ಮಾಡ್ಬೇಕು
ಒಬ್ಬರಿಲ್ಲ ಪ್ರಿಯರೇ, ಒಡಂಬಡಿಕೆಯಲ್ಲಿ ನೀವು ಸ್ಥಿರವಾಗಿರ್ಬೇಕು ಪ್ರಿಯರೇ. ನೀವು ಮಾಡಿರ್ತಕ್ಕಂಥ ಒಡಂಬಡಿಕೆ, ನೀವು ಮಾಡಿರ್ತಕ್ಕಂಥ ಕಮಿಟ್ಮೆಂಟ್ ನಿಂದು ಉನ್ನತ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿನ್ ಬಾಯಿಲಿಂದ ಆ ಶಬ್ದಗಳು ಬರ್ಬೇಕು ಪ್ರಿಯರೇ. ಇಲ್ಲಂದ್ರೆ ಆ ಮಾತು ನಿನ್ ಬಾಯಿಲಿಂದ ಬರ್ಲಕ್ಕೆ ಸಾಧ್ಯ ಇಲ್ಲ. ಅದ್ರ ತಕ್ಕಂತೆ ನಿನ್ನ ನೋಡಿ ದೇವರು ಶಿಕ್ಷಿಸ್ತಾನ. ಆದರೂ ಶಿಕ್ಷಿಸುವಾಗ ನಿನ್ನ ಬಿಡಿಸ್ತಕ್ಕಂಥ ಯಾರಿಲ್ಲ. ಮೇಬಿ ಬೋಷದ ಜೊತೆ ರಾಜ ಪಂಕ್ತಿಯಲ್ಲಿ ಈಗಿನ ಜೊತೆ ಊಟ ಮಾಡಿ ಎಂಬುದಾಗಿ ದಾವೀದ ಮಹಾರಾಜ ತನಗೆ ಅಂದಾಗ ಮೇಬಿ ಬೋಷದ ಹೃದಯ ಒಳಗಲ್ರಿ. ಅಯ್ಯೋ ನನಗ ಈ ದಿನ ಪ್ರಾಣ ತೆಗ್ತಾರ ಅನ್ಕೊಂಡಿದ, ಆದ್ರೆ ನನ್ನ ಪ್ರಾಣ ರಕ್ಷಣೆಗಾಗಿ, ನನ್ನ ಕುಟುಂಬ ರಕ್ಷಣೆಗಾಗಿ ಒಬ್ಬ ಮನುಷ್ಯನಿಗಿಟ್ಟ. ನಮ್ಮ ಅಜ್ಜನ ಹೊಲ ಮನೆ ಮಾರು ರಾಜ ಬಂಗ್ಲ ಎಷ್ಟು ಎಕರೆ ಅಡಿ ಎಲ್ಲ ಕೊಟ್ಟರಲ್ಲ, ರಾಜ ಭಕ್ತಿ ನನ್ನ ಉಳ್ಳಪಟ್ಟನೆ ಕೂಡಿಸಿ ನಮ್ಮದಾಗಿ ಮೇಲ್ಕೊಟ್ಟಿದ್ದನು. ಬಹಳ ಸಂತೋಷಗಳಾಗಿದ್ದಂತೆ ನಿಮ್ಮ ಜೀವನ ಕೂಡ ಎಂಬುದಾಗಿರ್ಬೇಕು. ನೀವೇನು ಕಮಿಟ್ಮೆಂಟ್ ಮಾಡ್ತಿರೋ, ಏನು ವಾಗ್ದಾನ ಮಾಡ್ತಿರೋ, ಆ ವಾಗ್ದಾನ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನೀವು ನಡೀತಕ್ಕಂಥದ್ದಾಗಿರ್ಬೇಕು ಪ್ರಿಯರೇ. ಕೆಲವೊಬ್ರು ನಾ ಹಂಗ್ ಮಾಡ್ದೆ, ನಾ ಇದು ಮಾಡ್ದೆ ಅಂತಾರಲ್ಲ, ಏನು ಮಾಡಕ್ಕಾಗಲ್ಲ ಪ್ರಿಯರೇ. ಖಾಲಿ ಟೈರಿನಾಗ ಟೋಪ್ ಇರ್ತದ, ಟೋಪಿನಾಗ ಟೈರ್ನಾಗ ಎಷ್ಟು ಹಾವು ಹೊಡಿ ಹೋದಾಗ ಟೈರ್ ಹೋಗ್ತಾ ಬರ್ತದ. ಅವ ಹೆಚ್ಚಿಗಾದಾಗ ಏನಂತ ಟೈರು ಹೊಡಿತಕ್ಕಂಥ ಟೈರ್ ಆಗಿ ನೀರು ಬೇಡ, ಗಾಳಿ ಹೊಡಿತಕ್ಕಂಥ ಪಂಪಾಗಿ ನೀರು ಬೇಡ. ಆದ್ರೆ ನೀ ಹಾಗೆ ಆತ್ಮಿಕವಾಗಿರೋ ಒಂದು ಒಡಂಬಡಿಕೆ, ಒಂದು ಯೌನಾತನ ದಾವೀದ ಮಹಾರಾಜ ಯಾವ ತರ ಒಡಂಬಡಿಕೆ ಮಾಡಿಕೊಂಡರು, ಆ ಒಡಂಬಡಿಕೆ ನಿಮಿತ್ತವಾಗಿ ಮೇಲ್ಪಿ ಪೋಷಿತನ ಮೇಲೆ ದಾವೀದ ಮಹಾರಾಜ ಯಾವ ತರ ದಯ ತೋರಿಸನು, ಆ ದಯ ತೋರಿಸದಂತ ಒಂದು ದಯಾಳುವಾಗಿ ನಿನ್ನ ಜೀವನ ಇರಬೇಕು ಹೊರತು ನಿನ್ನ ಜೀವನ ಹಾನಿಕರವಾಗಿ, ನಿನ್ನ ಜೀವನ ನಾಶ ಮಾಡ್ತಕ್ಕಂಥದ್ದಾಗಿ, ಆ ತೇಳು ಕಚ್ಚಿ ಮಾಡಿ ಕುಂತಪ್ಪಳೆ ನಿನ್ನ ಜೀವನ ಆಗಿರ್ಬಾರ್ದು. ನಿನ್ನ ಜೀವನದಲ್ಲಿ ನೀವೇನು ಒಡಂಬಡಿಕೆ ಮಾಡಿಕೊಂಡು ಆ ಒಡಂಬಡಿಕೆ ಸ್ಥಿರವಾಗಿ ನಿಲ್ಲಬೇಕು. ದಾವೀದ ಮಹಾರಾಜ ಯವನಾಥ್ ಒಡಂಬಡಿಕೆ ಮಾಡಿಕೊಂಡರ, ಯವನಾಥ್ ಸತ್ತೋಗ್ಯನ. ಇನ್ಯಾರ ಯವನಾಥ್ ಮನೆಗ ಸೌಲನ ಮನೆಗೆ ಯಾರ ಆಹ್ವಾನ ಅಂತ ಕೇಳ್ತಾನೆ ಪ್ರಿಯರೇ. ಎರಡನೇ ಸಮಯವನ್ನು ಮೊಬತ್ತಿದ್ದೆ ಅಲ್ಲೇ ಬರೆಯ ಒಂದನೇ ವಚನ. ಒಂದು ದಿವಸ ದಾವೀದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯವನಾಥನ ಸಲುವಾಗಿ ದಯ ತೋರಿಸಬೇಕೆಂದಿರುತ್ತೇನೆ ಎಂಬುದಾಗಿ. ಸೌಲನ ಮನೆಯಲ್ಲಿ ಯಾರಾದರೂ ಹರೆಯನು. ಯಾಕಂದ್ರೆ ಯವನಾಥನ ಜೊತೆ ದಾವೀದ ಮಹಾರಾಜ ಒಡಂಬಡಿಕೆ ಮಾಡಿಕೊಂಡನ. ಒಂದು ಫ್ರೆಂಡ್ಸ್ ಆಗಿ, ಒಂದು ಕ್ಲೋಸ್ ಫ್ರೆಂಡ್ಸ್ ಆಗಿ, ಒಂದು ಅಣ್ಣ ತಮ್ಮರಿಗಿನ ಹೆಚ್ಚಾಗಿ ಒಬ್ಬರೊಬ್ಬರು ಪ್ರೀತಿ ಉಳ್ಳವರಾಗಿದ್ದಾರ. ಆ ಪ್ರೀತಿ ಉಳ್ಳವರಾಗಿದ್ದ ಕಾರಣ ಅವನ ಕುಟುಂಬ ಸರ್ವನಾಶವಾಗಿದೆ. ಗಂಡು ಮನುಷ್ಯ ಆ ಮನೆಯಲ್ಲಿ ಯಾರು ಇಲ್ಲೆಂಬ ಉದ್ದೇಶ ಸ್ಪಷ್ಟವಾಗಿ ಆ ದಾವೀದ ಮಹಾರಾಜ ರಾಜ ಸೀಟ್ ಮೇಲೆ ಬಂದು ಕುಂತ ತಕ್ಷಣ ಕೇಳತನ ಇನ್ಯಾರ ಹರೆಯನು ಯವನಾಥ ನಾನು ಇಬ್ಬರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೇವೆ, ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ. ಅವ್ರ ಮನೆಗ ಇನ್ಯಾರ ಇದ್ರೆ ಹೇಳಪ್ಪ, ಅವ್ರ ಮೇಲೆ ನಾನು ಅವನಿಗೆ ನೆನೆಸ್ಕೊಂಡು ದಯ ತೋರಿಸ್ತಾ ಎಂಬುದಾಗಿ ಹೇಳ್ತಾನೆ. ರೇಸ್ಮ ನಿನಗೆ ನೆನೆಸ್ಕೊಂಡು ನಿನ್ನ ಗ್ರಾಮಸ್ಥ ದಯ ತೋರಿಸ್ಬೇಕು. ನಿನ್ನ ಮಕ್ಕಳಿಗೆ, ನಿನ್ನ ಮೊಮ್ಮಕ್ಕಳಿಗೆ ಗ್ರಾಮಸ್ಥ ದಯ ತೋರಿಸ್ಬೇಕು. ನಿನ್ನ ನಿಮಿತ್ತವಾಗಿ ನಿನ್ನ ಮಕ್ಕಳಿಗೆ ಜಾಗ ಸಿಗ್ಬೇಕು, ನಿನ್ನ ನಿಮಿತ್ತವಾಗಿ ನಿನ್ನ ಕುಟುಂಬಕ್ಕೆ ಜಾಗ ಸಿಗ್ಬೇಕು, ನಿನ್ನ ನೆನೆಸ್ಕೊಂಡು ನಿನ್ನ ಗ್ರಾಮಕ್ಕೆ ಜಾಗ ಸಿಗ್ಬೇಕು, ನಿನ್ನ ನೆನೆಸ್ಕೊಂಡು ಇರ್ತಕ್ಕಂಥ ಪಟ್ಟಣದಲ್ಲಿ ಜಾಗ ಸಿಗ್ಬೇಕು, ನಿನ್ನ ನೆನೆಸ್ಕೊಂಡು ನಿನ್ನ ಕುಟುಂಬಕ್ಕ ನೀ ಎಲ್ಲಿ ಹೋದ್ರೆ ಬದುಕಿದ್ರು ಕೂಡ ಸತ್ತರು ಕೂಡ ಮಕ್ಕಳು ಮೊಮ್ಮಕ್ಕಳಿಗೆ ಕಿರಿಮ ಮಕ್ಕಳಿಗೆ ಕೂಡ ದಯ ಸಿಗ್ಬೇಕು. ಅಂತ ಒಂದು ತಾಯಿ, ಅಂತ ಒಂದು ತಂದೆ, ಅಂತ ಒಂದು ಕುಟುಂಬದಾಗ ಸತ್ತು ಕೂಡ ಪರವಾಗಿಲ್ಲ, ನಿನ್ನ ಮುಖಾಂತರ ನಿನ್ನ ಮಕ್ಕಳಿಗೆ ದಯ ಸಿಗ್ಬೇಕು. ಅಂತ ಒಂದು ದಯಾಳಿಯಾಗಿ ನೀನು ಜೀವನ ಮಾಡೋ ಹೊರತು ದುಷ್ಟರಾಗಿ ನೀನು ಜೀವನ ಮಾಡ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಸೌಲನ ಕಾರ್ಯಗಳು ದುಷ್ಟದಾಗಿದ್ದು, ರಾಜನಾಗಿದ್ದು ದುಷ್ಟನಾಗಿದ್ದು ಪರವಾಗಿದ್ದಿಲ್ಲ. ಆದ್ರೆ ಯವನಾಥನ ನೀತಿವಂತನು ಒಳ್ಳೆ ಮನಸ್ಸುಳ್ಳವನಾಗಿದ್ದು ಒಬ್ಬರೊಬ್ಬರು ಒಡಂಬಡಿಕೆ ಮಾಡಿಕೊಂಡಿದ್ದ ಕಾರಣ ಸೌಲನು ವಿಷಯದಲ್ಲಿಲ್ಲ, ಯವನಾಥನ ನೆನೆಸಿಕೊಂಡು ದಾವೀದ ಮಹಾರಾಜ ಅವನ ಕುಟುಂಬಕ್ಕ ದಯ ತೋರಿಸಿದ್ವಿ. ಹಲ್ಲೆಲೂಯ. ಯಾರಿಂದ ದಯ ಸಿಕ್ಕದ? ಯಾರು ನೆನೆಸ್ಕೊಂಡು ದಯ ಸಿಕ್ಕದ? ತಂದೆಗೆ ನೆನೆಸ್ಕೊಂಡ. ಮೇಬಿ ಬಹುಶಃ ತಂದೆಗೆ ನೆನೆಸಿದ ಅಜ್ಜ ಇಲ್ಲ, ತಂದೆಗೆ ನೆನೆಸಿ ಮಗನಿಗೆ ದಯ ಕೊಟ್ಟನು ಪ್ರಿಯರೇ. ತಂದೆಯಾಗಿ ಜೀವನ ಮಾಡುತ್ತದೆ, ನೀ ನೀತಿವಂತನಾಗಿ ಜೀವನ ಮಾಡು. ತಾಯಿಯಾಗಿ ಜೀವನ ಮಾಡುತ್ತದೆ, ನೀತಿವಂತನಾಗಿ ಜೀವನ ಮಾಡು. ತಾಯಿಯಾಗಿ ಜೀವನ ಮಾಡುತ್ತದೆ, ಅಜ್ಜಿಯಾಗಿ ಜೀವನ ಮಾಡುತ್ತದೆ, ಆಯಿಯಾಗಿ ಜೀವನ ಮಾಡುತ್ತದೆ, ಕುಟುಂಬದಾಗ ಒಂದು ಪೋಷಕರಾಗಿ ಜೀವನ ಮಾಡುತ್ತದೆ,
ಪರಿಶುದ್ಧತೆಯನ್ನು ಜೀವನ ಮಾಡು. ನಿನ್ನನ್ನು ನೋಡಿ ಮುಂದಿನ ಸಂತತಿಯವರು ನಿನ್ನ ಮಕ್ಕಳು ಮೊಮ್ಮಕ್ಕಳು ಹೀನ ಈ ಸ್ಥಿತಿಗಿದ್ರು ಕೂಡ ನಿಂಗೆ ನೋಡಿ ಜ್ಞಾಪಕ ಮಾಡ್ಕೊಳ್ತೀವಿ. ನಮ್ಮ ತಾಯಿ ನಮ್ಮ ತಂದೆಗೆ ಊರಲ್ಲಿ ಬಹಳ ಚೆನ್ನಾಗಿ ಅನಿಸುತ್ತೆ. ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಅಯ್ಯೋ ಅವ್ರ ಮಕ್ಕಳಪ್ಪ ಇವರು ಅಂತ ಹೇಳಿ ನಾವು ಬಹಳ ಪ್ರೀತಿ ಮಾಡ್ತಿರ್ತಾರೆ. ನಮ್ಗೆ ಬಡಿತಿದ್ದಿಲ್ಲ ವೈರಿ ಮಾಡಿಸಿದ್ರೆ ಹೊಡಿತೀವಿ ಪರವಾಗಿದ್ದಿಲ್ಲ. ನಮ್ಮ ತಾಯಿಗೆ ನಮ್ಮ ತಂದೆಗೆ ನೆನೆಸಿ ಅಯ್ಯೋ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಅಯ್ಯೋ ನಮ್ಮ ಮನೆಗೆ ಇರ್ತಾರೆ, ಅಯ್ಯೋ ನಾವು ಹೆಣ್ಣು ಮಕ್ಕಳು ಕೇಳ್ತಾರೆ ತಿಳ್ಕೊಂಡು ಅವ್ರ ಮನೆಗೆ ಬಾಗಿಲ ಬಂದ್ರ ನಮಗೆ ಬಾಗಿಲ ನಿಲ್ಲಿಸ್ತಿಲ್ಲ, ಒಳಗೆ ಅವ್ರ ಅಂಗಳ ಕೂಡಿಸಿ ನಮ್ಗ ಉಳ್ಳಾಕ ಹಾಕ್ತಿರ್ತೀವಿ. ಅಂತ ಒಂದು ಫ್ಯಾಮಿಲಿ ಆದ್ರೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ತಾಯಿ ತಂದೆ ನೋಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ದಯ ಸಿಗಬೇಕು. ಅಂತ ಒಂದು ಕುಟುಂಬವಾಗಿ ಅಂತ ಒಂದು ತಾಯಿ ತಂದೆಗೆ ಜೀವನ ಮಾಡೋ ಪ್ರಯತ್ನ ಪಡ್ರಿ. ದೇವರು ಉನ್ನತ ತನಕ ಮೇಬಿ ಘೋಷಿತನಿಗೆ ಯವನಾಥನ ವಿಷಯದಲ್ಲಿ ನೆನೆಸ್ಕೊಂಡು ಮೇಬಿ ಘೋಷಿತನಿಗೆ ಯಾವ ತರ ಜೀವನ ಆಶೀರ್ವಾದಕರವಾಗಿದೋ ಆ ತರ ನಿಮ್ಮ ಜೀವನ ಕೂಡ ಆಶೀರ್ವಾದಕರವಾಗಿ. ಎರಡನೇ ವಿಷಯ ಕೇಳಿದ್ದು. ಮೂರನೇ ವಿಷಯದಾಗಿ ಇನ್ನೊಂದು 10-15 ನಿಮಿಷ ಸಮಯ ಕೊಟ್ಟಿದ್ರ ಮೂರನೇ ವಿಷಯವಾಗಿ ಮೇಬಿ ಘೋಷಿತನೇ ನಾವು ವಿಷಯದಾಗಿ ಮೂರನೇ ವಿಷಯದಲ್ಲಿ ಕೂಡ ಅದ್ಭುತಬೇಕು ಒಂದು ಸಂದೇಶ ಕೂಡ ಸಿದ್ಧನಾಗಿ ಕೊಡ್ತೀರಿ. 15 ನಿಮಿಷ ಕೊಡ್ತಿಲ್ಲ, 15 ನಿಮಿಷ ಟೈಮ್ ಕೊಡ್ತಾ ಬೇಕಾಯ್ತು. 15 ನಿಮಿಷ ನಾನು ಟೈಮ್ ಕೊಡ್ತಾ ಆಮೇಲೆ ಹಲ್ಲೆಲೂಯಾ. ಅದಕ್ಕ ಮೇಬಿ ಘೋಷಿತನು ಸ್ಪಷ್ಟವಾಗಿ ಅವನ ಮನಸ್ಸು ಎಷ್ಟ್ಕೊಡೋದು ಎಂಬುದನ್ನು ನೋಡ. ಮೇಬಿ ಘೋಷಿತನ ಮನಸ್ಸು ಕುಂಟನ ಏನು ತ್ಯಾಗ ಕೊಟ್ಟಿಲ್ಲ. ದಾವೀದ ಮಹಾರಾಜನ ಭಕ್ತಿ ಇಲ್ಲ ಅಂತ ಅವನಿಗೆ ಊಟ ಇಲ್ಲ. ಆದ್ರೆ ಆ ದಾವೀದ ಮಹಾರಾಜನ ಇರ್ತಕ್ಕಂಥ ಮೇಬಿ ಘೋಷಿತನ ಹಿಂದೆ ಒಬ್ಬ ಮೇಬಿ ಘೋಷಿತನಿಗ ತಿವಿಲತನ. ಆದ್ರೆ ಮೇಬಿ ಘೋಷಿತನ ಮನಸ್ಸು ಎಷ್ಟು ದೊಡ್ಡದೆಂಬುದಾಗಿ ಇಲ್ಲ ನೋಡ್ಕೊಳ್ತೀವಿ. ಎರಡನೇ ಸಮಯಗಳು 19ನೇ ಅಧ್ಯಾಯ 24-25 ವಚನ. ಇಲ್ಲಿ ಮೇಬಿ ಘೋಷಿತನು ಸ್ಪಷ್ಟವಾಗಿ ನೋಡಿ ದಾವೀದ ಮಹಾರಾಜ ತನ್ನ ಅರಸತನವನ್ನು ಯೆರೂಸಲೇಮ್ ಪಟ್ಟಣಕ್ಕ ಬಂದಾಗ ಅಲ್ಲಿ ಬಿಟ್ಟು ಬಂದಾಗ ಸ್ಪಷ್ಟವಾಗಿ ಮೇಬಿ ಘೋಷಿತನಿಗೆ ದಾವೀದ ಮಹಾರಾಜ ಕೇಳತನ, ಮೇಬಿ ಘೋಷಿತನೇ ನೀನು ಯಾಕೆ ಬಂದಿಲ್ಲ ಎಂಬುದಾಗಿ ಕೇಳತಂತೆ. ನೀ ಯಾಕೆ ಬಂದಿಲ್ಲ ಎಂಬುದಾಗಿ ಅಂದ್ರೆ ರಾಜ ಪಂಕ್ತಿಯಲ್ಲಿ ನನ್ನ ಜೊತೆನೆ ಊಟ ಮಾಡ್ತೀವಿ, ರಾಜ ಪಂಕ್ತಿಯಲ್ಲಿ ನನ್ನ ಜೊತೆನೆ ಇದ್ದಿ, ಮತ್ತು ಮೇಬಿ ಘೋಷಿತನೇ ನೀ ಯಾಕೆ ಬಂದಿಲ್ಲ ಅಂತ ಕೇಳತಾನ. ಆದ್ರೆ ಮೇಬಿ ಘೋಷಿತನ ಮನಸ್ಸು ಎಷ್ಟು ದೊಡ್ಡದು ನೋಡ್ರಿ. ಅವನ ಕಾಲುಗಳು ಕುಂಟವ, ಆ ಕಾಲುಗಳಿಗೆ ಹಗ್ಗ ಕಟ್ಕೋತೀನಿ ನಮ್ಮ ಹೇಳತ. ಕುಂಟಾಗಿರ್ತಕ್ಕಂಥ ಕಾಲುಗಳು ಆ ಕಡೆ ಹೊಳೆ ಆಗ್ತಾವ, ಆ ಕಡೆ ಬರ್ಸ್ಕೋತಾವ ತಿಳ್ಕೊಂಡು ಕುಂಟಿರ್ತಕ್ಕಂಥ ಕಾಲುಗಳಿಗೆ ಹಗ್ಗ ಹಚ್ಚಿ ಕಟ್ಕೊಳ್ತೀನೋ. ಆದ್ರೆ ದಾವೀದ ಮಹಾರಾಜ ಪಟ್ಟಣದ ತಿರುಗಿ ಬರುವರೆಗ ಅಲ್ಲಿ ನೋಡ್ತಾ ಸ್ಪಷ್ಟವಾಗಿ ಕಾಲುಗಳನ್ನು ಕಟ್ಕೊಂಡಿಲ್ಲಂತ, ಮೀಸೆ ಗಡ್ಡ ಕೂಡ ಆತನ ಹೋಲಿಸ್ಕೊಂಡಿಲ್ಲಂತಪ್ರಿ. ಎಷ್ಟು ದೊಡ್ಡ ಮನಸ್ಸು ಮೇಬಿ ಘೋಷಿತನು. ಮೇಬಿ ಘೋಷಿತನ ಮನಸ್ಸು ಬಹಳಷ್ಟು ದೊಡ್ಡದ. ಒಂದು ಅರಸನಿಗಾಗಿ ತ್ಯಾಗ ಮಾಡಿ ತ್ಯಾಗ ಮಾಡಿ ನನ್ನ ಕಾಲು ಹುಟ್ಟಿದ್ರು ಕೂಡ ಪರವಾಗಿಲ್ಲ, ನನ್ನ ಅರಸನು ನನ್ನ ಮನೆಗೆ ಅಥವಾ ನನ್ನ ಮನೆಗೆ ಸುರಕ್ಷಿತವಾಗಿ ಅಥವಾ ನಮ್ಮ ಪಟ್ಟಣಕ್ಕೆ ಸುರಕ್ಷಿತವಾಗಿ ಬರುವ ತನಕ ನಾ ಗಡ್ಡ ಕೂಡ ಮೀಸೆ ಕೂಡ ಬೋಳ್ಸ್ಕೊಂಬಲ್ಲ, ಕಾಲುಗಳು ಕೂಡ ನಾ ಕಟ್ಕೊಂಬಲ್ಲ, ನಾ ಇದೇ ತರ ಎಂತ ಎಂಬುದಾಗಿ ಒಂದು ಕಮಿಟ್ಮೆಂಟ್ ಒಂದು ಮಾತನ್ನ ಆತನ ಒಳಗೆ ಮಾಡಿಕೊಂಡು ಮೇಬಿ ಘೋಷಿತನು ನೀತಿವಂತನಾಗಿ ಅದನ್ನು ಜೀವನ ಮಾಡಿರ್ತೀವಿ. ದಾವೀದ ಮಹಾರಾಜಗ ಯಾವುದು ದ್ರೋಹ ಮಾಡಿಲ್ಲ. ಈ ಜೀವನೆಂಬವನು ಹಣ ಅಲ್ಲ, ಈ ಜೀವನೆಂಬವನು ಇವನಿಗೆ ದ್ರೋಹ ಮಾಡಿರ್ತೀವಿ. ಯಾರಿಗೆ? ಕುಂಟಾಗಿರ್ತಕ್ಕಂಥ ಮನುಷ್ಯನಿಗೆ ಆ ಕುಂಟ ಸ್ಥಿತಿ ನೋಡಿ ಇಲ್ಲಿ ಅವನಿಗೆ ದ್ರೋಹ ಮಾಡಿದ್ರೆ ಸ್ಪಷ್ಟವಾಗಿ. ಅವನೇ ಜೀವನ ಏನ್ ಮಾಡೋಣ ತನ್ನ ಮನೆಯಲ್ಲಿ ಕುಟುಂಬದವರಿಗೆ ಕೊಟ್ಟು ಕೊಡಿಸ್ಕೊಂಡು ದಾವೀದ ಮಹಾರಾಜ ಪಟ್ಟಣಕ್ಕೆ ಬರುವಾಗ ಆ ಪಟ್ಟಣ ದಾಟಿಸುವುದಕ್ಕಾಗಿ ಅವನೇ ಪ್ರಯತ್ನ ಪಟ್ಟಣ. ಅವನಿಗೆ ಆಲ್ರೆಡಿ ಜೀವನ ಹೇಳೋಣ ಹೇಳೋಣ ನನ್ನ ಕತ್ತಿಗೆ ತಡಿ ಹಾಕು, ನಾನು ಅರಸನ ಜೊತೆ ನಾ ಬರ್ತಾ ಎಂಬುದಾಗಿ, ಅರಸನ ಜೊತೆ ನಾ ಕೂಡ ಮುಂದಕ್ಕೆ ಹೋಗ್ತಾ ಎಂಬುದಾಗಿ, ಅರಸನ ನಾ ನೋಡ್ತಾ ಎಂಬುದಾಗಿ ಉದ್ದೇಶ ಇಟ್ಕೊಳ್ಳ. ಆದರೆ
ಆ ಕುಂಟು ಹೇಳಿರ್ತಕ್ಕಂಥ ಮಾತು, ಆ ಚೀಪನ್ ಅಂದ್ರೆ ಅವ್ರ ಮನೆ ಮೇಲೆ ಅಧಿಕಾರಸ್ಥನಲ್ಲ, ಅವ್ರ ಆಸ್ತಿ ಮೇಲೆ ಅಧಿಕಾರಸ್ಥನಲ್ಲ, ಅವ್ರ ಮನೆ ಮಾರು ಯಾರಿಗೈತೆ ಕೊಟ್ಟನೋ ಆ ಮನೆ ಮಾರಲ್ಲಿ ಅಥವಾ ಆ ಹೊಲ ಗದ್ದೆಗಳು ಬೆಳೆಸಿ ಆ ಮನೆ ಪೋಷಣೆ ಕುಡಿಯುವ ಅಧಿಕಾರ ರಾಜ್ಯ ಯಾರಿಗೈತೆ ಕೊಟ್ಟನೋ ಆ ಮನೆ, ಆ ಮಾರು, ಆ ಆಸ್ತಿ ಎಲ್ಲ ಈ ಚೀಪನ್ ಎಂಬ ತೆಗೆದುಕೊಳ್ಳುವುದಕ್ಕೋಸ್ಕರ ಅವನಿಗೇನ್ ಮಾಡಿದ? ದ್ರೋಹ ಮಾಡಿ ಸ್ಪಷ್ಟವಾಗಿ. ಯಾರಿಗೆ? ಕುಂಟಾಗಿರ್ತಕ್ಕಂಥ ಮೇಪಿ ಬೋಷತನಿಗೆ ಈ ಜೀವನ ಎಂಬ ದ್ರೋಹ ಮಾಡಿ ಇದೆ. ಹೋದಮ್ಮ ಮುಂದೆ. ಕುಂಟನಾದ ನಾನು ಅವನಿಗೆ ಕತ್ತೆಗೆ ತಡಿಯಾಕು, ನಾನು ಕೂತುಕೊಂಡು ಅರಸನ ಜೊತೆಯಲ್ಲಿ ಹೋಗಬೇಕು ಎಂದು ಆಜ್ಞಾಪಿಸಿದನು. ಅವನು ಹಾಗೆ ಮಾಡದೆ ನನ್ನ ಒಡೆಯನಾದ ಅರಸನ ಬಳಿಗೆ ಬಂದು ನನ್ನ ವಿಷಯದಲ್ಲಿ ಚಾಡಿ ಹೇಳಿದನು. ಅರಸನು ದೇವದೂತನ ಹಾಗಿರುತ್ತಾನೆ, ತನಗೆ ಸರಿ ಕಂಡದನ್ನು ಮಾಡಲಿ ಅಂತ. ಎಷ್ಟು ಒಳ್ಳೆ ಮನಸ್ಸು ಜೀವನ, ಆ ಮನಸ್ಸಿನ ನೋಡ್ರಿ ಎಷ್ಟು ಭಯಂಕರ ತುಂಬಿಕೊಡೋಣ. ಬೇಕೋಶತನ ಮನಸ್ಸು ಎಷ್ಟು ಒಳ್ಳೆ ಮನಸ್ಸದ. ಕತ್ತೆಗೆ ತಡಿ ಹಾಕಿದ್ರ ತಡಿ ಹಾಕಿಲ್ಲ ಪ್ರಿಯ. ನಾವು ಹೋಯ್ತಾ ಅರಸನ ಬಳಿಗೆ ನಾವು ಹೋಯ್ತಾ ನೋಡುವಾಗ ಹೋಯ್ತಾ ಕೂಡ ಅಲ್ಲಿ ಆತನಿಗೆ ಅವಕಾಶ ಕೊಟ್ಟಿಲ್ಲ ಪ್ರಿಯ. ಚಾಡಿ ಇವತ್ತೇನು ಚಾಡಿ ಹೇಳ್ತಕ್ಕಂಥದ್ದಿಲ್ಲ ಇದ್ದೀರಲ್ಲ, ಚಾಡಿ ಹೇಳ್ತಕ್ಕಂಥ ಜನ ಕೈ ಅಕ್ಕಿ ಭಾಳ ಖತರ್ನಾಗಳ ಭಾಳ ಡೇಂಜರನೇ ಅವ ಅಂದ್ರೆ ಖತರ್. ಈ ಒಳ್ಳೆ ಸಂಭಾಷಣೆ ಇದ್ದಂತ ಜಗದಲ್ಲಿ ಕೂಡ ಹೊಡೆದಿತ್ತು ನಂಬರ್ ದೊಡ್ಡ ಡೇಂಜರ್ ಅವ ಅಂತ ಅಂತೇಳಿ ಪೂರ ಕಣ್ಣುಗಳು ದೊಡ್ಡದು ಮಾಡಿ ಬಾಡಿಗೆ ಅಂದ್ರದ್ರ ಈ ಬಾಜಿಗಿರ್ತಕ್ಕಂಥ ಇಬ್ಬರು ಫ್ರೆಂಡ್ಸ್ ಆತ್ಮೀಯಗಳು ಬೆಳಿತಕ್ಕಂಥವ್ರು ಬಿ ಹೊಡೆದ್ವಿ. ಚಾಡಿ ಯಾವುದೋ ವಿಷಯದ ಚಾಡಿ. ಆ ಫ್ರೆಂಡ್ಸ್ ಎಜುಕೇಶನ್ದಾಗ ಒಂದಿಷ್ಟ ಮ್ಯಾಪ್ ಹೋಗ್ಯಾರ, ಎಜುಕೇಶನ್ದಾಗ ಮ್ಯಾಪ್ ಹೋಗ್ಯಾರ, ಅಥವಾ ಬಿಸಿನೆಸ್ ನಲ್ಲಿ ಮ್ಯಾಪ್ ಹೋಗ್ಯಾರ, ಅಥವಾ ಸ್ನೇಹಿತರೆಂಬುದಾಗಿ ಸಹೋದರಿಬ್ಬರು ಅದ್ಭುತವಾಗಿ ಒಬ್ಬರು ಡ್ರೆಸ್ ಒಬ್ಬರು ಹಾಕೋರು, ಒಬ್ಬರು ಊಟ, ಒಂದ್ ಐಸ್ ಕ್ರೀಮ್, ಇಬ್ಬರು ಫ್ರೆಂಡ್ಸ್ ಇವರೆಲ್ಲ ಹೆಣ್ಮಕ್ಳು ಪ್ರೀತಿ ಎಲ್ಲ ಹೋಗಿ ಕಾಲೇಜ್, ಸ್ಕೂಲ್ ಟು ಕಾಲೇಜ್ದಾಗ ಮಕ್ಕಳು ಎಜುಕೇಶನ್ ಒಬ್ಬರದ್ದು ಹೈ ಹೋಗಿ ಅಂದ್ರ ಈ ಹಿಂದಿದ್ದಕ್ಕೆ ಇನ್ನೊಬ್ಬಕ್ಕೆ ಏನ್ ಮಾಡ್ತಾರ? ಕಾಲ್ ಹಿಡಿದು ಹಿಡಿದಾಕ್ ಮಾಡ್ತಾರ, ಹಳ್ಳು ಹಿಡಿದಾಕ್ ಮಾಡ್ತಾರ. ಆಗಿ ಪೆನ್ನು ಮುಚ್ಚಿದ ಕಾಲೇಜ್ದಾಗ ಬಂದ ತಕ್ಷಣ ಬ್ಯಾಗ್ ಅಂದ್ರ ಬ್ಯಾಗಿನಾಗ ಒಂದು ಬುಕ್ಕು, ಮೇನ್ ಇಂಪಾರ್ಟೆಂಟ್ ಬುಕ್ಕು ತಪ್ಪು ಮುಚ್ಚಿದ. ನಾನು ಹೊಡಿಲೇವ ಅಪ್ಪ ನನ್ನ ಬ್ಯಾಗಿನಾಗೆ ಅದ, ನಾನು ಹೊಡಿಲಿ ಅದು ಕೊಟ್ಟಿದ್ದಲ್ಲ, ನೆನಪಾಗಿರ್ಬೇಕು ನೋಡಿ, ನೆನಪು ಮಾಡ್ಕೋ. ಯಾಕಂದ್ರೆ ಈಗ ಒಂದಿಷ್ಟೇ ಕುದುಕ್ ನಡೆದಲ್ಲ, ನನಗೆ ಹಿಂದೆ ಕೇಳಬೇಕೆಂಬ ಉದ್ದೇಶ ಆಯ್ತು. ಚಾಡಿ ಅಥವಾ ಟೀಚರ್, ಟೀಚರ್ ನಿನ್ನ ವಿಷಯ ಮಾತಾಡಕ್ಕೆ ಮನ್ನ ನಿನ್ ಆನಂದ ಟೀಚರ್ ಕಣ್ಣಿಲಿ ನೋಡಿ ಕಿವಿಲ್ ಕೇಳಿದ ಹಾಗಲ್ಲಿ ಹೇಳುತ್ತೆ ಅಂತ ಹೇಳಿ ಬಂದು ಆ ಟೀಚರಿಗೆ ಹೊಡೆದು 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 ಒಪ್ಪಿಸ್ತಾಳ. ಆ ಎಜುಕೇಶನ್ ಹೆಚ್ಚಾಗಿರ್ತಕ್ಕಂಥದ್ದಾಗ್ಲಿ ಆ ಎಜುಕೇಶನ್ ಯಾರು ಹೇಳಿದವ? ಅಲ್ಲಲ್ಯ ಯಾರು ನಿನ್ನ ಜೊತೆ ಇದ್ದು, ನಿನ್ನ ಜೊತೆ ಸ್ನೇಹಿತರು, ನಿನ್ನ ಜೊತೆ ಬಳಗದವರು, ನೀನು ಯಾರಿಗೆಲ್ಲ ನಂಬಿಕೆ ವಿಶ್ವಾಸ ಇಟ್ಟಿದ್ದು ನಿನ್ನ ಜಗ ಕಬ್ಜಾ ಮಾಡುವುದಕ್ಕಾಗಿ, ಅಥವಾ ನಿನ್ನ ಈ ಸ್ಥಾನದಲ್ಲಿ ಏರುವುದಕ್ಕಾಗಿ, ಅಥವಾ ನೀ ಕುಂತಿರ್ತಕ್ಕಂಥ ಕುರ್ಚಿ ಮೇಲೆ ಕೂಡುವುದಕ್ಕಾಗಿ, ಅಥವಾ ನಿನಗಿರ್ತಕ್ಕಂಥ ಈ ಸ್ಥಳ ಸ್ವಾಧೀನ ಮಾಡುವುದಕ್ಕಾಗಿ ನಿನ್ನ ವಿಷಯವಾಗಿ ಅನೇಕ ದೂರರು ಹೇಳ್ತಾರೆ ಬೇರೆ. ಆದರೆ ನೀ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀ ನೀತಿವಂತನಾಗಿದ್ದೇನೆ ಕಾರಣ ದೇವರನ್ನು ಹಿಂಬಾಲಿಸಿಕೊಂಡು ಇದ್ದಾಗ ಮಾತ್ರನೇ ಮತ್ತ ನಿನ್ನ ಕೊಡ್ತೀನಿ ಒಂದಿನ ಸಿಕ್ಕೇ ಸಿಕ್ಕುತ್ತೆ. ನಿನ್ನ ವಿಷಯ ಚಾಡಿ ಹೇಳ್ತಕ್ಕಂಥ ವಿಷಯದಲ್ಲಿ ಆಲೋಚನೆ ಮಾಡಬೇಡ. ನಿನ್ನ ವಿಷಯ ಬಗ್ಗೆ ಚುಚ್ಚಿ ಮಾತಾಡ್ತಕ್ಕಂಥ ವಿಷಯಕ್ಕೆ ನೀನು ಚಿಂತೆ ಮಾಡಬೇಡ. ಆ ಚಿಂತೆ ಮಾಡಿ ಚಾಡಿ ಹೇಳಿಸಿ ಒಳಗೆ ಆಲೋಚನೆ ಮಾಡಿಕೊಂಡು ಅಯ್ಯೋ ಹಿಂಗ ನನ್ನ ವಿಷಯ ತಿಳ್ಕೊಂಡು ನೀ ಬಿದ್ದೋಗ್ಲಕ್ಕೆ ನೀನು ಪ್ರಯಾಸ ಪಡಬೇಡ. ಸಹಿತ ನಿನ್ನ ಜೀವಿತದಲ್ಲಿ ಬಂದು ಅನೇಕ ವಿಷಯದಲ್ಲಿ ಆರ್ಥಿಕವಾಗಿ ಬೆಳೆಯುತ್ತದೆ, ಅನೇಕ ವಿಷಯ ಸಹಿತ ಬಂದು ನೀನು ಹಾಳು ಮಾಡ್ಬೇಕೆಂಬ ಉದ್ದೇಶ ಆಲೋಚನೆ ಇಟ್ಕೊಂಡಿರ್ತದ. ನಂಬಿಗಸ್ತನಾಗಿ ಬೆಳಿ, ನಿನ್ನ ಜೀವನಕ್ಕೆ ಯಾವುದು ಹಾನಿಗಳಾಗ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಬರೆಗ ಮನುಷ್ಯ ದೊಡ್ಡ ಭಯದ ಅಂತೇಳಿ ಇಸಲು ಆಡಕ್ ಬರ್ತಕ್ಕಂಥ ಮನುಷ್ಯನೇ ಸಿಡಿತಾನ ಅಥವಾ ಆಡಕ್ ಬರದಂತ ಮನುಷ್ಯ ಸಿಡಿತಾನ? ಅದ್ರಾಗ ಯಾರು ಸಿಗ್ತಾವ್ರಿ? ಯಾರು ಸಿಗ್ತಾವ? ಯಾರಿಗೈತೆ ಇಸಲು ಆಡಕ್ ಬರ್ತದೋ ಆ ಮನುಷ್ಯ ಮಾತ್ರನೇ ಸಿಡಿತಾನ. ಇಸಲು ಆಡಕ್ ಬರಲ್ಲ ಮನುಷ್ಯ ಸಿಡಿದು ಅಂದ್ರೆ ಏನಾಯ್ತಾನ? ಹೋಯ್ತಾನ. ಈ ಚಾಡಿ ಹೇಳ ಮನುಷ್ಯಗಳು ಹೋಯ್ತಾನಂತೆ. ಚಾಡಿ ಹೇಳ ಮನುಷ್ಯ ಇವನಿಗೆ ಚಾಡಿ ಯಾರ ವಿಷಯ ಹೇಳ್ತಾನೋ ಆ ಮನುಷ್ಯ ತಂದು ಹೂವಿನ ಹಾರ ಸನ್ಮಾನ ಮಾಡಿದ್ರು ಸ್ಕೂಲಾಗ ಅಂತೀರಿ.
ಈ ಚಾಳಿ ಹೇಳೋ ಮನುಷ್ಯನ ಏನಿರ್ತದ ಪರಿಸ್ಥಿತಿ? ಪೂರ ಮಾರಿ ಪೂರ ಕಣ್ಣಲ್ಲಿ ಹಿಂಗ್ ಮಾಡ್ಕೊಂಡ್ ಕೆಲವೊಂದು ಮನೆ ಹಾಕಿ ಒಣ ಹೋಗಿನ ಹೆಂಡಿ ಆಗಿರ್ತ ನೋಡ್ರಿ, ನಾವು ಮುಖ ಮಾಡ್ಕೊಂಡ್ ಕಾಂಗ್ರೆಸ್ ಹಿಂಗ್ ಪೂರ ಹುರಿ ಹಾಕೋ ಚಾಳಿ ಹೇಳ್ತಾರೆ. ಮನುಷ್ಯನ ಜೀವಿತ ಒಣ ಹೋಗಿನ ಹುಲ್ಲಿನ ಸಂಬಂಧದ, ಒಣ ಹೋಗಿನ ಹೆಣ್ಣಿ ಸಂಬಂಧದ. ಯಾವ ಮನುಷ್ಯ ನಂಬಿಕಸ್ಥನಾಗಿ ಬೆಳಿತಾನೋ ಆ ಮನುಷ್ಯಗೆ ಉನ್ನತ ಸ್ಥಾನಕ್ಕೆ ದೇವರು ತರ್ತಾನ ಹೇಳುದು. ಆ ಮನುಷ್ಯ ಎಂದಿಗೆ ಕೆಳ ಹಾಕಲ್ಲ. ಬೇರೆ ಚಂದ ಜ್ಞಾಪಕ ಮಾಡ್ಕೋರಿ. ಮೇಬಿ ಘೋಷಿತ ವಿಷಯವಾಗಿ ಈ ಜೀವನ ಹೋಗಿ ಚಾಳಿ ಹೇಳ್ತಾನ ದಾವೀದ ಮಹಾರಾಜಗ. ಆದ್ರೆ ದಾವೀದ ಮಹಾರಾಜಗ ಈ ಜೀವನ ಏನ್ ಹೇಳ್ತಾನ? ನನ್ನ ಅರಸನು ದೇವದೂತರಂತಿರುವನು ಎಂಬುದ ಹೇಳ್ತಾನೆ. ನನ್ನ ಅರಸನ ಹಾಗಲ್ಲ, ಯಾರು ಚಾಳಿ ಹೇಳಿದ್ರೆ ಕೇಳ್ತಕ್ಕಂಥ ಅರಸನಲ್ಲ. ನನ್ನ ಅರಸನು ದೇವದೂತರಂತಾನ ಎಂಬುದಾಗಿ ತಿಳ್ಕೋಬೇಕು. ಮೇಲ್ಚಾಲಿಕರೇ, ನಿಮ್ ವಿಷಯದಾಗ ಯಾರ ಅಥವಾ ನಿಮ್ ಮಕ್ಕಳ ವಿಷಯ ಬೇರೆ ಬೇರೆ ವಿಷಯಕ್ಕೆ ಬಂದು ನಿಮ್ಗೆ ಯಾರ ಚಾಳಿ ಹೇಳ್ತಾರಂದ್ರ ಆ ಚಾಳಿ ಹೇಳ್ತಕ್ಕಂಥ ಮನುಷ್ಯ ಇಮಿಡಿಯೇಟ್ಲಿ ಅವನಿಗೆ ಗದ್ದರಿಸ್ಬೇಕು. ಇಮಿಡಿಯೇಟ್ಲಿ ಆ ಮನುಷ್ಯನಿಗೆ ಏನ್ ಮಾಡ್ಬೇಕು? ಅದೇ ಗಳಿಗೆ ಸರಿ ಮಾಡ್ಬೇಕು. ಇಲ್ಲಾಂದ್ರೆ ಯಾವ ವಿಷಯ ಚಾಳಿ ಹೇಳ್ತಾನೋ ಆ ಮನುಷ್ಯ ಕರೆಸಿ ಇಬ್ಬರಿಗೆ ಒಂದೇ ಕೂಡಿಸಿ ಹಾಗೆ ಈ ಮನುಷ್ಯ ನಿನ್ನ ವಿಷಯವಾಗ ಹಿಂಗೆ ಹೇಳ್ತಾನ. ಎಷ್ಟು ಮಟ್ಟಿಗೆ ಸತ್ಯದಾಗಿ ಎದುರ ಮಾಡಿದ್ರ ಬಹಳ ಉತ್ತಮ ಇರ್ತದ. ಅವತ್ತಿನ ಹಿಡಿದು ಆ ಮನುಷ್ಯ ನಿನಗ ವೈರ್ಯ ಪರವಾಗಿಲ್ಲ. ಆದ್ರೆ ದುಷ್ಟನಿಂದ ನೀ ಬಿಡುಗಡೆ ಐತಿ, ದುಷ್ಟನ ಕೈಯಿಂದ ನೀ ಬಿಡುಗಡೆ ಐತಿ, ದುಷ್ಟನ ಸಂಭಾಷಣೆ ಮಾಡಂತ ಬಿಡುಗಡೆ ಐತಿ. ನಮ್ಮ ಜೀವನದಾಗ, ನನ್ನ ಜೀವನದಾಗ ಅನೇಕ ಸಮಸ್ಯೆಗಳು, ಒಳ್ಳೆ ಫ್ರೆಂಡ್ಸ್ ಬಂದಿದ್ದಲ್ಲಿ ಅನೇಕ ಸಮಸ್ಯೆಗಳು ಬರ್ತಿದ್ರು ಪ್ರಿಯರೇ. ಯಾವನೋ ಒಬ್ಬ ಒಂದು ಚಾಟ್ ಹೇಳ್ತಿದ್ರು, ಅಯ್ಯೋ ಲಾಲಪಡ ನಿನಗೋ ಹಾಂಗಂದವನ ಅಂತಿದ್ರು, ನಿನಗೋ ಬೈದವನ ಅಂತಿರು, ನಿನಗೋ ಹಿಂಗ ಅಂದವನ ಅಂತಿರು. ನನ್ ಹಿಂಗ ಹಾಂಗಂದನವ ಹಿಂಗ ಸರಿ ಪರವಾಗಿಲ್ಲ ಅಂತೇಳಿ ಸಂಜಿಕೆ ಸಿಟ್ಟಿಂಗ್ ಅಂದ್ರೆ ನಾವು ಡ್ರಿಂಕ್ ಮಾಡುವಾಗ, ಮೋಸ ವ್ಯಭಿಚಾರ ಪಾಪ ಮಾಡುವಾಗ ಸಾಯಂಕಾಲ ಸಿಟ್ಟಿಂಗ್ ಇರ್ತಿತ್ತು. ನಮ್ಗೆ ಎಲ್ಲರೂ ಒಂದು ಸಿಟ್ಟಿಂಗ್ ಇರ್ತಿತ್ತು. ಆ ಸಿಟ್ಟಿಂಗ್ ದಾಗ ಅವನಿಗೆ ಹಳ್ಳಿ ಕರಿತಿದ್ದವು, ಬರೋರು ಎಲ್ಲಿದ್ದಿ ವೇಟ್ ಮಾಡಿದ್ದೇವ್ ಬಾ ಅಂದಾಗ ಅವೇ ಬರ್ತೀನೋ ಇವರಿಗೆ ಬರ್ತೀನಿ, ಇಬ್ಬರಿಗೆ ಇವಾಗ ಬಿಡ್ತೀನಿ ಅವಾಗ ಬಿಡ್ತೀನೋ, ಇಬ್ಬರಿಗೆ ತೊಡ್ತೊಡೆ ಹಾಕಿ ನಿನ್ ಏನೋ ಅಂತಿರ್ತಲ್ಲ ಇವಾಗ ಈಗ ಅತಿ ನೋಡ್ ನನ್ನ ವಿಷಯದಾಗ ಕರೆಕ್ಟ್ ಅದ. ನಾನು ಕೇಳಿದಾಗ ನಾ ಎಲ್ಲದಿದ್ದೇನು ಅಣ್ಣದ ಸುಳ್ಳು ಹೇಳ್ತೀನಿ, ನಾ ಎಲ್ಲ ಅನ್ಸ್ತದಲ್ಲ. ಈ ಚಾಡಿ ಹೇಳಿನವನಿಗೆ ಯಾವ ವಿಷಯದ ಚಾಡಿ ಹೇಳಿನೋ ಅವನ ಕೈಲಿ 4 ಪೇಟು ಅವನಿಗೆ ಹೊಡಿಲಕ್ಕಾಗ್ತದೆ. ಅವನ ಕೈಲಿ 4 ಪೇಟು ಹೊಡಿಲಕ್ಕಾಗ್ತದೆ. ಯಾಕೆ ಹೋಗೋದನ್ನ ಅವಾಗ ಇನ್ನೊಂದ್ಸರ್ತಿ ಯಾವ ಫ್ರೆಂಡ್ಸ್ ಆಗ ಅವ್ರು ಚಾಡಿ ಹೇಳ್ಬಾರ್ದು, ಯಾರಿಗೆ ಜಗಳ ಹಾಕ್ಬಾರ್ದು ಉದ್ದೇಶ ಇಟ್ಕೊಂಡು ಅವನಿಗೆ ಈ ಕಪ್ಪಳದಾಗ ನಾ ಹೊಡಿಲಕತ್ತಿ 8 ಇಲ್ಲ 10 ಟಿವಿ ಹಿಡ್ಕೊಂಡು ಊಟ ಮಾಡಕ್ ಹಚ್ಚಿ ಅವನಿಗೆ ಇನ್ಸಲ್ಟ್ ಮಾಡಿ ಅಂಗಿ ಕಳೆದು ಅವನ ಕೈದ ಅಂಗಿ ಕೊಟ್ಟು ಅವನಿಗೆ ಓಡಿಸಕ್ಕೆ. ಯಾಕೆ ಮಾತಾಡಿದೆ ಗೊತ್ತನ? ಅವನ ಜೀವನ ಮತ್ತೊಂದ್ಸರ್ತಿ ಚಾಡಿ ಹೇಳಿ ನಮ್ಮರಿಗೆ ಹಾಳು ಮಾಡೋದೆಂಬ ಉದ್ದೇಶ ಇಟ್ಕೊಳ್ತೀರಿ. ಏನೋ ನೀವು ಹಾನಿ ಮಾಡ್ಬೇಕು, ಮನಸ್ಸು ಆಸೆ ಉದ್ದೇಶ ಇಲ್ಲ. ಇನ್ನೊಬ್ಬರ ವಿಷಯದಾಗ ಹೇಳಿ ಇನ್ನೊಬ್ಬರ ಜೀವನ ಹಾಳು ಮಾಡಬೇಕು ಉದ್ದೇಶ ಇಟ್ಕೊಂಡು ಅವನಿಗೆ ಆ ತರ ಮಾಡ್ತಿದ್ದೇವೆ. ಆದ್ರೆ ಇಲ್ಲಿ ಜೀವನದಲ್ಲಿ ನೋಡ್ತಕ್ಕಂಥ ಒಂದು ಎಷ್ಟು ದೀನ ಭಾವನ, ದೀನ ಮನಸ್ಸು, ಎಷ್ಟು ಒಳ್ಳೆ ಮನಸ್ಸು ಉಳ್ಳವನಾಗಿ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅದಕ್ಕ 28, 29, 30 ವಚನ ಓದ್ರಿ. ನನ್ನ ತಂದೆಯ ಮನೆಯವರೆಲ್ಲರೂ ಅರಸನದ ನನ್ನ ಒಡೆಯನ ದೃಷ್ಟಿಯಲ್ಲಿ ಏನಾಗಿರತ್ತ? ಜೀವನ ಮನೆಯವರೆಲ್ಲರೂ ಏನಾಗ್ಯಾರ? ಮರಣ ಪಾತ್ರರಾಗ್ಯಾರ. ಅರಸನ ಕೈಯಲ್ಲಿ ಮರಣ ಪಾತ್ರರಾಗ್ಯಾರ. ಆದರೂ ಅವನು ತನ್ನ ಸೇವಕನಾದನ ನನ್ನನ್ನು ಭೋಜನಕ್ಕೆ ತನ್ನ ಪಂಕ್ತಿಯಲ್ಲಿ ಕುಳ್ಳಿರಿಸಿಕೊಂಡನು. ಅವನ ಅರಸನಿಗೆ ಹೆಚ್ಚಾಗಿ ಮುರಿಯುವುದಕ್ಕೆ ನಾನೇನು ಯೋಗ್ಯನೋ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವನಿಗೆ, ಹೆಚ್ಚು ಮಾತು ಯಾಕೆ? ನೀನು ಜೀವನು ಹೊಲವನ್ನು ಭಾಗ ಮಾಡಿಕೊಳ್ಳಬೇಕೆಂಬುದೇ ನನ್ನ ತೀರ್ಪು ಎಂದು ಹೇಳಿದನು. ಅದಕ್ಕೆ ಮೇಬಿ ಘೋಷಿತನು ಜೀವನು ಎಲ್ಲವನ್ನು ತಾನೇ ತೆಗೆದುಕೊಳ್ಳಲಿ. ನನ್ನ ಒಡೆಯನಾದ ಅರಸನು ತನ್ನ ಮನೆಗೆ ಸುರಕ್ಷಿತನಾಗಿ ಬಂದದೇ ಸಾಕು ಅಂದನು. ದಾವೀದ ಮಹಾರಾಜ ಸ್ಪಷ್ಟವಾದ ಪಟ್ಟಣಕ್ಕೆ ಹೋಗ ಈ ಜೀವನ ಅವ್ರಿಗೆ ಊಟ ಮಾಡೋದಕ್ಕಾಗಿ ಬೆಣ್ಣೆ ಮೊಸರು ಏನೇನು ಊಟ ಮಾಡ್ತಾನ, ಎಲ್ಲ ಊಟದ ವ್ಯವಸ್ಥೆ ಪೋಷಣೆ ತೆಗೆದುಕೊಂಡು ಹೋಗಿ ಜೀವನ ಅವ್ರಿಗೆ ಕೊಟ್ಟನ. ನಿನಗೇನು ಬೇಕಂದಾಗ ನನ್ನ ಹೊಲ ಮನೆ ಮಾರು ಎಲ್ಲ ಬೇಕಂದನ. ಹೊಲ ಮನೆ ಮಾರು ಸೌಲಭ್ಯ ಆಸ್ತಿ ಏನಿತ್ತು ಆಸ್ತಿ ಎಲ್ಲ
ಚೀಫನಿಗೆ ಒಪ್ಪಿಸಿಕೊಟ್ಟಾಗ ಇಲ್ಲಿ ಮೇಬಿ ಭವಿಷ್ಯತನು ನನ್ನ ಅರಸನು ಒಳ್ಳೆಯವನು, ಅವನಿಗೆ ಸರಿ ತಿಳಿದ ಹಾಗೆ ಮಾಡಲಿ ಅಂತ ಹೇಳಿ ಉತ್ತರ ಕೊಟ್ಟಾಗ ಅಲ್ಲಿ ಯಾಕೆ ನೀವು ಹುಚ್ಚು ಮಾತಾಡ್ತಿ, ಚೀಫನ ಆಸ್ತಿಯಲ್ಲಿ ಅರ್ಧ ಭಾಗ ತಗೋ, ನಾ ಹೇಳ್ತಾ ಅರ್ಧ ಭಾಗ ತಗೋ ಅಂತ ಹೇಳಿದಾಗ ಅಲ್ಲಿ ಮೇಬಿ ಭವಿಷ್ಯತನು ಹೇಳ್ತಕ್ಕಂಥ ಒಂದು ಮಾತು, ಎಲ್ಲ ಅವನೇ ತೆಗೆದುಕೊಂಡ್ರೆ ಪರವಾಗಿಲ್ಲ, ನನ್ನ ಅರಸನು ನಮ್ಮ ಪಟ್ಟಣದ ಸುರಕ್ಷಿತವಾಗಿ ಬಂದಿದೆ, ಅದೇ ನನ್ನ ಸಾಕು, ನನಗಿನ್ನೇನು ಆಸ್ತಿ ಬೇಕಾಗಿಲ್ಲ, ನನಗೇನು ಅಂತಸ್ತು ಬೇಕಾಗಿಲ್ಲ, ನನಗೆ ಆ ಹೊಲ ಮನೆಯ ಮಾರಬೇಕಾಗಿಲ್ಲ, ಅವ ಮೋಸ ಮಾಡಿ ತೆಗೆದುಕೊಂಡನಲ್ಲ, ಅವ ಪುರ ಸಂಪೂರ್ಣವಾದ ಸೇವನ ಮಾಡಲಿ ಎಂಬುದಾಗಿ ಒಂದು ಮೇಬಿ ಘೋಷಿತನ ಒಂದು ಮಾತು, ಒಂದು ಶಬ್ದ ಅರಸನ ಮುಂದೆ ಕಾಣ್ತೇವೆ. ಒಂದ್ ವೇಳೆ ಮೇಬಿ ಘೋಷಿತನು ನನಗೆ ಪುರ ಕಂಪ್ಲೀಟ್ಲಿ ಅನೇಕ ನನಗೆ ಪುರನೇ ಬೇಕಾದ್ರೆ ನಮ್ಮ ತಾತನದ ನಮ್ಮ ಅಪ್ಪನದ ನನಗೆ ಬೇಕಂತ ಹೇಳಿದ್ರು ಕೂಡ ದಾವೀದ ಮಾಡಿ ಸ್ಪಷ್ಟವಾಗಿ ಅವನಿಗೆ ಕೊಟ್ಬಿಡ್ತಿದ್ದನು. ಆದ್ರೆ ಮೇಬಿ ಘೋಷಿತನ ಮನಸ್ಸು ಎಷ್ಟು ದೊಡ್ಡ ಮನಸ್ಸು, ಎಷ್ಟು ಒಳ್ಳೆ ಮನಸ್ಸು, ತುಂಟನಾಗಿದ್ರು ಕೂಡ ಅಯ್ಯೋ ನನ್ನ ಜೀವನಕ್ಕೆ ಮುಂದೆ ಹ್ಯಾಂಗ ಎಂಬ ಆಸೆ ಕೂಡ ಮಾಡಿಲ್ಲ, ಅಯ್ಯೋ ನನ್ನ ಕುಟುಂಬಕ್ಕೆ ಇನ್ಯಾರು ಯೋಜನೆ ಮಾಡ್ತಾರೆ ಎಂಬ ಆಸೆ ಮಾಡಿಲ್ಲ, ಅಯ್ಯೋ ನನ್ನ ಜೀವನ ಎಂತದಾಯ್ತದೆ ಎಂಬುದು ಕೂಡ ಆಸೆ ಮಾಡಿಲ್ಲ, ಅಯ್ಯೋ ನಾನು ರಕ್ಷಿಸ್ತಕ್ಕಂತಾರೆ ಯಾರು ಎಂಬುದು ಕೂಡ ಆಸೆ ಮಾಡಿಲ್ಲ, ಅಯ್ಯೋ ನನ್ನ ಪೋಷಣೆಗಾಗಿ ನಾ ಹ್ಯಾಂಗ ಮಾಡಲಿ ಮುಂದೆ ನಿರ್ಮಾಣ ಕೂಡ ಆಸೆ ಮಾಡಿಲ್ಲ. ಆದ್ರೆ ಆ ಆಸ್ತಿ ಎಲ್ಲ ಅವನೇ ತಿಳಿದುಕೊಂಡ್ರು ಕೂಡ ಪರವಾಗಿಲ್ಲ, ನನ್ನ ಅರಸನು ನನ್ನ ಪಟ್ಟಣ ಸುರಕ್ಷಿತವಾಗಿ ಬಂದರಲ್ಲ, ನನ್ನ ಸಾಕು ಎಂಬ ಒಂದು ಮಾತು ಬಹಳ ಮಾತು. ಮೇಬಿ ಘೋಷಣೆ ಮನಸ್ಸನ್ನು ಮಾಡಿರ್ತೇವೆ. ಮೇಬಿ ಘೋಷಣೆ ಮನಸ್ಸು ಎಷ್ಟು ದೊಡ್ಡ ಮನಸ್ಸು ಗೊತ್ತದ. ಇವತ್ತು ಒಂದು ಫೀಟ್ ಜಗ ಅಳಿಲದ್ರ ಅಣಸಂಬ್ರದಾಗ ಒಂದು ಫೀಟ್ ಜಗ ಬಂತಂದ್ರ ಕುತ್ತಿಗಳು ಕಾಣ್ತವ್ರಿ. ಒಂದು ಎಕರೆ ಹೊಲಗಳು ಹೆಂಚ್ಕೊಳ್ದಾಗ ಒಂದು ಕುಂಟೆ ಜಗ ಹೆಚ್ಚಿಗೆ ಬಂದದ ಅಂದ್ರ ಆ ಜಗದ ಕಳೆದು ಕೋರ್ಟಿನ ಕೇಸ್ಗಳು, ಹಣ ಸಂಬಂಧ, ರಕ್ತ ಸಂಬಂಧಿಕರು ಒಂದೇ ತಾಣಿಲಿ ಹುಟ್ಟಿರು ಬಡ್ಕೊಂಡು ಕಳ್ಕೊಂಡು ಅನೇಕ ಹರ್ಕೊಂಡು ತನ್ನ ಜೀವನ ಅಣ್ಣ ಎದುರು ಬಂದ್ರೆ ತಮ್ಮ ಸಹಿಸ್ಕೊಳ್ಳ, ತಮ್ಮ ಎದುರು ಬಂದ್ರೆ ಅಣ್ಣ ಸಹಿಸ್ಕೊಳ್ಳ, ಈ ಒಂದು ಸಿಟ್ಟು ಅಹಂಕಾರದ ಜೀವನ ಮಾಡ್ತಕ್ಕಂಥ ಕುಟುಂಬಗಳಾಗ್ಯಾವ್ರೆ. ಆದರೆ ಈ ಮೇಬಿ ಭೋಜತನ ಜೀವನ ಏನಾಗಿತ್ತು, ಆತನ ಮನಸ್ಸು ಏನಾಗಿತ್ತು, ನಿಮ್ಮ ಮನಸ್ಸು ಈ ತರವಾಗಿ ಇರುವುದಾದರೆ ಜೀವನ ಕಾಲವೆಲ್ಲ ಸಕ್ಸಸ್ಫುಲ್ ಆಗಿ ಮುಂದೆ ಬಂದಿರುವುದು. ಇದಕ್ಕೆ ನೋಡ್ತಕ್ಕಂಥ ಅವಶ್ಯಕತೆ ನಿಮಗೆ ದೇವರಿದ್ದಿಗೂ ಕೊಡಲ್ಲ. ಎಲ್ಲಕ್ಕಿಂತ ದೊಡ್ಡದು ನಿಮ್ಮ ಮನಸ್ಸು, ಎಲ್ಲಕ್ಕಿಂತ ದೊಡ್ಡದು ನಿಮ್ಮ ನಂಬಿಕೆ, ಎಲ್ಲಕ್ಕಿಂತ ದೊಡ್ಡದು ನಮ್ಮ ದೇವರು. ಆತನಿಗೆ ಸ್ತುತಿ ಆರಾಧನೆ ಮಾಡಿ ಹಕ್ಕನ್ನು ಇರುಳು ಆತನಿಗೆ ಮಹಿಮೆ ಪಡಿಸು. ನಿನಗೆ ಯಾವ ಕಳಗಿ, ಆ ನಿಮಿಷ, ಆ ಸೆಕೆಂಡ್, ಯಾಕೆ ದಿನದಲ್ಲಿ ಯಾವ ಕಳಗಿಯಲ್ಲಿ ನೀವು ಉನ್ನತಾಯಿಸ್ತಾನೆ ತರಬೇಕು. ಆ ಸಮಯದಲ್ಲಿ ನಿಮಗೆ ತಂದೆ ಮಾಡ್ತಾನ ಅಲ್ಲಿ ಕೂಡಿಸ್ತಾನೆ ಸ್ಪಷ್ಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನಿನ್ನ ಮನಸ್ಸು ಏನಿರ್ಬೇಕು, ದೊಡ್ಡದಾಗಿರ್ಬೇಕು. ದೊಡ್ಡ ಮನಸ್ಸು ಅರ್ಧ ಕೊಡುವಂತ ಚೀಪಲ್ಲಿ ಚೀಪಲ್ಲಿ ಅವ್ನು ಕಸ್ಕೋತ ಅಂತೇಳಿ ಚೀಪಲ್ಲಿ ನಾನು ಪಟ್ಟಿದಿಲ್ಲ, ಅವನ ಕಸ್ಕೋತ ಅಂತಂದಿಲ್ಲ. ಮೇಲ್ಕೋಶಿತನು ತಕೊಂಡ್ರೆ ಅವನೇ ತಕೊಂಡಪ್ಪ, ನನ್ನ ಮನೆಗೆ ನನ್ನ ಅರಸ ಪಟ್ಟಣ ಚಂದ ಕರೆಕ್ಟ್ ಟೈಮಿಗೆ ಬಂದಿದ್ದ, ಅಯ್ಯ ಸಾಕಪ್ಪ ಅದೇ ನಾನು ಕೊಡೋದ, ಅದಕ್ಕೆ ನನಗೆ ಹೆಚ್ಚಿನೇನು ಬೇಕಾಗಿಲ್ಲ ಎಂಬುದಾಗಿ ಅಲ್ಲಿ ಮೇಬಿ ಘೋಷಿತ ಹೇಳ್ತಂತೇಳಿ. ಎಷ್ಟು ದೊಡ್ಡ ಮನಸ್ಸು ಬೇಬಿ ಘೋಷಿತ. ಪ್ರಿಯಸಮ, ಬದುಕಬೇಕು ಮನುಷ್ಯ ಅಂದರೆ ಮೋಸ ಅಲ್ಲ ಪ್ರಿಯದೆ. ಬದುಕಬೇಕಾದ್ರೆ ನಿನ್ನ ಮನಸ್ಸು ಕೂಡ ದೊಡ್ಡದಾಗಿರ್ಬೇಕು. ನಿನ್ನ ಜೀವನ ಅಭಿವೃದ್ಧಿ ಆಗ್ಬೇಕಾದ್ರೆ ನಿನ್ನ ಮನಸ್ಸು ನೋಡಿ ದೇವರು ನಿನ್ನ ಅಭಿವೃದ್ಧಿಪಡಿಸುತ್ತೆ, ನಿನ್ನ ಗುಣ ನೋಡಿ ಅಭಿವೃದ್ಧಿಪಡಿಸುತ್ತೆ. ನೀ ಎಂಥವಳು ಯಾವ ಸ್ಥಿತಿಗೆ ನೋಡಿ ನೀವು ಅಭಿವೃದ್ಧಿಪಡಿಸುತ್ತಿದ್ದೇವೆ. ಕೆಲವರು ಅಸಲಿನ ಕಾಟ, ಸೊಸೆಯಿಂದ ಕಾಟ, ಮಕ್ಕಳಿಂದ ಕಾಟ, ಮೊಮ್ಮಕ್ಕಳಿಂದ ಕಾಟ, ಸೊಸೆಯಿಂದ ಹಳೆಯಿಂದ ಕಾಟ ನಿಂತಿರ್ಬೋದು. ನಿಮ್ಮ ಮನಸ್ಸು ಸರಿ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಸರಿ ಇರ್ತದಲ್ಲ, ಯಾವ ಕಾಟಲ್ಲಿ ನಿನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾಕೆ ನಿಮ್ಮೆಲ್ಲರ ಜೀವಿತಕ್ಕ ಆಸ್ಪತ್ರೆಗಾಗಿ ಲಾಭವಾಗಿ ಹಲ್ಲೆಲೂಯಾ. ಅರ್ಥ ಆಗ್ಯದ? ಪೋಷಿತ ಜೀವಿತ ಅರ್ಥ ಆಗ್ಯದ? ಎಲ್ರಿಗೂ ಅರ್ಥ ಆಗ್ಯದ? ಮುಂದೆ ಗುಣ ಇನ್ನ ಅನೇಕ ರಾಷ್ಟ್ರಗಳು ಒಬ್ಬೊಬ್ಬರ ವಿಷಯವಾಗಿ ನನಗೆ ಸಂದೇಶ ಕೊಡಬೇಕಾದ್ರೆ ನನ್ನ ವಿಷಯವಾಗಿ ನೀವು ಪ್ರಾರ್ಥಿಸಿ. ಪ್ರತಿ ಭಾನುವಾರ ಅದ್ಭುತವಾಗಿ ಒಬ್ಬರು ಒಂದು ಸೇವಕರು, ಅಂದ್ರೆ ಅವ್ರ ಹೆಸರು ಸಣ್ಣಿದ್ರು ಕೂಡ ಪರವಾಗಿಲ್ಲ, ಅವರು ಎಷ್ಟು ಬೈಬಲ್ದಾಗ ಯಾವ ತರ ಇದ್ದರು ಎಂಬುದಾಗಿ ಅವ್ರ ಕಾರ್ಯಗಳೇನೆಂಬುದು ಕೂಡ ಅದ್ಭುತವಾಗಿ ಪ್ರತಿ ಭಾನುವಾರ ಅದ್ಭುತವಾಗಿ ಒಂದು ಸೆಂಟೆನ್ಸ್ ಒಬ್ಬರ ವಿಷಯವಾಗಿ 3 ಕುರಿತಾಗಿನ ಒಂದು ವಾಕ್ಯವನ್ನು ತಿಳಿಸುವ ಸಿದ್ಧನಾಗಿರುತ್ತೆ. ನನ್ನ ವಿಷಯವಾಗಿ ದೇವರ ರಾಷ್ಟ್ರಗಳು ಕೂಡ ಒಬ್ಬ ವಿಷಯವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ನನಗೆ ಪ್ರತಿದಿನ ಜ್ಞಾಪಕ ಮಾಡ್ಕೊಳ್ಳಿ. ಈ ಆನ್ಲೈನ್ ಪೀರಿಯಡ್ನಲ್ಲಿ ಯಾವ ವಿಷಯ ಮಾತಾಡಿಸ್ಕೊಳ್ತೀರಾ? ಹಲ್ಲೆಲೂಯಾ. ಯಾಕೊಬ್ಬನಿಗೆ ಎಷ್ಟು ಮಂದಿ ಹೆಣ್ಮಕ್ಕಳು? ಎಷ್ಟು ಮಂದಿ ಹೆಣ್ಮಕ್ಕಳು? ಯಾಕೊಬ್ಬನಿಗೆ ಒಬ್ಬಕಿನೇ ದೀನವಾಗಿ ಹೆಸರು. ಅತಿ ವಿಷಯವಾಗಿ ಆನ್ಲೈನ್ ಪೀರಿಯಡ್ನಲ್ಲಿ ಅತಿ ವಿಷಯವಾಗಿ ದೀನಗಳ ಚರಿತ್ರೆ ಎಂಬುದಾಗಿ ಆನ್ಲೈನ್ ಪೀರಿಯಡ್ನಲ್ಲಿ ನಾವು ಸಂದೇಶ ಕೊಡುವ ಸಿದ್ಧರಾಗಿರ್ತೇನೆ. ಅದಕ್ಕೆ ಕಣ್ಮುಚ್ಚಲಿ ನಾವು ಪ್ರಾರ್ಥನೆ ಮಾಡಲಿ.
ನಿಮ್ಮ ಮನಸಂಕಲ್ಪಗಳು ಹೇಗವೆಂಬುದಾಗಿ ದೇವರು ಮುಂದಿಟ್ಟು ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಹೇರವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ, ಯಾರು ಮೌನಾಗಿರಲಿ, ಪ್ರಾರ್ಥಿಸಿ. ನಿಮ್ಮ ಮನಸ್ಸು ಮೇಪಿ ಘೋಷಿತರ ಮನಸ್ಸು ಎಷ್ಟು ದೊಡ್ಡದು ಅನ್ಕೊಂಡ ಸತ್ತ ನಾಯಿ ಅಂತಿದ್ದ ಅನ್ಕೊಂಡ ಅದನ್ನು ಸ್ಪಷ್ಟವಾಗಿ. ಅಯ್ಯೋ ನಮ್ಮ ತಾತ ಸತ್ತದನು, ನಮ್ಮ ತಂದೆ ಬಳಗ ಎಲ್ಲ ಸತ್ತು ಇದ್ದು, ಗಂಡ ಮನುಷ್ಯನ ಒಪ್ಪನಿಲ್ಲಲ್ಲ, ನಾನು ಹುಡುಗಾದ್ರೆ ನನ್ನ ಕಾಲ ನಾ ಏನ್ ಮಾಡಕ್ಕಾಗಲ್ಲ ಎಂಬ ಉದ್ದೇಶದ ಆಲೋಚನೆ ಚಿಂತೆಯಲ್ಲಿ ಮುಳುಗೋಗಿರ್ತಕ್ಕಂಥ ಮೇಪಿ ಘೋಷಿತನು ಅವನ ಜೀವಿತ ಎಷ್ಟು ದೊಡ್ಡದಾಗುತ್ತದನ್ನ ದೇವರನ್ನು ಉನ್ನತಾಯಿಸ್ತಾರಂತೆ. ಕೂಡ ಉನ್ನತಾಯಿಸ್ತಾನ ದೇವರು ಕುಂಟಾಗಿರ್ತಕ್ಕಂಥ ಮೇಪಿ ಘೋಷಿತನ ಜೀವಿತದಲ್ಲಿ ದೇವರು ಎಷ್ಟು ಅದ್ಭುತ ಮಾಡ್ಯಾರು. ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ದೇವರು ಅದ್ಭುತ ಮಾಡಲು ಸಿದ್ಧನಾಗಿದ್ದಾನೆ. ಬೇರೆ ನಿನ್ನ ಮನೆ ಒಳಗ, ನಿನ್ನ ಕುಟುಂಬದಾಗ ನೀ ಮಾಡ್ತಕ್ಕಂಥ ಕೆಲಸ ಕಾರ್ಯ, ವ್ಯಾಪಾರ, ಬಿಸಿನೆಸ್, ವಿದ್ಯಾಭ್ಯಾಸದಲ್ಲಿ, ಫ್ರೆಂಡ್ಸ್ ನಲ್ಲಿ ಅನೇಕ ಒಂದು ಉನ್ನತ ಸ್ಥಾನ ತರಬೇಕೆಂಬುದಾಗಿ ದೇವರ ಒಂದು ಉದ್ದೇಶ, ಆಸೆ ಅದ ಪ್ರಿಯರೇ. ನೀ ಸಿದ್ಧನಾಗಿದ್ದೆ, ನೀ ಸಿದ್ಧಳಾಗಿದ್ದೆ. ನೀನು ಒಂದು ವೇಳೆ ಸಿದ್ಧರಾಗಿದ್ದೆ ಅಂದ್ರ ದೇವರಿಗೆ ಉನ್ನತ ಸ್ಥಾನ ತರಲಕ್ಕೆ ಆತನ ಸಿದ್ಧನಾಗಿದ್ದಾನೆ. ಆತನ ರೆಡಿ, ನೀವು ರೆಡಿಯಾಗಿರುತ್ತೆ ಸ್ಪಷ್ಟವಾಗಿ. ಅಥವಾ ಆ ಸಿದ್ಧತೆಗಾಗಿ ನೀವು ಪ್ರಾರ್ಥನೆ ಮಾಡು. ಯೋಗ್ಯನಾಗಿದ್ದ ಕೆಲವು ಸತಿ ಜ್ಞಾಪಕ ಮಾಡ್ತಾರೆ. ಅನೇಕ ವಿಷಯದಲ್ಲಿ ಚಾಡಿಗಳನ್ನು ಹೇಳಿ, ಅವ ಹಾಗ, ಆಕೆ ಹೀಗ, ಅವ್ರ ಕುಟುಂಬ ಹಂಗ, ಇವ್ರ ಕುಟುಂಬ ಹಿಂಗ, ಇವೆಲ್ಲ ಚಾಡಿಗಳು ಹೇಳಿ, ಒಳ್ಳೆಯವ್ರ ವಿಷಯದಲ್ಲಿ ಚಾಡಿಗಳು ಹೇಳಿ ಈ ಕಾರ್ಯಗಳು ಮಾಡ್ತಕ್ಕಂಥನಾಗಿದ್ದೆ. ಪ್ರಿಯ ಸುಮ್ಮ ಎಚ್ಚರ, ಚಾಡಿ ದೇವರಿಗೆ ಇಷ್ಟ ಇಲ್ಲ. ನೀ ಚಾಡಿ ಹೇಳುವವನಾಗಿದ್ದ ಜೀವನ ಬಲಿಸುವವನಾಗಿದ್ದ. ಮೇಪಿ ಘೋಷಿತನ ಮನಸ್ಸು ದೊಡ್ಡದು. ಯೌನಾಥನ ನೆನೆಸ್ಕೊಂಡು ದಾವೀದ ಮಾಡಿದ ಸ್ಪಷ್ಟವಾಗಿ ಮೇಪಿ ಘೋಷಿತನ ಮೇಲೆ ದಯಾ ತೋರಿಸಂತ ಇದೆ. ನಿನಗೆ ನೆನೆಸ್ಕೊಂಡು ನಿನ್ನ ಮಕ್ಕಳು ಮೊಮ್ಮಕ್ಕಳನ್ನ ದಯಾ ತೋರಿಸ್ಬೇಕು. ನಿನಗೆ ನೆನೆಸ್ಕೊಂಡು ನೀ ಇರ್ತಕ್ಕಂಥ ಪ್ರಾಂತ, ಇರ್ತಕ್ಕಂಥ ಏರಿಯಾ, ಇರ್ತಕ್ಕಂಥ ಪಟ್ಟಣ, ಮಾಡ್ತಕ್ಕಂಥ ಕೆಲಸ, ಆ ಜಗದಲ್ಲಿ ನಿನಗೆ ನೋಡಿ ಜ್ಞಾಪಕ ಮಾಡಿಕೊಂಡು ನಿನ್ನ ಮಕ್ಕಳಿಗೆ ಸ್ಪಷ್ಟವಾಗಿ ಅವ್ರ ದಯಾ ತೋರಿಸ್ಬೇಕು. ಅಂದ್ರೆ ಈ ಒಳ್ಳೆತನದ ಇದ್ದಾಗ ಮಾತ್ರ ಒಳ್ಳೆ ನಡತೆ ಉಳ್ಳವನು, ಒಳ್ಳೆ ನಡತೆ ಉಳ್ಳವಕ್ಕೆ ಆಗಿದೆ ಅಂದ್ರ ನಿನ್ನ ನೋಡಿ ನಿನ್ನ ಕುಟುಂಬಕ್ಕೆ ದಯ ಸಿಗ್ತದೆ. ಕೆಟ್ಟ ಹೋದಿ ಅಂದ್ರ ನಿನ್ನಿಂದ ನಿನ್ನ ಕುಟುಂಬಕ್ಕೆ ಹಾಳಾದ ಹೊರತು ನಿನ್ನ ಕುಟುಂಬ ದಯ ಸಿಗಕ್ಕೆ ಸಾಧ್ಯ ಇಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ,
ನಂಬಿದ್ದೇವಪ್ಪ. ನಂಬಿಗಸ್ತನ ದೇವರೇ ನಮಗಿರುವಾಗ ನಮಗೆ ಯಾವುದು ಭಯವಿಲ್ಲ. ದೇವರೇ ನಮಗೆ ಭಯವಿಲ್ಲ. ನೀವಿಲ್ಲದ ನಮಗೆ ಭಯ. ಬೇರೆ ದೇವರ ಇಲ್ಲದೆ ಜೀವನ ಬರಡು ಭೂಮಿ ಸಮಾನ. ದೇವರ ದಾವಿದನ ಒಳಗ ಇದ್ದಿನ ಕಾರಣ ಯೌನಾಂತರ ನೆನೆಸಿಕೊಂಡು ಮೇಬಿ ಘೋಷಿತನೆಲ್ಲ ದಯ ತೋರಿಸಪ್ರಿ. ಒಂದ್ ವೇಳೆ ಇವತ್ತು ನೀನು ಚಾಡಿ ಹೇಳುವನಾಗಿದ್ದು ಚಾಡಿ ಕೆಲಸಗಳು ಮಾಡಿ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳು ಮಾಡಿ ಫ್ರೆಂಡ್ಸ್ನಲ್ಲಿ, ಬಂಧುಬಳಗದಲ್ಲಿ, ಅಕ್ಕದಲ್ಲಿ, ಅಣ್ಣತಮ್ಮರಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ, ಸಭಿಕರು ಬಳಗ, ಸೇವಕರು ಬಳಗ ಒಂದು ಮಾಡದಂತ ಕೆಲಸ ಮಾಡಿದೆ. ಪಶ್ಚಾತ್ತಾಪಡು, ಪ್ರಾರ್ಥಿಸಿ ದೇವರು ಸಲ್ಲಿದೆ. ನೀನು ಪ್ರಾರ್ಥನೆ ಮಾಡುವುದಾದರೆ ಮೇಟಿ ಘೋಷಿತನಿಗೆ ಯಾವ ತರ ದಯ ಸಿಕ್ಕಿತು ಅದೇ ತರ ದೇವರಿಂದ ಇವತ್ತು ಈ ದಿನ ನಿನಗೆ ದಯವನ್ನು ಸಿಗುವುದಕ್ಕಾಗಿ ಸಿದ್ಧತೆ ಕಲ್ಪನೆ ದೇವರು ಸ್ಪಷ್ಟವಾಗಿ. ಪಶ್ಚಾತ್ತಾಪಡು, ಪ್ರಾರ್ಥಿಸು. ನೀ ಕೇಳುವುದಾದರೆ ಆ ದಯಾಳುವಾಗಿರ್ತಕ್ಕಂಥ ದೇವರು ನಮ್ಮ ಎದುರಲ್ಲಿ ಹಿಡಿದು ಬಂದು ನಿನ್ನನ್ನು ಬಲಪಡಿಸಲಾಗ ಸಿದ್ಧವಾಗಿದ್ದಾರೆ ಸ್ಪಷ್ಟವಾಗಿ. ಓ ಶೀಖರ ಬರ 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 ಮಕ್ಕಳ ಮೇಲೆ ದೇವರು, ಮಕ್ಕಳು ಪಶ್ಚಾತ್ತಾಪಟ್ಟು ಪ್ರಾರ್ಥಿಸುವ ದೇವರು, ಈ ಸಭೆ ಮೇಲೆ ದೇವರು, ಈ ಆಲಯ ಮೇಲೆ ದೇವರು, ಸಭಿಕರ ಮೇಲೆ ದೇವರು, ದುಡಿತಕ್ಕಂಥ ಮಕ್ಕಳ ಮೇಲೆ ದೇವರು, ಅನೇಕ ವಿರೋಧಿಗಳು ದೇವರು. ಅಯ್ಯೋ ಆ ಚರ್ಚ್ ಬಂದಾಗ ಎಂಬುದಾಗ, ಅಯ್ಯೋ ಅಲ್ಲಿ ಹೋಗ್ಬಾರ್ದು ಎಂಬುದಾಗಿ, ಅಯ್ಯೋ ನಮಗ ಅದು ಇಲ್ಲ ಇದಿಲ್ಲ ಎಂಬುದಾಗಿ ವೈ ಮನಸ್ಸುಗಳಿಂದ ಕಾರ್ಯಗಳು ತ್ವರಿತವಾಗಿ ಸಭೆ ನಿಂತಾರಪ್ಪ ದೇವರೇ, ಕ್ಷಮಿಸು ಎಂಬುದಾಗಿ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಕ್ಷಮಿಸಪ್ಪ ದೇವರೇ. ಬೇಬಿ ಘೋಷಿತರ ಮೇಲೆ ಯಾವ ತರ ದಯವಿತ್ತು ಈ ಸಭೆ, ಈ ಆಲಯ ಮೇಲೆ, ಆಲಯಕ್ಕೆ ಬರ್ತಕ್ಕಂಥ ಮಕ್ಕಳ ಮೇಲೆ ಪ್ರತಿಭಟನೆಯಿಂದ ದಯ ಇರಲಿದೆ. ನಿಮ್ಮ ದಯ ಪಾತ್ರಗಳನ್ನು ನಾವು ಜೀವಿಸುವಂತೆ ನಮ್ಮನ್ನು ಸಹಾಯ ಮಾಡ್ತಾರೆ. ಪರಿಶುದ್ಧ ದೇವರೇ, ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ಹಸ್ತಪಡಿಸಿಕೊಂಡಿದ್ದೆವು. ಈ ದಿನ ಅದ್ಭುತವಾಗಿ ಮೇಪಿ ಘೋಷಿತರ ಚರಿತ್ರ ವಿಷಯವಾಗಿ ನಮ್ಮನ್ನು ಮಾತಾಡಿದ ಸ್ತೋತ್ರ. ಮುಂದೆ ನಿಮ್ಮಲ್ಲಿ ಯಾವ ವಿಷಯವಾಗಿ ಹೇಳಬೇಕು ಕಾಡ್ತಾನೆ ಆ ವಿಷಯ ಚರಿತ್ರೆ ನಾನು ಒದಿಸಿಕೊಟ್ಟು ನೀವೇ ನನ್ನ ಬಲಪಡಿಸಿ ಸಿದ್ಧವಾಗಿ ನಿಲ್ಲುವಂತೆ ನನ್ನ ಸಹಾಯ ಮಾಡಿ ಸಾಕರಿಸಿ ನನ್ನ ಸಂಜೆ ನಾವು ಪ್ರಾರ್ಥಿಸಬೇಕು. ಈ ಸಮಯದಲ್ಲಿ ನನ್ನ ಆತ್ಮನ ಬೇಡ ಶರೀರ ಈ ಆಲಯದಲ್ಲಿ ಸ್ತುತಿ ಅರ್ಚನೆ ಮಾಡಿ ವಾಕ್ಯದಲ್ಲಿ ಮಾರ್ಪಡಿಸಿದ ವಾಕ್ಯವನ್ನು ಕೇಳಿ ಮಾರ್ಪಡ್ತಕ್ಕಂಥ ಪ್ರತಿಯೊಬ್ಬರ ಹೃದಯದೊಳಗ ಅವರೊಟ್ಟಿಗಿದ್ದು ನೀವು ಕಾರ್ಯ ಮಾಡ್ತಾರೆ. ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಚಿನ್ನ ಸ್ವಭಾವ ಅದ್ಭುತ ವಾಕ್ಯದಲ್ಲಿ ಮಾತಾಡಿರಿ. ಇನ್ನು ಮುಂದೆ ಕೂಡ ನಮ್ಮೊಟ್ಟಿಗೆ ಎಲ್ಲ ಕಾರ್ಯಗಳು ಬಲವಾಗಿ ಜನಿಸ್ತಾ ಎಂಬುದಾಗಿ ಜೀವನ